ಪರಿಸರ, ಶಿಕ್ಷಣ ಹಾಗೂ ಸಮಾಜ ಸೇವಕರಾಗಿರುವಂತಹ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿ ಇವರ ಕುರಿತಾಗಿ ಸಾಧಕರ ನೇರ ಸಂದರ್ಶನ ಕಾರ್ಯಕ್ರಮ. ನಾಡಿನ ಸಮಸ್ತ ವೀಕ್ಷಕರಿಗೆ ತ್ರಿನೇತ್ರೆ ವಾಹಿನಿಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮೂಲತಃ ಗ್ರಾಮವಾಗಿರುವಂತಹ ಶಾರದಹಳ್ಳಿಯ ವಿಶ್ವಕರ್ಮ ಸಮಾಜದ ಶಿಕ್ಷಣ ಪ್ರೇಮಿಗಳು, ಸಮಾಜ ಸೇವಕರು ಅನೇಕ ಕಾರ್ಯಕ್ರಮಗಳ ಮುಖಾಂತರ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಅನೇಕ ಕಾರ್ಯಕ್ರಮಗಳಿಗೆ ಭಾಜನರಾಗಿರತಕ್ಕಂಥ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ತ್ರಿನೇತ್ರ ವಾಹಿನಿಯ ನೇರ ಪ್ರಸಾದ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಾವು ಶಿಕ್ಷಣ ಸಂಸ್ಥೆ ಶಂಕರಪ್ಪ ವಿ ಆಚಾರ್ಯ ಎಂದು ಹೆಸರು ಇಡಲು ಕಾರಣ ಏನು ಸರ್? ಶಂಕರಪ್ಪ ವಿ ಆಚಾರ್ಯ ಅಂದರೆ ನಮ್ಮ ತಾತನವರು. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ತಾತನವರು. ಓಕೆ. ಆ ಹೆಸರನ್ನು ನಾವು ಯಾಕೆ ಇಡ್ಲಿಕ್ಕೆ ಇಷ್ಟಪಟ್ಟಿವಿ ಅಂತಂದ್ರೆ, ಇವತ್ತಿನ ಜಗತ್ತಿನ ತುಂಬ ನಾವೆಲ್ಲ ನೋಡ್ತಾ ಇದ್ವಿ. ಏನಂತಂದರೆ ಹಲವಾರು ಟ್ರಸ್ಟ್ಗಳು, ಸಂಸ್ಥೆಗಳು ಹುಟ್ಟಾಕಿದೆ. ಆ ಸಂಸ್ಥೆಗಳು ಹುಟ್ಟಬೇಕಾದ್ರೆ ಈ ಜಗತ್ತಿನಲ್ಲಿ ಮಹಾನ್ ನಾಯಕರ ಹೆಸರುಗಳು ಇಟ್ಟು ಒಂದು ಆ ಸಂಸ್ಥೆ ನಡೆಸ್ತಾರೆ. ಉದಾಹರಣೆ ಶಿವಾಜಿ ಮಹಾರಾಜರು, ಬಸವೇಶ್ವರರು, ಜಗಜ್ಯೋತಿ ಬಸವೇಶ್ವರರು, ಮಹಾತ್ಮ ಗಾಂಧೀಜಿಯವರು, ಅಲ್ಲಮ ಪ್ರಭುಗಳು, ಈಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ಮಹನೀಯರು ಹೆಸರಿಡ್ತಾರೆ. ಆ ಹೆಸರು ಯಾಕೆ ಉಳಿದು ಅಂತ ಕೇಳ್ಬೇಕಂದ್ರೆ, ನೀವು ಕೇಳಿದರೆ ಅವ್ರು ಅಂಥ ಕೆಲಸಗಳು ಮಾಡಿದ್ದಾರೆ. ಒಂದು ಕಲ್ಯಾಣದಲ್ಲಿ ಬಸವಣ್ಣನವರು ಒಂದು ಹೆಸರು ಮಾಡಿ ಹೋದ್ರು, ಅಮರರಾಗಿ. ಶಿವಾಜಿ ಮಹಾರಾಜರು ಈ ದೇಶಕ್ಕೆ ತ್ಯಾಗವನ್ನು ಮಾಡಿದ್ರು. ಆ ಹೆಸರುಗಳು ನಿರಂತರವಾಗಿ ಇಲ್ಲಿವರೆಗೂ 800-1000 ವರ್ಷಗಳು ಆದರೂ ಕೂಡ ಇಲ್ಲಿವರೆಗೂ ಬಂದು. ಸರಿ, ನಾನು ವಿಚಾರ ಮಾಡಿದಾಗ ನೀವು ಆಗಿರ್ಬೋದು, ನಮ್ಮ ತಂದೆ ಹೆಸರು, ನಮ್ಮ ತಾತನ ಹೆಸರು ನಾವು ಹೇಳ್ತೀವಿ. ಮುತ್ತಾತನ ಹೆಸರು ಭಾಳ ಕಷ್ಟ ಹೇಳೋದು. ಅದಾದ ನಂತರ ಆ ಹೆಸರೇ ಗೊತ್ತಿರಲ್ಲ. ಯಾಕಂದರೆ ಅವ್ರು ಅಂಥ ಕೆಲಸ ಮಾಡಿರಲ್ಲ. ಸಾಮಾನ್ಯ ವ್ಯಕ್ತಿಯಾಗಿ ನಮ್ಮ ಜೀವನ, ನಮ್ಮ ಮುಂದಿನ ಪೀಳಿಗೆಗೆ ಅವರು ಒಂದು ದಾರಿ ಎರೆದು ಹೋಗಿರ್ತಾರೆ. ಅದನ್ನು ನಾನು ವಿಚಾರ ಮಾಡಿ ಸುದೀರ್ಘ ಚರ್ಚೆಯನ್ನು ಮಾಡಿ ನಾನು ಒಂದು ಸಂಸ್ಥೆ ಕಟ್ಟಬೇಕು, ಒಂದು ಟ್ರಸ್ಟನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಹೆಸರು ಏನು ಇಡ್ಬೇಕಂತ ಕೇಳಿದಾಗ ಹಾಡು ಭಾಷೆ ಹೇಳ್ತಾರೆ, ನಮ್ಮ ಜೋಳ ನಾವು ಬೀಸ್ಕೊಳ್ಬೇಕು. ಆ ಒಂದು ಮಾತಿನ ಪ್ರಕಾರ ನಮ್ಮ ತಾತನ ಹೆಸರು ನಾವು ಇಟ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಇವರು ನಮ್ಮ ತಂದೆಯವರ ತಾತ ಅಂತ, ನಮ್ಮ ತಂದೆಯವರ ಮುತ್ತಾತ ಅಂತ ಅವರಿಗೆ ಅದು ಆ ಹೆಸರನ್ನು ಅಜರಾಮರಾಗಿ ಉಳಿಲಿ ಅನ್ನೋಂಥ ಒಂದು ದೃಷ್ಟಿಯಿಂದ ಆ ಶಂಕರಪ್ಪ ವಿ ಆಚಾರ್ಯ ನಮ್ಮ ತಾತನವರ ಹೆಸರಿಟ್ಟು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಭಾಳ ಸಂತೋಷ ಸರ್. ಯಾಕಂದರೆ ಈಗಿನ ಜನ ನಿನ್ನೆ ಇದ್ದದ್ದು ಮೊನ್ನೆನೇ ಮರೆತು ಹೋಗುವಂಥ ಕಾಲದಲ್ಲಿ ಕೂಡ ತಮ್ಮ ಮುತ್ತಾತನ ಕಾಲದಲ್ಲಿ ಇರತಕ್ಕಂಥ ಶಂಕರಪ್ಪ ವಿ ಆಚಾರ್ಯ ಚಾರಿಟೇಬಲ್ ಟ್ರಸ್ಟನ್ನು ತಾವು ಹೆಸರು ಇಟ್ಟಿದ್ದಕ್ಕಾಗಿ ಬಹಳ ಸಂತೋಷ ಸರ್. ಸರ್, ನಿಮ್ಮ ತಾತನವರ ಹೆಸರು ಇಟ್ಟಿದ್ದೀರಲ್ಲ ಚಾರಿಟೇಬಲ್ ಟ್ರಸ್ಟಿಗೆ, ಅಂತ ನಿಮ್ಮ ತಾತನವ್ರ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ. ಈ ನೇರ ವೀಕ್ಷಕರಿಗೆ ತಾವು ಏನು ಹೇಳಲು ಬಯಸ್ತಿದ್ದೀರಿ ಸರ್? ನಮ್ಮ ತಾತನವರು ಸುತ್ತ 10 ಹಳ್ಳಿಯಲ್ಲಿ ಹೆಸರು ಮಾಡಿದರು. ಏನು ಅಂದರೆ, ಒಂದು ಪಂಚಾಂಗ ಪ್ರವೀಣರು, ಜ್ಯೋತಿಷ್ಯಗಾರರು ಮತ್ತು ವಾಗ್ಮಿಗಳು. ಮತ್ತು ನಾವು ಚಿಕ್ಕವರಿದ್ದಾಗ, ಒಂದು 10 ವರ್ಷದ ಮಕ್ಕಳು ನಾವಿದ್ದಾಗ, ಆ ನಮ್ಮ ಮನೆಯಲ್ಲಿ ಅವರು ಒಂದು ಪತ್ತಾರಿಕೆ ಕೆಲಸ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಒಂದು ಹದ್ಗಣಿ, ಒಂದು ಅಗಟಿಗೆ ಇಟ್ಕೊಂಡು ಕೆಲಸ ಮಾಡಿದ್ರು. ಆ ಕೆಲಸ ಮಾಡುವ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಸುಮಾರು ದಿನಕ್ಕೆ 10 ಜನ ಆ ವಯಸ್ಸಿನವರು, ಅವರಿಗೆ ಸಮನಾಗಿರ್ತಕ್ಕಂಥ ವಯಸ್ಕರರು ಅಲ್ಲಿ ಕೂಡ್ತಿದ್ರು. ಅವ್ರು ಏನು ಕೂಡ್ತಾರಂತಂದ್ರೆ ಕೆಲಸಕ್ಕೆ ಬಂದಿರ್ತಿದ್ದಿಲ್ಲ. ಇವರ ಒಂದು ಧಾರ್ಮಿಕವಾಗಿ, ಧರ್ಮದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ಒಬ್ಬ ಮಹಾನ್ ಪುಣ್ಯಾತ್ಮರ ಒಂದು ಚರಿತ್ರೆ ಬಗ್ಗೆ ಅವ್ರು ಹೇಳ್ತಿದ್ರು. ಅದನ್ನು ಆಲಿಸ್ಲಿಕ್ಕೆ ಅವ್ರು ಬರ್ತಿದ್ರು ದಿನನಿತ್ಯ. ಅಂದರೆ ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಕೇಳ್ತಕ್ಕಂಥ ಒಂದು ಆ ನಮ್ಮ ಗ್ರಾಮದ ಹಿರಿಯರು ನಮ್ಮ ತಾತನಲ್ಲಿ ಬರ್ತಾರೆ. ಅಂಥ ಒಂದು ವಾಗ್ಮಿಗಳು. ಜೊತೆಗೆ ಅವರು ಆಯುರ್ವೇದಿಕ ಒಂದು ಔಷಧಿ, ಅಂದರೆ ಆಗಿನ ಪದ್ಧತಿ, ಆಗಿನ ಜನಕ್ಕೆ ಆಯುರ್ವೇದಿಕ ಪಂಡಿತರು, ಆಯುರ್ವೇದಿಕ ಒಂದು ಮದ್ದನ್ನು ಕೊಡ್ತಕ್ಕಂಥವ್ರು ಅವರಾಗಿದ್ದರು. ಅದು ನಮ್ಮ ತಾತನವರ ವಿಶೇಷತೆ. ಇವತ್ತಿಗೂ ಕೂಡ ಕೆಲವು ಜನ ಜ್ಯೋತಿಷಗಾರರು, ಈಗಿನ ಒಂದು ಜ್ಯೋತಿಷಗಾರನ ಯಾರಪ್ಪ ಅಂತ ನಾವು ಕೆಲವೊಂದು ಕಡೆ ಹೋದಾಗ, ನಾ ಶಂಕರಪ್ಪ ಅಂತಕ್ಕಂಥವ್ರು ಮೊಮ್ಮಗಂದಾಗ, ನಿಮ್ಮ ತಾತನವರು ಬೆಂಕಿ ಇದ್ದಂಗೆ, ನಿಮ್ಮ ತಾತನವರು ಆಡಿದ ಮಾತುಗಳು ಅದು ಆಗಬೇಕು ಅಂತ ಒಂದು ಶಕ್ತಿ ಅವ್ರ ಬಳಿ ಇತ್ತು ಅಂತ ಹೇಳ್ತಾರೆ. ಅದು ನಮಗೆ ಖುಷಿ. ನಮ್ಮ ತಾತನವರು ನಾಟಿ ವೈದ್ಯರಾಗಿ, ಅನೇಕ ಜ್ಯೋತಿಷ್ಯ ಪಂಡಿತರಾಗಿ ನಿಮ್ಮ ತಾತನವರು
ಸಾಕಷ್ಟು ನಾವು ಚಿಕ್ಕ ವಯಸ್ಸಿನಲ್ಲಿ ಕೂಡ ಅವರ ಹೆಸರನ್ನು ನಾವು ಕೇಳಿದ್ದೀವಿ. ಅಂಥ ಮನೆತನದಲ್ಲಿ ಬೆಳೆದು ಬಂದ ಯಾವ ಸಂತೋಷ್ ಅವರು ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಬಳುವಳಿ, ಯಾಕಂದರೆ ಒಬ್ಬ ಪೂರ್ವಜರಿಂದ ಬಂದಂಥ ಬಳುವಳಿ ಇವತ್ತು ಅವರಿಗೆ ಸನ್ಮಾರ್ಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ತಾತನ ಹೆಸರನ್ನು ಅಜರಾಮರವಾಗಿ ಉಳಿಸ್ತಕ್ಕಂಥ ಕಾರ್ಯವನ್ನು ಶಂಕರಪ್ಪ ವಿ ಆಚಾರ್ಯ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿ ಈ ಒಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ತಾತನವರ ಬಗ್ಗೆ ಹೇಳಿದಿರಿ. ತಾತನವರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಹೇಳ್ರಿ. ನಮ್ಮ ಶಹಾಪುರ ದೇವೇಂದ್ರ ಸ್ವಾಮಿಗಳ ಮಠ, ಏಕದಂಡಿಗೆ ಮಠದ ದೇವೇಂದ್ರ ಸ್ವಾಮಿಗಳು ಆಗಿನ ಕಾಲದಲ್ಲಿ ದೇವೇಂದ್ರ ಸ್ವಾಮೀಜಿಗಳಕ್ಕಿಂತಲೂ ಹಿರಿಯವರು ವಯಸ್ಸಿನಲ್ಲಿ ನಮ್ಮ ಶಂಕರಪ್ಪಜಿಗಳು. ಆ ಸಮಯದಲ್ಲಿ ದೇವೇಂದ್ರ ಸ್ವಾಮೀಜಿಗಳು ತಮ್ಮ ಮಠದಲ್ಲಿ ಏನಾದ್ರು ಚರ್ಚೆಗಳು ನಡಿಬೇಕಾದ್ರೆ ಶಾರದಾಳಿ ಶಂಕರಪ್ಪ, ಅಮಲ್ಯಾಳ ಒಬ್ರು ಯಜಮಾನರು, ಚಟ್ನಳ್ಳಿ ರಾಮಚಂದ್ರಪ್ಪ, ಈ ತರ 5 ಜನನ್ನ ಕರಿತಿದ್ರಂತ ಏನೇ ಒಂದು ಸಮಾಲೋಚನೆ ಆಗಿನ ಕಾಲದಲ್ಲಿ ಪಾಂಡಿತ್ಯವನ್ನ ಅಂದ್ರೆ ಅಂತ ಒಂದು ಅವ್ರ ಬಳಿ ಒಂದು ಅಡಕವಾಗಿತ್ತು ವಿಷಯಗಳು. ಯಾಕಂದ್ರೆ ನಮ್ಮ ಧರ್ಮದ ಗುರುಗಳೇ ಅವರನ್ನ ಆಹ್ವಾನಿಸ್ತಾರಂದ್ರೆ ಅವರಲ್ಲಿ ಇರ್ತಕ್ಕಂಥ ಪಾಂಡಿತ್ಯ, ಅದು ನಾನು ಹೇಳ್ತಾ ಇಲ್ಲ, ಸಲಹೆ ಸೂಚನೆಗಳು, ಆಗಿನ ಕಾಲ ಅವರ ಒಡನಾಟಗಳು, ದೇವೇಂದ್ರ ಮಹಾಸ್ವಾಮಿಗಳು ಮತ್ತು ಅವರು ಕೂಡ ಒಡನಾಟ ಇತ್ತು ಅಂದಮೇಲೆ ಇವರು ಕೂಡ ಜ್ಯೋತಿಷ್ಯದಲ್ಲಿ ಪಾಂಡಿತರಿದ್ದು ಅಂತ ಶಂಕರಪ್ಪ ಆಚಾರ್ಯ ಅವರು ನಾವು ಹೇಳ್ಬೋದು. ಆದರೆ ತಾತನವರ ಬಗ್ಗೆ ಇಷ್ಟೊಂದು ಹೇಳಿದ್ರಿ. ತಾವು ಮೂಲ ತಂದೆಯವರ ಕೆಲಸಗಳ ಬಗ್ಗೆ ಏನಾದರೂ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ರಿ ಸರ್? ನಮ್ಮ ತಂದೆಯವರು ಕೂಡ ನಮ್ಮ ತಾತನವರ ಒಂದು ಆದಿಯಲ್ಲಿ ಅವ್ರೇನು ಮಾಡ್ಕೊಂಡು ಬಂದರು ಆ ಒಂದು ಪಂಚಕಸಬು, ನಮ್ಮೇನು ವಿಶ್ವಕರ್ಮ ಧರ್ಮದ ಒಂದು ಪಂಚಕಸಬುಗಳದಲ್ಲ, ಆ ಪಂಚಕಸಬುಗಳಲ್ಲಿ ಇವತ್ತು ಮರ ಕೆಲಸ, ಕಬ್ಬಿಣ ಕೆಲಸ, ಶಿಲ್ಪಿ ಕೆಲಸ, ಕಾಷ್ಟಶಿಲ್ಪ, ಇದು ನಮ್ಮ ಸಮುದಾಯದ ನಮ್ಮ ಸಮಾಜದ ಒಂದು ಕೆಲಸ. ಆದರೆ ವಾಸ್ತು ಪರಿಣಿತರವರು, ವಾಸ್ತು ತಜ್ಞರು ಜೊತೆಗೆ ಮನೆಯ ಆಯವನ್ನು, ಮನೆಯ ವಿನ್ಯಾಸವನ್ನು ಹಾಕಿ ಕೊಟ್ಟ ನಂತರ ಮನೆಯ ಗೃಹ ಪ್ರವೇಶದವರೆಗೂ ಅವ್ರಿಗೆ ಇವತ್ತು ಬೇಡಿಕೆ ಇದೆ ಅಂತ ಒಂದು ಕೆಲಸ ಅವರು ಪೌರೋಹಿತ್ಯ ಮಾಡ್ತಾ ಇದ್ದಾರೆ. ಅದರ ಈ ಮೂಲತವಾಗಿ ಬಳುವಳಿಯಾಗಿ ನಿಮ್ಮ ಮನೆತನಕ್ಕೆ ಅಂದರೆ ಶಂಕರಪ್ಪ ವಿ ಆಚಾರ್ಯರಿಂದ ಹಿಡ್ಕೊಂಡು ತಮ್ಮ ತಂದೆಯವರಿಗೆ ಎಲ್ಲ ಕೆಲಸದಲ್ಲಿ ನಮ್ಮ ವೃತ್ತಿ ಜೀವನದಲ್ಲಿ ಹಿಡ್ಕೊಂಡು ಮತ್ತು ಯಾವ ಪಂಚಾಂಗ ಪ್ರವೀಣರಾಗಿ, ವಾಸ್ತು ತಜ್ಞರಾಗಿ ಅನೇಕ ನಿಮ್ಮ ಮನೆಯ ಬಳುವಳಿಯಾಗಿ ತಾವು ಕೂಡ ಬಂದಿದ್ದೀರಿ. ಇಲ್ಲಿವರೆಗೆ ತಾವು ಏನನ್ನು ಉದ್ಯೋಗ ಮಾಡಿಕೊಂಡಿದ್ದೀರಿ ಸರ್ ತಾವು? ನಾನು ನಮ್ಮ ತಾತನ ತರುವಾಯ ನಮ್ಮ ತಂದೆಯವರು ಮಾಡಿದರು, ನಮ್ಮ ತಂದೆಯ ತರುವಾಯ ನಾನು ಕೂಡ ನನ್ನ ಪ್ರೌಢ ವ್ಯವಸ್ಥೆಯಲ್ಲಿ ಬಂಗಾರ ಕೆಲಸ, ಬಿಜಾಪುರದಲ್ಲಿ ಬಂಗಾರ ಕೆಲಸ ಕಲ್ತೀವಿ, ಸುರಪುರದಲ್ಲಿ ಬಂಗಾರ ಕೆಲಸ ಕಲ್ತೀವಿ. ಅದನ್ನೇ ನಾವು ಮಾಡ್ಬೇಕಂತ ನಾವು ಇಚ್ಛೆ ಇಟ್ಕೊಂಡ್ವಿ. ಅನಿವಾರ್ಯ ಕಾರಣದಿಂದ ನಮ್ಮ ಮನೆಯಲ್ಲಿ ನಾನೇ ಚಿಕ್ಕವನು, ಹೌದು, ಹಿಂಗಾಗಿ ನಮ್ಮ ತಂದೆಯವರಿಗೆ ಯಾವುದೇ ಒಂದು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅವರೇ ಹೋಗಿ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಅದು ನೋಡ್ಲಿಕ್ಕೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಅದನ್ನೆಲ್ಲ ತೊರೆದು ಬಂದು ನಮ್ಮ ಊರಲ್ಲೇ ಸ್ವಗ್ರಾಮದಲ್ಲೇ ಇದ್ದು ನನ್ನ ತಂದೆಯವರು ಮಾಡ್ತಕ್ಕಂಥ ಕೆಲಸಗಳಲ್ಲೇ ನಾನು ಅವರಿಗೆ ಸಹಾಯ ಮಾಡ್ತಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಹವ್ಯಾಸಗಳು ಏನಂತ ನಮ್ಗೆ ಹೇಳ್ರಿ. ನಮ್ಮ ಹವ್ಯಾಸ ಅಂತಂದರೆ ಜಾಸ್ತಿ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ನಾನು ಹಿರಿಯರ ಹತ್ರ ಕೂಡೋದು ಜಾಸ್ತಿ ನನ್ನ ಹವ್ಯಾಸ. ಯಾಕಂದರೆ ಹಿರಿಯರು ಏನು ಹೇಳ್ತಾರ ಅದನ್ನು ತಿಳ್ಕೊಬೇಕು. ಹೌದು, ಯಾಕಂದರೆ ಹಿರಿಯರು ಅಂತಂದ್ರೆ ಸುಮಾರು ಒಂದು 60-70 ವರ್ಷದವರ ಜೊತೆಲಿ ಇರ್ತೀನಿ. ಆ 60-70 ವರ್ಷದಿಂದ ಅವ್ರು ಏನು ಅನುಭವಿಸ್ಯಾರ ಅದನ್ನು ನಾವು ಕೇಳ್ತೀವಲ್ಲ, ಅದು ಮುಂದೆ ನಾವು ನಮ್ಮ ಮಕ್ಕಳಿಗೆ, ನಾನು 60 ವರ್ಷ ಆದರೂ ಕೂಡ 70 ವರ್ಷ ಆದರೂ ಕೂಡ ಅದನ್ನು ನಮ್ಮ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಒಂದು ಆದಿ ಆತ, ಅದೊಂದು ವಿಶೇಷತೆ ನನ್ನ ಹವ್ಯಾಸ. ಎರಡನೇದು ಪುಸ್ತಕವನ್ನು ಓದುವುದು, ಪತ್ರಿಕೆ ಓದುವುದು ಮತ್ತು ಬರೆಯುವುದು ನನಗೆ ಭಾಳ ಹವ್ಯಾಸ. ಯಾಕಂದ್ರೆ ನಮ್ಮ ತಂದೆಯವರು ಕೂಡ 3-4 ಪುಸ್ತಕಗಳು ಬರೆದಾರೆ. ಅದನ್ನು ಯಾಕಂದ್ರೆ ಅದು ಯಾವುದೇ ಆಗಲಿ ಒಂದು ಕಣ್ಣಿನಿಂದ ನೋಡಿದಾಗ ಅದನ್ನು ಆಟೋಮೆಟಿಕಾಗಿ ಬರ್ತದೆ. ನಾವು ಪೇಪರ್ ಓದಿದ್ರೆ ಮಕ್ಕಳು ಪೇಪರ್ ಓದ್ತಾರೆ, ನಾವು ಮೊಬೈಲ್ ನೋಡಿದ್ರೆ ಮಕ್ಕಳು ಮೊಬೈಲ್. ಆ ರೀತಿಯಾಗಿ ನಮ್ಮ ಹಿರಿಯರು ಏನು ಮಾಡ್ತಾರೆ ಅದನ್ನೇ ನಾವು ರೂಢಿಸ್ಕೊಂಡು ನಮ್ಮದು ಕೂಡ ಒಂದು ಪುಸ್ತಕ ಬರೆಯೋ ಅಂತ ಒಂದು ಹವ್ಯಾಸ ಇದೆ. ಇವತ್ತು ಒಂದು ವಿಶ್ವಕರ್ಮರ ಮತ್ತು ವಿಶ್ವಕರ್ಮನ ಬಗ್ಗೆ ಈ ಜಗತ್ತಿನಲ್ಲಿ ಶರಣರು, ದಾಸರು, ಯತಿಗಳು, ರಾಜಕಾರಣಿಗಳು, ನಟರು, ಸ್ಕಂದ ಪುರಾಣ, ವೇದಗಳು, ಸೂಕ್ತಗಳು, ಇವೆಲ್ಲ ಏನು ವಿಶ್ವಕರ್ಮನ ಬಗ್ಗೆ ಹೇಳ್ಯಾರ ಅದನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ಒಂದೆಡೆ ಸೇರಿಸಿ ನಾವು ಒಂದು ಸಂಪಾದಕರಾಗಿ ಆ ಪುಸ್ತಕವನ್ನು ಹೊರಗಡೆ ತಂದಿದ್ದೀವಿ. ಒಳ್ಳೆ ಸಾಹಿತ್ಯಗಳಾಗಿ ಅನೇಕ ಸಂಗ್ರಹಗಳನ್ನು, ಅನೇಕ ವಿಷಯಗಳನ್ನು ಎಲ್ಲವನ್ನು ಸಂಗ್ರಹ ಮಾಡಿ ವಿಶ್ವಕರ್ಮ ಒಂದು ಪ್ರಕಟಣೆಯನ್ನು ತಾವು ಒಂದು ಬುಕ್ಕನ್ನು ಬಿಡುಗಡೆ ಮಾಡ್ತಿದ್ದೀರಿ ಅಂತ ನಾವು ಕೇಳ್ಪಟ್ಟೆ. ಆದರೆ ಮೊನ್ನೆ ತಾನೇ ವಿಶ್ವಕರ್ಮ ಜಯಂತ್ಯೋತ್ಸವದ ಅಂಗದಿನನೇ ಅವತ್ತು ಆ ಪುಸ್ತಕನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ. ಆದರೆ ಯಾವುದೇ ಕಾರಣದಿಂದ ಅದು ಆಗಲಿಲ್ಲ. ಮುಂಬರುವಂಥ ದಿನಮಾನದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಿರಿ ಸರ್ ಅಂತ ನಾನು ನಿಮಗೆ ಈ ತ್ರಿನೇತ್ರ ವಾಹಿನಿಯ ಪರವಾಗಿ
ತಮಗೆ ನೇರ ಸಂದರ್ಶನದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್. ಇಲ್ಲ, ಆ ಒಂದು ಪುಸ್ತಕ ಬಿಡುಗಡೆ ಮಾಡಬಹುದಾಗಿತ್ತು. ಇನ್ನೊಂದು ತಮ್ಮ ಮುಂದೆ ವಿಚಾರ ತಿಳಿಸುವುದೇನೆಂದರೆ, 100 ವರ್ಷ, ಇನ್ನೂ 100 ವರ್ಷ ಕಳೆದ ಮೇಲೆ ಈ ಮಾನವನ ಮೇಲೆ ಏನೇನು ಪರಿಣಾಮ ಬೀರ್ತದೆ, ಆತನ ವಯಸ್ಸೆಷ್ಟು, ಆತನ ಎತ್ತರ ಎಷ್ಟು, ಮುಂದಿನ ದಿನಮಾನದಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನರ ಒಂದು ಸಂಬಂಧಗಳು ಯಾವ ರೀತಿ ಇರ್ತದೆ, ಇವೆಲ್ಲ ಪಶು ಪಕ್ಷಿ ಪ್ರಾಣಿಗಳು ನಮಗೆ ಯಾವ ರೀತಿ ಸಿಗುತ್ತದೆ ಅಂತಕ್ಕಂಥದ್ದು ಅದು ಮುಂದಾಲೋಚನೆಯಿಂದ ನಾವು ಅದು ಬರೆದಿವಿ. ಅದು ಮುದ್ರಣ ಹಂತದಲ್ಲೇ ನಮ್ಮ ತಂದೆಯವರು 4 ಬುಕ್ಗಳು ಮುದ್ರಣ ಹಂತದಲ್ಲೇ, ನಮ್ಮೂ ಇನ್ನೂ 2 ಮುದ್ರಣದಲ್ಲಿ, ಅದೆಲ್ಲನೂ ಒಂದೇ ಕಡೆ ಸೇರಿಸಿ ಮಾಡಿದ್ರೆ ಇನ್ನೂ ಅದೊಂದು ಅದಕ್ಕೆ ಒಂದು ಮೆರುಗು ಬರುತ್ತೆ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ತಡೆಯೋದು. ಈಗ ವಿಶ್ವಕರ್ಮಂದು ತಾವೆಲ್ಲ ಸಾಹಿತಿಗಳು ಬರೆದಂಥದ್ದನ್ನು ಒಂದು ಪ್ರಕಟಣೆ ಮಾಡಿ ಸಂಗ್ರಹ ಮಾಡಿ ಏನೋ ಒಂದು ಪುಸ್ತಕನ ಈಗಾಗಲೇ ಒತ್ತಿಗೆನ ಹೊರಬರ್ತಾ ಇದೆ, ಸಂತೋಷ. ಇನ್ನು 100 ವರ್ಷ ಬಳವಳಿ ಆದಮೇಲೆ ಮಾನವನ ಜನ್ಮಾಂತರದ ಮೇಲೆ ಯಾವೆಲ್ಲ ಪರಿಣಾಮಗಳಾಗುತ್ತವೆ, ಜೀವಿಗಳ ಮೇಲೆ ಯಾವೆಲ್ಲ ಪರಿಣಾಮಗಳಾಗುತ್ತವೆ, ಏನೆಲ್ಲ ನಶಿಸಿ ಹೋಗ್ತವೆ ಎನ್ನುವಂಥದ್ದನ್ನು ರಿಸರ್ಚ್ ಮಾಡಿ ತಾವು ಇಷ್ಟೆಲ್ಲ ಅಧ್ಯಯನ ಮಾಡಿ ಮುಂಬರುವಂಥ ದಿನಮಾನಗಳಲ್ಲಿ ಆ ಒಂದು ಪುಸ್ತಕವನ್ನು ಕೂಡ ತಾವು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರಿ. ಬಹಳ ಸಂತೋಷ ಸರ್. ತಾವು ಇನ್ನೊಂದು ಕೇಳಬೇಕಂತಂದರೆ, ನಾಟಕದಲ್ಲಿ ತಮಗೆ ಬಹಳ ಅಭಿರುಚಿ ಇದೆ. ಆಮೇಲೆ ನಾಟಕದಲ್ಲಿ ಇನ್ನೆಲ್ಲೇ ಗಾಯಕರಾಗಿ ಹೆಣ್ಣು ಮತ್ತು ಗಂಡಿನ ಧ್ವನಿಯನ್ನು ಹೇಗೆ ಸರ್ ತಾವು ಅದ್ಭುತವಾಗಿ ಆಡ್ತೀರಿ, ಅದೇ ನಮಗೆ ಬಹಳ ಕುತೂಹಲ ಆಗಿದೆ. ತಾವು ಇದ್ರ ಬಗ್ಗೆ ಹೇಳಬೇಕಂತ ನಾನು ವಿನಂತಿಸ್ಕೊತಾ ಇದ್ದೀನಿ. ಅದು ಹೇಳ್ಬೇಕಂದ್ರೆ ಒಂದು ಕಥೆನೇ ಆಗುತ್ತೆ. ಯಾಕಂದರೆ ನಾನು ಪ್ರೌಢಾವಸ್ಥೆಯಲ್ಲಿದ್ದಾಗ ನಮ್ಮ ಸಹೋದರ, ನಮ್ಮ ಅಣ್ಣನ ಜೊತೆಯಲ್ಲಿ ಒಂದು ನಾಟಕ, ನಮ್ಮೂರಲ್ಲಿ ನಾಟಕ ನೋಡ್ಲಿಕ್ಕೆ ಹೋಗಿದ್ವಿ. ಹೋದಾಗ ಹಿನ್ನೆಲೆ ಗಾಯಕರಂತ ಏನಿರ್ತಾರಲ್ಲ ಆ ನಾಟಕದಲ್ಲಿ ಅವ್ರ ಹಿಂದ್ಗಡೆ ಕೂಳ್ತಿದ್ವಿ. ಅವರು ಒಂದು ಆ ನಾಟಕದ ಒಂದು ಸನ್ನಿವೇಶ ಸಮಯದಲ್ಲಿ ಆ ವೇದಿಕೆ ಮೇಲೆ ಕರೆದು ಅವ್ರಿಗೆ ಹಾಡ್ಲಿಕ್ಕೆ ಕರೆದ್ರು. ಆ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದಾಗ ಅವರೇ ಒಬ್ಬರೇನೆ ಗಂಡು ಮತ್ತು ಹೆಣ್ಣಿನಲ್ಲಿ ಚೇಂಜ್ ಮಾಡೋರು. ನಾನು ಎಲ್ಲೇ ಮತ್ತೆ ಬೇರೆ ಕಡೆ ಆಡ್ತಾರಂತ ನೋಡಿದಾಗ ಅವರೇ ಆಡ್ತಿದ್ರು. ನಮ್ಮ ಸಹೋದರರಿಗೆ ಕೇಳಿದ್ವಿ ಮನೆಗೆ ಬಂದಮೇಲೆ, ಅವ್ರು ಆಡ್ತಾ ಇದ್ದಾರಲ್ಲ ಅದು ಹುಟ್ಟು ಗುಣನ ಅಥವಾ ಆಮೇಲೆ ಕಲ್ತಾರಂತ ಕೇಳಿದಾಗ ಅವ್ರಂದ್ರು, ಇಲ್ಲ ಅವರು ಕಲ್ತಾರ ಅಂದರು. ಅಂದ್ರೆ ಯಾರಾದ್ರೂ ಕಲಿಬಹುದಾ ಕಲಿಬಹುದು ಅಂದರು. ನಾನು ಕಲಿಬಹುದಾ ಅಂತ ಕೇಳಿದೆ. ಕಲಿಬಹುದು ಅಂದರು. ಅವತ್ತಿನಿಂದ ನಾನು ಒಂದು ದೃಢ ನಿರ್ಧಾರ ಮಾಡಿ ಯಾವ ನಾಟಕಗಳು ಇರ್ತಾವ ಆ ನಾಟಕ ಸೈಕಲ್ ಮುಖಾಂತರ 50 ಕಿಲೋಮೀಟರ್ ಇದ್ರೂ ರಾತ್ರಿ ಹೋಗಿ ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ದಿಲ್ಲ. ಆದ್ರೆ ಅವತ್ತಿನ ದಿನಮಾನದಲ್ಲಿ 20-25 ರೂಪಾಯಿ ಟಿಕೆಟ್ ಇದ್ರು ಕೂಡ ಆ ಟಿಕೆಟ್ ಅನ್ನು ತೆಗೆದುಕೊಂಡು ಆ ಹಿನ್ನೆಲೆ ಗಾಯಕರಿಂದ ನಾ ಕೊಡ್ತಿದ್ದೆ. ಯಾಕಂದ್ರೆ ಅದೊಂದು ನಾನು ಹಾಡ್ಬೇಕಂತ ಚಾಲೆಂಜ್ ಮಾಡಿ ನೋಡಿ ಹಾಡ್ತಾ ಪ್ರಾಕ್ಟೀಸ್ ಮಾಡಿ ನಮ್ಮೂರಲ್ಲಿ ಒಂದು ಗೌರಿ ಗೆದ್ದಳು ಅಂತಕ್ಕಂಥ ನಾಟಕ ಪ್ರಾರಂಭ ಆಯಿತು. ಒಂದು ತಿಂಗಳ ಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾರೆ. ಆ ಪ್ರಾಕ್ಟೀಸಲ್ಲಿ ನೀವು ಒಂದು ಸ್ವಲ್ಪ ಬಂದ ಪ್ರವೇಶಗಳು ಹೇಳ್ರಿ, ಮಾತುಗಳು ಹೇಳ್ರಿ, ಮತ್ತು ನೀವು ಕೆಲವೊಂದು ಸನ್ನಿವೇಶ ತಕ್ಕಂಥ ಹಾಡುಗಳನ್ನ ಹಾಡ್ರಿ ಅಂತ ಗೊತ್ತಿತ್ತು ಜನರಿಗೆ. ಹಾಡ್ತಾ 1 ತಿಂಗಳಲ್ಲಿ ನನಗೆ ಪೂರಾ ಪ್ರಾಕ್ಟೀಸ್ ಆಗಿಬಿಡ್ತು. ಅವ್ರು ಏನು ಮಾಡಿಬಿಟ್ರು, ನಮ್ಮ ಸುರಪುರ ತಾಲೂಕಿನ ನಹೀಂ ಪಾಷಾ ಅಂತೇಳಿ ಹೆಣ್ಣು ಮತ್ತು ಗಂಡಿನ ಧ್ವನಿಯಲ್ಲಿ ಅವ್ರು ಫೇಮಸ್, ಲತಾ ಮಂಗೇಶ್ಕರ್ ಅಂತಿದ್ರು. ಅಂಥ ಒಂದು ಗಾಯಕರು ನಮ್ಮೂರಿಗೆ ಬರ್ತಾರೆ ಹೇಳಿದ್ದೀನಿ. ಅವರು ನಮ್ಮೂರನ್ನವ್ರು ನಿರ್ಧಾರ ಮಾಡಿ ಈ ಸಲ ನಹೀಂ ಪಾಷಾ ಅವ್ರು ಕರ್ಸೋದು ಬೇಡ, ಯಾಕಂದ್ರೆ ಸಂತೋಷ್ ಅವರೇ ಒಳ್ಳೆ ಗಾಯಕರಾಗಿ ಏನು ಅವ್ರ ಹೆಣ್ಣು ಧ್ವನಿ ಹೊರ ಸಿಮ್ತದೆ ಅಂತೇಳಿ ವಿಚಾರ ಮಾಡಿ ನೀವೇ ಇರ್ಬೇಕಂದ್ರು. ನಾನೇ ಇರ್ಬೇಕಂದಾಗ ನಮಗೊಂದು ಟೀಮ್ ಬೇಕಲ್ಲ, ತಬ್ಲಾ, ಕಾಂಗು, ಕ್ಯಾಶು, ಹಾರ್ಮೋನಿಯಂ ನುಡ್ಸೋದು. ಅದು ನಮ್ಮೂರಲ್ಲಿ ಸಂಗಡಿಗರ ಪರಿವಾರ ಇದ್ರೆ ನಮ್ಮೂರಲ್ಲಿ ಯಲ್ಲಪ್ಪ ಸುರೇಶ್ ಅಂತ ನೀವು ಹೆಸರು ಕೇಳಿರ್ಬೋದು. ಅವರ ತಮ್ಮದರು 2-3 ಜನ ಇದ್ರು. ಅವರಿಗೆಲ್ಲ ನಾನು ವಾದ್ಯಗಳು ಕೊಡಿಸಿ, ಆಂಪ್ಲಿಫೈರ್ ಕೊಡಿಸಿದ್ವಿ, ಎಲ್ಲ ಕೆಲವೊಂದು ವಾದ್ಯಗಳು ಇರ್ಲಾರ್ದಂತ ಕೊಡಿಸಿ ಅವ್ರ ಟೀಮ್ ರೆಡಿ ಮಾಡಿ ಆ ನಾಟಕಕ್ಕೆ ನಾವೇ ಶಿವ ಆರ್ಕೆಸ್ಟ್ರಾ ಅಂತ ಹೆಸರಿಟ್ಟು ನಾನೇ ಹಿನ್ನೆಲೆ ಗಾಯಕರಾಗಿ. ನಾವು ಚಿಕ್ಕವ್ರು, ಯಾಕಂದ್ರೆ 20-22 ವರ್ಷದವ್ರು. ಅಲ್ಲಿ ಏನಾದ್ರು ಕೆಟ್ಟು ಹೋದ್ರೆ ನಮಗೆ ಯಾರಾದರೂ ಏನಾದ್ರು ಬೈಬಾರ್ದು ಅಂತೇಳಿ ನಿಮ್ಮಂಥ ವಯಸ್ಸಿನವ್ರಿಗೆ ಒಬ್ಬರನ್ನ ಆಯ್ಕೆ ಮಾಡಿ ಈ ಒಂದು ಟೀಮಿಗೆ ನೀವೊಬ್ಬರು ನಿರ್ದೇಶಕರು, ನೀವೊಬ್ಬರು ಲೀಡರ್ ಬಂದಂಥದ್ರಲ್ಲಿ ಆದಾಯ ಕೂಡ ಸಮನಾಗಿ ಏನಾದರೂ ಅಂದ್ರೂ ಕೂಡ ನೀವು ಅದನ್ನ ಸ್ವೀಕಾರ ಮಾಡ್ಬೇಕು. ಒಳ್ಳೇದು ಬಂದ್ರೆ ಸ್ವೀಕಾರ ಮಾಡ್ಬೇಕು, ಕೆಟ್ಟದನ್ನು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದಾಗ ಓಕೆ ಅಂತೇಳಿ SR ನಾಗಲಿಕರ್ ಅಂತ ಅವ್ರನ್ನ ನಾಟಕ ನಿರ್ದೇಶಕರು ಅವ್ರನ್ನ ಆಯ್ಕೆ ಮಾಡಿದ್ವಿ. ಅದು ಆ ನಾಟಕ ನಡಿಬೇಕಾದ್ರೆ ಕೆಲವು ಜನ ಆಡಿದ್ರು. ಸಂತೋಷ್ ಅವ್ರು ಏನೋ ಆಡ್ತಾರಂತ ನಾಟಕ, ದೊಡ್ಡ ನಾಟಕ ಆಡ್ತಿರ್ತಾರ, ಕೆಟ್ಟು ಬಿಟ್ರೆ ಅಸಹ್ಯ, ಯಾಕೆ ಒಬ್ರು ಗಾಯಕನ ಕರ್ಸರಿ ಏನಾಗುತ್ತೆ ಅಂತ ಜನ ಕೇಳಿದಾಗ ಅದು ನನ್ನ ಕಿವಿಗೆ ಬೀಳ್ತಿತ್ತು. ಅಂಥ ಸಮಯದಲ್ಲಿ ನಾನು ಏನು ಮಾಡಿದೆ, ಭಾಳ ಚಾಲೆಂಜ್ ಆಗಿ ತೊಗೊಂಡೆ. ಯಾಕೆ ಅದು ನನಗೆ ಹಗುರಾಗಿತ್ತು. ದಿನ ಆಡಿ ಆ ಒಂದು ನಾಟಕ ಪ್ರಾರಂಭ ಆಗಿ ನಾಂದಿ ಪ್ರಾರಂಭ ಆಯಿತು. ನಾಂದಿ ಆಡಿದ್ವಿ. ಆಡಿ ಒಂದು 4 ಪ್ರವೇಶ ಆಯಿತು. 4 ಪ್ರವೇಶ ಮುದ್ಮೇಲೆ ಈ ರಂಗ ಸಜ್ಜಿಕೆಯಲ್ಲಿ ಬಂದು ಒಂದು ಹಾಡು ಆಡ್ಬೇಕಂತ ನಮ್ಗೆ ಹೇಳಿದ್ರು. ಅವಾಗ ಜನ್ಮದ ಜೋಡಿ ಒಂದು ಸಿನಿಮಾ ಆ ಸಮಯದಲ್ಲಿ ಇತ್ತು. ಅದರಲ್ಲಿ ಒಂದು ಹಾಡು ಒಂದು ಆಯ್ಕೆ ಮಾಡಿದ್ದೆ. ಆ ವೇದಿಕೆ ಮೇಲೆ ಹಾಡಿದರೆ ಅವತ್ತು ಸುಮಾರು ನಾನು ಹೇಳೋದು 2000 ಇಸ್ವಿಯಲ್ಲಿ, ನನಗೆ ಇವತ್ತು 44 ವಯಸ್ಸು, ಅಂದ್ರೆ ನಾನು 20 ವರ್ಷ ಹಿಂದಿಂದ ಹೇಳ್ತಾ ಇದ್ದೀನಿ. ಅವತ್ತು ನಾನು ಒಬ್ಬ ಸಣ್ಣ ಯುವಕನಾಗಿ ವೇದಿಕೆ ಮೇಲೆ ಹಾಡಿದರೆ
ಆ ಸಮಯದಲ್ಲಿ 3,000 ರೂಪಾಯಿ ನನಗೆ ಒಂದು ಜನರಿಂದ ಒಂದು ಪ್ರೋತ್ಸಾಹ ಕಾಣಿಕೆ ಕೊಟ್ಟರು. ಜೊತೆಗೆ 9 ಜನ ಸನ್ಮಾನ ಮಾಡಿದ್ರು. ಶಾಪುರದವರೇ, ಬೇರೆ ಎಲ್ಲ ಇಂಥವರೆಲ್ಲ ಬಂದಿದ್ರು. ಇನ್ನು ಸುರಪುರ ತಾಲೂಕದವ್ರು, ಚಂದಾಪುರ ಇಂಥವರೆಲ್ಲ ಬಂದು ಸಣ್ಣ ಒಂದು ಟೇಪ್ ರೆಕಾರ್ಡ್ ಇರ್ತದೆ, ರೆಕಾರ್ಡ್ ಆಗೋದು, ಅದನ್ನ ನಾ ಹಾಡೋದ್ರ ಬಗಲಾಗ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋದ್ರು. ಅಂದ್ರೆ ಅಷ್ಟು ಅವ್ರಿಗೆ ಕ್ಯೂರಿಯಾಸಿಟಿ. ನಮ್ಮ ಜೊತೆಲಿರೋ ನಮ್ಮ ವಿಶ್ವಕರ್ಮ ಸಮಾಜದ ಯುವ ಗಾಯಕರು, ಬೇರೆ ಸಮಾಜದವರೇ ಇದನ್ನ ಹೇಳೋದು, ಬೇರೆ ಸಮಾಜದವರು ಅಷ್ಟು ಉತ್ಸಾಹದಿಂದ ನನ್ನನ್ನು ಅದನ್ನ ಸ್ವೀಕಾರ ಮಾಡಿದ್ರು. ನನಗೂ ಬಹಳ ಖುಷಿ ಆಯ್ತು. ಅವತ್ತು ಹೇಳಿದ್ರು, ಇಂಥ ನಮ್ಮ ಶಾರದಾಳಿ ಗ್ರಾಮದಲ್ಲಿ ಶಾರದೆ ನೆಲೆಸ್ಯಾಳ ಸಾಕ್ಷಾತ್. ಯಾಕಂದ್ರೆ ಎಲ್ಲಾ ಕಲಾವಿದರು ಶಾರದಾಳ್ಯಾರ, ನಿರ್ದೇಶಕರು ನಮ್ಮ ಊರವ್ರೆ, ತಬಲಾ, ಕಾಂಗು, ಕ್ಯಾಶಿಯೋ, ಗಾಯಕರು ನಮ್ಮ ಊರದಾರ. ಇದು ನಮ್ಮ ಹೆಮ್ಮೆ ಅಂತೇಳಿ ಅಲ್ಲೆಲ್ಲ ಊರಿನ ಪ್ರಮುಖರು ಹೊಗಳಿದ್ರು. ಅದು ನಮ್ಗೆ ತೃಪ್ತಿ ಆಯ್ತು. ಯಾಕಂದ್ರೆ ಕಾಣಿಕೆ ಮುಖ್ಯ. ಆ ಹೊತ್ತಿನ ನಾಟಕದ ಕಾಣಿಕೆನ ತಗೊಳ್ಳಿಲ್ಲ, ಸಾಕು ನನಗೆ ಇದ್ರ ಗೌರವ ಬೇಕು, ಕಲೆಗೆ ಮೆಚ್ಚುಗೆ. ಆ ಕಾಣಿಕೆ ಯಾರಿಗೆ ಕೊಟ್ಟಿದೆ ಅಂತಂದ್ರೆ ನೀವು ಆಗಲೇ ಹೇಳಿದ್ರಿ, ಏನೋ ಕೆಲವು ಕಾಣಿಕೆಗಳು ಮಾಡಲ್ಲ ಅಂತ. ನನ್ನ ಬಡ ಕಲಾವಿದರಿಗೆ ಅದನ್ನ ಕೊಟ್ಬಿಟ್ಟು ಅವತ್ತಿನಿಂದ ನಾವು ಸಮಾಜದಲ್ಲಿ ಯಾರಾದ್ರೂ ನಿರ್ಗತಿಕರೇ, ಬಡವರು ಇದ್ರೆ ಅಂಥದ್ದು ಕೊಡ್ಬೇಕಂತ ಮನೋಭಾವ ಅವಾಗಲಿಂದನೂ ಬಂದದ್ದು. ಇದು ನಮ್ಮ ನಾಟಕದಲ್ಲಿ. ಜೊತೆಗೆ ಒಂದು ಕಿರುಚಿತ್ರ, ಕಾಲಕ್ಷಣಿಕ ಅಂತಕ್ಕಂಥ ಕಿರುಚಿತ್ರದಲ್ಲಿ ನಮ್ಮ ಶಾಪುರ ಸ್ವಾಮೀಜಿಗಳು ಅವರು ಬಂದು ಉದ್ಘಾಟನೆ ಮಾಡಿದ್ರು. ಆ ಕಿರುಚಿತ್ರದಲ್ಲಿ ನಿರ್ಮಾಪಕರಾಗಿ ಅಂದ್ರೆ ಹಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಜೊತೆಗೆ ಆ ಒಂದು ಕಿರುಚಿತ್ರದಲ್ಲಿ ವೈದ್ಯನಾಗಿ ನಾನು ಅಲ್ಲಿ ಕಾಣಿಸ್ಕೊಂಡೆ, ಪಾತ್ರವನ್ನು ಮಾಡಿ. ಅಂದ್ರೆ ನಿಮ್ಗ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶ ಬಂದಾಗ, ಯಾವುದೇ ಒಂದು ಸಂದರ್ಭ ಬಂದಾಗ ಅವನ್ನ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀನಿ ಅಂತಕ್ಕಂಥ ಒಂದು ಪ್ರೌಢತೆ ತಮ್ಮಲ್ಲಿ ಇದೆ. ಯಾಕಂದ್ರೆ ಅದು ಬಳವಳೆಯಾಗಿ ಬಂದಿರತಕ್ಕಂಥ ತಮ್ಮ ಮನಿತನದು. ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು. ಇನ್ನೊಂದು ವೀಕ್ಷಕರೇ, ಹೆಣ್ಣು ಮತ್ತು ಗಂಡಿನ ಧ್ವನಿಯಲ್ಲಿ ಹಾಡ್ತಕ್ಕಂಥದ್ದು ಬಹಳ ಕಷ್ಟ ಇದೆ. ಅಂಥ ಒಂದು ಕಂಠಸಿರಿಯನ್ನು ಬದಲಾವಣೆ ಮಾಡಿಕೊಂಡು ಒಂದು ಹೆಣ್ಣು ಮತ್ತು ಗಂಡಾಗಿ ಹಾಡ್ತಕ್ಕಂಥ ಕಲಾವಿದರು ತುಂಬ ವಿರಳ. ಈಗ ತಾನೇ ಹೇಳಿದ್ರಿ ನঈಂ ಪಾಷಾ ಅವರಂತ, ಅವರು ಕೂಡ ಒಳ್ಳೆ ಅದ್ಭುತ ಕಲಾವಿದರು. ಅವರು ಮೊನ್ನೆ ತಾನೇ ದಿವಂಗತರಾದರು. ಅವರ ಸವಿನೆನಪುಗಳು ಶಾಪುರಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನঈಂ ಪಾಷಾ ಅವರು ಕೊಟ್ಟಿದ್ದಾರೆ. ಅವರ ಹಾದಿಯಲ್ಲಿಯೇ ನಾವು ಸಂತೋಷ್ ಅವರನ್ನು ಸಾಕಷ್ಟು ಹೆಣ್ಣು ಮತ್ತು ಗಂಡಿನ ಧ್ವನಿಯಲ್ಲಿ ಕೇಳಿದ್ದಕ್ಕೆ ಮತ್ತು ಬಹಳ ಸಂತೋಷ ಆಗ್ತಾ ಇದೆ ಸರ್. ಆದರೆ ಈ ಕಿರುಚಿತ್ರದಲ್ಲಿ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಮತ್ತು ಪಾತ್ರವನ್ನು ನಿರ್ವಹಿಸಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಅದು ನಿಜನಾ ಸರ್? ನಿಜ. ಹಾಗೆ ನೀವು ಸಮಾಜ ಸೇವೆಯನ್ನು ಮಾಡ್ತಿರೋದು ಮತ್ತು ತಾವು ಪ್ರಾರಂಭಿಸಿದ್ದು ತಮ್ಮ ಅನುಭವ ಯಾರಿಂದ ಪ್ರೇರಣೆ ಆಯಿತು ಸರ್ ತಮಗೆ? ಸಮಾಜ ಸೇವೆ ಮಾಡೋದು ಮಾಡ್ಬೇಕಂತ ವಿಚಾರ ಬಂದಾದ್ರೆ ಯಾರ್ದು ಪ್ರೇರಣೆ ಇಲ್ಲ. ಯಾಕಂತಂದ್ರೆ ನಾನು ಅನುಭವಿಸಿದ ಪ್ರಕಾರ ಸಮಾಜ ಸೇವೆಗೆ ನಾನು ಹೇಳಿದೆ. ಉದಾಹರಣೆ, ಈಗ ನಾಟಕ ರಂಗದಲ್ಲಿ ಬಡ ಕಲಾವಿದರಿಗೆ ನಾವು ಅದೊಂದು ಸಮಾಜ ಸೇವೆ. ಯಾಕಂದ್ರೆ ನನಗೆ ಬಂದಿರತಕ್ಕಂಥದ್ದು ನಾನು ಅವ್ರಿಗೆ ಕೊಟ್ಟೆ. ಉದಾಹರಣೆ, ಸುರಪುರ ತಾಲೂಕು ಬೈರಿಮಡ್ಡಿ ಅಂತಕ್ಕಂಥ ನಾಟಕಕ್ಕೆ ಹೋಗಿದ್ವಿ. ಆ ನಾಟಕಕ್ಕೆ ಹೋದ ಸಮಯದಲ್ಲಿ ಯಾಕಂದ್ರೆ ಹೇಳ್ತಾರ ನಾಲಿಗೆ ಒಂದು ಇರ್ಬೇಕಂತ. ಯಾಕಂದ್ರೆ ನಮಗೆ ಒಂದು ಊಟ, ಒಂದು ಸನ್ಮಾನ ಯಾರು ತಿರಸ್ಕಾರ ಮಾಡಲ್ಲ. ಆದ್ರೆ ಆ ವಯಸ್ಸಿನಲ್ಲೇ ನಾನು ಅದಾದ ಒಂದು ವರ್ಷಕ್ಕೆ ಆ ನಾಟಕ ಹೋಗಿದಾಗ ಕೆಲವೊಂದು ಸನ್ನಿವೇಶ, ಒಂದು 10 ಸನ್ನಿವೇಶ ಆದ್ಮೇಲೆ ಆ ನಾಟಕ ಪ್ರಮುಖರು, ಊರಿನ ಪ್ರಮುಖರು ಶಿಷ್ಟಾಚಾರ ಪ್ರಕಾರ ಎಲ್ಲ ಕಲಾವಿದರ ಸನ್ಮಾನ ಮಾಡ್ತಕ್ಕಂಥ ಒಂದು ಪ್ರಸಂಗ ಬರ್ತದೆ. ಆ ಆರ್ಕೆಸ್ಟ್ರಾ ವತಿಯಿಂದ ಹಿನ್ನೆಲೆ ಗಾಯಕರು ಬರಬೇಕು. ಹೆಣ್ಮಕ್ಳು ಏನು ಪಾತ್ರ ಮಾಡಿದ 6 ಒಬ್ಬರು ಹಾರ್ಮೋನಿಯಂ ನುಡಿಸಿರ್ತಕ್ಕಂಥ ಲೋಕಲ್ ಕಲಿಸಿರ್ತಾರೆ ಅವರಿಗೆ. ಈ ತರ ಒಬ್ಬ 5-6 ಜನಕ್ಕೆ ಸನ್ಮಾನಕ್ಕೆ ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ರು. ನಾನು ವೇದಿಕೆ ಮೇಲೆ ಅಂದ್ರೆ ಆ ಸ್ಟೇಜಿನಲ್ಲಿ ಹೋಗಿ ಆ ಮುಖಂಡರಿಗೆ ಹೇಳಿದೆ, ಹಿನ್ನೆಲೆ ಗಾಯಕ ಇದು ನನ್ನ ಆರ್ಕೆಸ್ಟ್ರಾನಲ್ಲಿ ಹಿನ್ನೆಲೆಗೆ ನಾನು ಇದ್ದೀನಿ, ಆದ್ರೆ ನಾನು ಒಬ್ಬರನ್ನ ಆಯ್ಕೆ ಮಾಡೀವಿ, ಅಂಥವ್ರಿಗೆ ಅನೌನ್ಸ್ ಮಾಡ್ರಿ, ಅವ್ರ ಹೆಸರು ಕರಿ ಅಂತಂದಾಗ ಆ ಊರಿನ ಪ್ರಮುಖರು ಆಡಿರ್ತಕ್ಕಂಥ ಮಾತು ಕೇಳಿ ನನಗೆ ಮತ್ತಿಷ್ಟು ಕಿರೀಟ ಕುಂದಿಸಿದಂಗೆ ಆಯ್ತು. ಹೆಂಗಂತಂದ್ರೆ ಆ ಮೈಕ್ನಲ್ಲಿ ಬಂದು ಹೆಗಲ ಮೇಲೆ ಕೈ ಹಾಕಿ, ಸಂತೋಷ್ ಅವರು ಹಿನ್ನೆಲೆ ಗಾಯಕರು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತಾರ, ಸುಳ್ಳಲ್ಲ, ಯಾರು ಸನ್ಮಾನ ಒಂದು ಊಟ ಯಾರೋ ಒಲ್ಲೆನಲ್ಲ, ಆದರೆ ಅವರ ಒಂದು ಮಾತಿನ ಒಂದು ಇದು ತಿಳ್ಕೊಬೇಕಂದ್ರೆ ಇದಕ್ಕೆ ನಾನು ಹಾರಲ್ಲ, ಒಬ್ರು ಯಾರು ಅವ್ರನ್ನ ಕರಿ ಅಂತ ಹೇಳಿದ್ರು. ಅವ್ರ ಹೆಸರು ನಾಗಲಿಕರ್ ಅಂತ, ಅವ್ರು ಬರ್ರಿ ನಿಮಗೂ ಸನ್ಮಾನ ಅಂದರು. ಅವಾಗ ನಮ್ಮ ಊರಿನ ಒಬ್ರು ಗೌಡ್ರು ನಮ್ಮ ಜೊತೆಯಲ್ಲಿ ಬಂದರು. ನಾನು ಸಣ್ಣವನಿದ್ದಾಗ ನಿಮ್ಮ ವಯಸ್ಸಿನವ್ರು ನನ್ನ ಪಕ್ಕದಲ್ಲಿ ಬಂದಿದ್ರು. ಆ ಸನ್ಮಾನ ಇಬ್ಬರು ಸ್ವೀಕಾರ ಮಾಡ್ಕೊಂಡು ಕೆಳಗೆ ಬಂದಾಗ ಅವ್ರು ಅಂದರು, ಎಂಥ ದೊಡ್ಡ ಗುಣ ರೀ, ಆ ಗುಣ ನಂಬಲಿಲ್ಲ ಅಂತ ಅವ್ರು ಒಪ್ಪಿಕೊಂಡ್ರು. ಯಾಕಂದ್ರೆ ನಾನೇ ಆ ಸ್ಥಾನದಲ್ಲಿದ್ದರೆ ಈ ಥರ ನಾನು ಹೇಳಿದ್ರೆ ನನಗೆ ಸಿಕ್ಕರೆ ಸಾಕಂತಿದ್ದೆ, ನಿಮ್ಮಂಥ ದೊಡ್ಡ ಗುಣ ನಂಬಲ್ಲಿ ಇಲ್ಲ ಅಂತೇಳಿ ಅವ್ರು ಇವತ್ತಿಗೂ ಎಲ್ಲೇ ಕಂಡ್ರೆ ಆ ಒಂದು ಗೌರವಕ್ಕೆ, ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಅವ್ರು ಗೌರವ ಕೊಡ್ತಾರೆ. ಯಾಕಂದ್ರೆ ತ್ಯಾಗಕ್ಕಾಗಿರ್ತಕ್ಕಂಥ ಅದಕ್ಕೆ ಆದಂಥ ಒಂದು ವಿಶೇಷ ಇದೆ. ಅಂಥ ಒಂದು ನೀವು ಅನೌನ್ಸ್ಮೆಂಟ್ ಮಾಡಿ ರಂಗ ಸಜ್ಜಿಕೆಯಲ್ಲಿ ತಮಗೆ ಸನ್ಮಾನವನ್ನು ಮಾಡ್ತಾ ಇದ್ರೂ ಕೂಡ, ನನಗಿಂತ ಹಿರಿಯರಾಗಿರ್ತಕ್ಕಂಥ ಕಲಾವಿದರನ್ನು ಸನ್ಮಾನ ಮಾಡಬೇಕು, ನಾನು ಸನ್ಮಾನಕ್ಕಿಂತಲೂ ಅವರನ್ನೇ ಸನ್ಮಾನ ಮಾಡ್ರಿ ಅಂತಂತ
ದೊಡ್ಡ ಗುಣದಿಂದ ಅವರನ್ನ ಸನ್ಮಾನಿಸಿದ್ದೀರಿ. ಸಾವಿರಾರು ಜನ ಆದ್ರೂ ಕೇಳಿದ್ರು. ಸಾಕಷ್ಟು ಒಳ್ಳೆ ಗುಣಗಳನ್ನ ಕೊಂಡಾಡಿದ್ರು ಕೂಡ ನಾವು ಕಡಿಮೆನೆ. ಯಾಕಂದ್ರೆ ಆ ಒಂದು ಹವ್ಯಾಸಗಾರಿರ್ತಾವೆ. ಈಗ ನಿಮ್ಮ ಸಮಾಜ ಸೇವೆಯನ್ನ ಮಾಡ್ತಕ್ಕಂಥದ್ರ ಜೊತೆಯಲ್ಲಿ ಶಿಕ್ಷಣ ಪ್ರೇಮಿಗಳು ಕೂಡ ಆಗಿದ್ದೀರಿ ಅಂತ ನಾವು ಕೇಳಿದ್ದೀವಿ. ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ತಮ್ಮಿಂದ ಒಲವಿದೆ, ಸಾಕಷ್ಟು ಪ್ರೇರಣೆ ಆಗಿದ್ದೀರಿ. ಮಕ್ಕಳ ಬಗ್ಗೆ ಆಗಿರ್ಬೋದು, ಶಿಕ್ಷಕರ ಬಗ್ಗೆ ಆಗಿರ್ಬೋದು, ಪ್ರತಿ ವರ್ಷ ನಡೀತಕ್ಕಂಥ ನಿಮ್ಮೂರಿನ ಶಾಲೆಯಲ್ಲಿ, ಮಾದರಿಯ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ನೀವು ಮಾದರಿಯಾಗಿದ್ದೀರಿ ಅಂತ ನಾವು ಕೇಳ್ಪಟ್ಟಿವಿ. ನಿಜ ಸರ್? ಶಿಕ್ಷಣ ಕ್ಷೇತ್ರದಲ್ಲಿ ಜಾಸ್ತಿ ಒಲವು ಯಾಕಂತ ನಿಮ್ಮ ಪ್ರಶ್ನೆ. ನಾನು ಅನುಭವಿಸಿದ ಪ್ರಕಾರ ನಾನು 1986ರಲ್ಲಿ ನಾನು 1ನೇ ತರಗತಿಯಲ್ಲಿ ಪದಾರ್ಪಣೆ ಮಾಡಿದೆ. ನಮ್ಮ ಊರಿನಲ್ಲಿ 1ನೇ ತರಗತಿ 4ನೇ ತರಗತಿ ಶಾಲೆ. ಆ ಶಾಲೆಯಲ್ಲಿ ನಾನು ಓದಬೇಕಾದ್ರೆ ನಮ್ಮ ಗುರುಗಳು ನಿಜಲಿಂಗಪ್ಪ ಸಿ ರೊಳ್ಳಿ ಸರ್ ಅಂತ ಮುಖ್ಯ ಗುರುಗಳು, ಅವರು ಒಬ್ಬರೇ ಎಲ್ಲ ಕ್ಲಾಸ್ಗಳು 4 ತರಗತಿಗಳನ್ನ ಒಂದು ಅಟೆಂಡ್ ಮಾಡಿದ್ರು. ಅಂಥ ಒಂದು ಅವರ ಮಾರ್ಗದರ್ಶನ ದಿಂದ ನಾವು 4ನೇ ತರಗತಿ ಮುಗಿಸಿ ಮುಂದಿನ ಅಭ್ಯಾಸಕ್ಕಾಗಿ ಬಿಜಾಸ್ಪುರ ಅಂದರೆ ಕೃಷ್ಣಾಪುರ UKP 4 ಕಿಲೋಮೀಟರ್ ಅಂದರೆ ಹೋಗೋದು 4 ಬರೋದು 4 ಕಿಲೋಮೀಟರ್ ದಿನನಿತ್ಯ ನಾವು ನಡಿಗೆಯಲ್ಲಿ ಓದ್ತಿದ್ವಿ. ಆ ಒಂದು ಸಂದರ್ಭದಲ್ಲಿ ಶಿಕ್ಷಣಕ್ಕೆ ನನಗೆ ಪ್ರೇರಣೆ ಆಗಿದ್ದು ಏನಂತಂದರೆ, ಅವತ್ತು ನನಗೆ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಯಾಕಂದ್ರೆ ಅವತ್ತು ನಾವು ಮಧ್ಯಮ ವರ್ಗದವರು, ಕಾಲಲ್ಲಿ ಚಪ್ಪಲಿ ಇರ್ತಿದ್ದಿಲ್ಲ. ಆಮೇಲೆ ಉಡಲು ಒಂದೇ ಜೋಡು ಬಟ್ಟೆ, ಸರ್ಕಾರ ಯಾವುದೇ ಶಾಲೆಯಲ್ಲಿ ಬಟ್ಟೆ ಸಮವಸ್ತ್ರಗಳು ಕೊಡ್ತಿದ್ದಿಲ್ಲ, ಅವಾಗ ಊಟ ಕೊಡ್ತಿದ್ದಿಲ್ಲ. ಅಂಥ ಸಂದರ್ಭ ನಾನು ಕಾಲಲ್ಲಿ ಚಪ್ಪಲಿ ಇರ್ತಿದ್ದಿಲ್ಲ, ಒಂದೇ ಜೋಡು ಬಟ್ಟೆ. ನಮ್ಮ ಸ್ಕೂಲ್ ಬ್ಯಾಗ್ ಯಾವ ರೀತಿ ಅಂದ್ರೆ ಒಂದು ಯಾವುದೋ ಅರದ ಪ್ಯಾಂಟಿನ ಒಂದು ಕೈ ಚೀಲ ಹೊಲ್ದು ಅದರಲ್ಲಿ ಬುಕ್ ಹಾಕಿ ಹಿರಿಯರು ಕಳಿಸಿದ್ರು. ಊಟದ ಡಬ್ಬಿ ಅಂದರೆ ಸಿಲ್ವರ್ ಡಬ್ಬಿ, ಜರ್ಮನಿ ಅಂತೀವಲ್ಲ ಅದು, ಇಲ್ಲ ಒಂದಿನ ದಸ್ತಿ ಅಂತೇಳಿ ಅದರಲ್ಲಿ ಪೆಟ್ಟು ಕೊಡ್ತಾರೆ. ಆ ಶಾಲೆಗೆ ಹೋದರೆ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇರ್ತಿದ್ದಿಲ್ಲ, ಕೂಡ್ಲಿಕ್ಕೆ ಸರಿಯಾಗಿ ಆಸನ ವ್ಯವಸ್ಥೆ ಇರ್ತಿದ್ದಿಲ್ಲ. ಅಂಥ ವ್ಯವಸ್ಥೆಯಲ್ಲಿ ನಾನು ಅನ್ಕೊಂಡಂಗೆ ಶಿಕ್ಷಣ ಪದ್ಧತಿಯಲ್ಲಿ ಇಷ್ಟು ನಾವು ಅನುಭವಿಸಿ ಮುಂದಿನ ಮಕ್ಕಳಿಗೆ ಈ ಥರ ಆಗಬಾರ್ದು, ಅಂಥ ಒಂದು ಪರಿಸ್ಥಿತಿ ಅವರು ಅನುಭವಿಸಬಾರ್ದು ಅನ್ನೋಂಥ ದೃಷ್ಟಿಯಿಂದ ನಾನು ಅವತ್ತೇ ಸಂಕಲ್ಪ ಮಾಡ್ಕೊಂಡೆ. ಏನಂದರೆ, ನಾನು ಏನಾದರೂ ಮುಂದೆ ನನ್ನ ದುಡಿಯೋದ್ರಲ್ಲೇ ಏನಾದರೂ ಒಂದಿಷ್ಟು ಸಂಪಾದನೆಯಲ್ಲಿ ಒಂದಿಷ್ಟು ಉಳಿಸಿದರೆ ಈ ಶಿಕ್ಷಣಕ್ಕಾಗಿ ನಾನು ಕೊಡಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ, ಮನೋಭಾವದಿಂದ ನಾನು ಅವತ್ತೇ ನಿರ್ಧಾರ ಮಾಡಿದ್ದೆ. ಆ ದೇವರ ಆಶೀರ್ವಾದದಿಂದ ಇವತ್ತು ಪ್ರತಿ ವರ್ಷ ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಅಂತಂದರೆ ಆಗಸ್ಟ್ 15ರಲ್ಲಿ ಮಕ್ಕಳಿಗಾಗಿ ಪ್ರೋತ್ಸಾಹನ ಕೊಡ್ತೀವಿ. 5, 6, 7, 8ನೇ ತರಗತಿಯಲ್ಲಿ ಫಸ್ಟು, ಸೆಕೆಂಡು, ಥರ್ಡ್ ಅದು ಆಯ್ಕೆ ಪ್ರಕ್ರಿಯೆ ಆ ಶಿಕ್ಷಕರದೇ. ಕೊಡೋದು ಮಾತ್ರ ನಮ್ಮದು. ಯಾವುದೇ ಆದರೂ ನಾವು ಮುಂದುವರೆದು ನಾವು ಮಾಡಲ್ಲ, ಅವರಿಗೆ ಬಿಟ್ಟಿರೋದು, ನಾವು ಹೋಗಿ ನೇರವಾಗಿ ಕೊಡೋದು ಅಷ್ಟೇ ಕೆಲಸ. ಇಂಥ ಒಂದು ಪ್ರತಿ ವರ್ಷ ಇಲ್ಲಿಗೆ 15 ವರ್ಷ ಸತತವಾಗಿ ನಡೀತಾ ಇದೆ. ಇದು 1 ವರ್ಷಕ್ಕೆ ಸೀಮಿತ ಅಲ್ಲ, 15 ವರ್ಷ ಮಾಡ್ತಾ ಇದ್ವಿ. ಇದು 15 ವರ್ಷ ಸೀಮಿತ ಅಲ್ಲ, ನನ್ನ ಜೀವನ ಈ ಭೂಮಿ ಇರುವವರೆಗೂ ಕೂಡ ನಿರಂತರವಾಗಿ ಇದು ನಡಿಬೇಕಂತ ಆ ದೇವರಲ್ಲಿ ಸಂಕಲ್ಪ ಮಾಡ್ಕೊಂಡು, ಆ ದೇವರು ನನಗೆ ಎಲ್ಲಿ ತನ್ನ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೆ ನಾನು ಈ ಶೈಕ್ಷಣಿಕವಾಗಿ ಮಾಡ್ತಾ ಇದ್ದೆ. ಒಳ್ಳೆಯದು. ಮತ್ತು ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿ ಮೈಯಲ್ಲಿ ಬಟ್ಟೆ ಇರದೆ, ಕಾಲಲ್ಲಿ ಚಪ್ಪಲಿ ಇಲ್ಲದೆ ಅನುಭವಿಸಿದಂಥ ಕಷ್ಟ ಮುಂದೆ ಬರ್ತಕ್ಕಂಥ ಮಕ್ಕಳಲ್ಲಿ ಈ ರೀತಿ ಬರಬಾರ್ದು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಸಾಕಷ್ಟು ಮಕ್ಕಳಿಗೆ ಇವತ್ತು ಧನ ಸಹಾಯವನ್ನು ಮಾಡಿದ್ದೀರಿ, ಅವರಿಗೆ ಪ್ರೋತ್ಸಾಹನ ನೀಡಿದ್ದೀರಿ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅನೇಕ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ದಿನ ಅವರಿಗೆ ಗೌರವ ವಂದನೆಯನ್ನು ಸಮರ್ಪಣೆ ಮಾಡಿದ್ದೀರಿ. ನಿಮ್ಮ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ಮಾಡ್ತಕ್ಕಂಥ ಪ್ರತಿ ಕಾರ್ಯಕ್ರಮವೂ ಕೂಡ ನಮಗೆ ಭಾಳ ಸಂತೋಷ ಆಗಿದೆ. ಶಿಕ್ಷಣದ ಜೊತೆಗೆ ತಾವು ಪರಿಸರ ಪ್ರೇಮಿಗಳಂತ ನಾನು ಕೇಳಲ್ಪಟ್ಟೆ, ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಪರಿಸರ ಪ್ರೇಮಿ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಹೇಳ್ಬೇಕಂತಂದರೆ, ಒಂದು ಅದೇ ಶಾಲೆಯಲ್ಲೇ ಒಂದು ನಿದರ್ಶನ ನಡೀತು. ಏನಂತಂದರೆ, ಒಂದು ಹೊಸ ಕಟ್ಟಡ ಬಂತು ಶಾಲೆಗೆ. ಆ ಕಟ್ಟಡ ಬಂದಾಗ ಹಳೆಯ ಒಂದು ಕಟ್ಟಡ ಡೆಮೊಲಿಷನ್ ಮಾಡಿ ಆ ಸಮಯದಲ್ಲಿ ಮೊದಲಿನ ಕಟ್ಟಡಗಳು ಚಿಕ್ಕದಾಗಿರ್ತವೆ, ಈಗ ದೊಡ್ಡದಾಗಿ ಬಂದವು. ಆಗ ಅಲ್ಲಿ ಅಧಿಕಾರಿಗಳು ಬಂದು ಒಂದು ಸಭೆಯನ್ನು ಕರೆದ್ರು ಗ್ರಾಮಸ್ಥರಿಗೆ. ಕರೆದಾಗ ಅಲ್ಲೆಲ್ಲ ಸುಮಾರು ಒಂದು 30 ಜನ ಗ್ರಾಮಸ್ಥರು ಕರೆದಾಗ ಈ ಒಂದು ಏರಿಯಾದಲ್ಲಿ ನಾವು ಬಿಲ್ಡಿಂಗ್ ಕಟ್ತಾ ಇದ್ವಿ, ಒಪ್ಪಿಗೆ ಎಲ್ಲರೂ ಒಪ್ಪಿಗೆ ಹೋಗ್ಬೇಕು. ನಾನು ಬಂದಂಥ ಅಧಿಕಾರಿಗಳಿಗೆ, ಸರ್ ಈ ಬಿಲ್ಡಿಂಗ್ ಕಟ್ಟದಲ್ಲಿ ಗಿಡಗಳು ಇರ್ತಾವ ಇಲ್ಲ, ಈ ಗಿಡ ಕಟ್ಟಾತವ್ರು, ಯಾಕಂದ್ರೆ ಅಲ್ಲೇ ಕಾಲಂ ಬರ್ತಾವೆ. ನಾನಂದೆ, ಗಿಡ ಕಟ್ ಮಾಡಲಾರ್ದೆ ನೀವು ಮಾಡ್ಬೇಕು. ಎಲ್ಲರೂ ಸೈನ್ ಮಾಡ್ಯಾರ, ನಾನು ಒಬ್ಬರು ಇನ್ನೂ ಒಬ್ರಿಬ್ರು ಮಾಡಿದ್ದಿಲ್ಲ, ಒಂದು 4 ಜನ ಮಾಡಿದ್ದಿಲ್ಲ ಅಂತ. ಮಾಡಿದಾಗ ಹಂಗೆ ಸರ್, ನೀವು ಬಿಲ್ಡಿಂಗ್ ಬ್ಯಾಡ ಅಂದ್ರೆ ಬಿಡ್ತೀವಿ, ಆದರೆ ಗಿಡ ಕಟ್ ಮಾಡತನ ಆಗಲ್ಲ ಅಂದ್ರೆ. ಇಲ್ಲ, ಗಿಡ ಕಟ್ ಮಾಡೋಕ್ಕಾಗಲ್ಲ, ಯಾಕೆ ಇದು 20 ವರ್ಷದ ಮರ, 2 ಮರ ಅದ. ಆ ಮರದ ಏನಾದ್ರು ನಿನಗೆ ಮಹತ್ವ ಗೊತ್ತದನ್ರಿ ಅಂತ ಕೇಳಿದ್ವಿ. ಇಲ್ಲ, 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ, ನಮ್ಮ ಮನೆ ಮುಂದೆ ಇವತ್ತು ಒಯ್ದು ಹಚ್ಬೇಕು, ಆ ಗಿಡನೇ ಹಚ್ಬೇಕು. 1 ಲಕ್ಷ ರೂಪಾಯಿ ಕೊಡ್ತೀನಿ ನಿನಗೆ, ಆ ಗಿಡನ ಒಯ್ದು ನಮ್ಮ ಮನೆ ಮುಂದೆ ಹಚ್ಬೇಕು. ಹೆಂಗ್ರಿ?
ಅದನ್ನೇ ಒಂದು ಮರ ಬೆಳೆದು ಹ್ಮ್. ಆ ಬೆಳೆಸಿದಂಥ ಪುಣ್ಯಾತ್ಮಗ ಹ್ಮ್. ಆ ಬೆಳೆದಿರ್ತಕ್ಕಂಥ ಮರ ಹೌದು. ನಮಗೆ ಏನು ಕೊಡ್ತದ? ಹ್ಮ್. ಯಾಕಂದ್ರೆ ಈಗಿನ ಜನಕ್ಕೆ ಆ ಮರದ ಬೆಲೆ ಮರದ ಬಗ್ಗೆ ಹೆಂಗಂದ್ರೆ ಗೊತ್ತಿಲ್ಲ. ನೆಟೆ ನಿಂತಾಗ ನೆರಳು ಕೊಡ್ತದ, ಹೌದು. ಕಡದಾಗ ಉರುವ ಕಟ್ಟಿಗೆ ಆಗ್ತದ ಅಷ್ಟೇ ಗೊತ್ತು. ಹೌದು. ಅದರಿಂದ ಸಕಲ ಜೀವ ರಾಶಿಗಳು ಅದರಲ್ಲಿ ಬದುಕ್ತಾವೆ. ಇವತ್ತು ಗಿಡ ಅಲ್ಲಾಡಿಸಿದ್ರೆ ಎಷ್ಟೋ ಜೀವರಾಶಿ ಆಕ್ಸಿಜನ್ ಕೊಡೋದೇ ಅದು. ನಮ್ಮ ಯಾಕಂದ್ರೆ ದೇಹಕ್ಕೆ ಗಾಳಿ ಕೊಡ್ತದೆ. ಹೌದು. ಯಾರೋ ಹಾಕಿದ ಗಿಡ ನೂರಾರು ಜನ ಬದುಕ್ತಾರ ಆ ಗಾಳಿಯಿಂದ. ಹೌದು. ಅಂತಹ ಒಂದು ಮಹತ್ವ ನಿಮ್ಗೆ ಗೊತ್ತಿದೆ ಅಂದಾಗ ಹ್ಮ್. ಅವ್ರು ತಮ್ಮ ಮೇಲಧಿಕಾರಿಗೆ ಫೋನ್ ಮಾಡಿದ್ರು. ಸರ್, ಊರಿನಾಗ ಸಭೆ ಕರೆದ್ವಿ, ಓಕೆ ಆಯ್ತು, ಎಲ್ಲ ಆಯ್ತು, ಎಲ್ಲರೂ ಸಹಿ ಮಾಡಿದ್ರೆ ಒಂದು 4 ಜನ ಮಾಡವಲ್ರು, ಹ್ಮ್. ಈ ಥರ ಅನ್ಲಕತ್ತಾರ, ಎಷ್ಟು ವರ್ಷದ ಅದು ಗಿಡ ಅಂತ ಅವ್ರು ಕೇಳಿದ್ರು. ಹ್ಮ್. ಸರ್, 20 ವರ್ಷದ 2 ಗಿಡ ಕಡ್ಲಕ್ಕೆ ಆಗಲ್ಲಪ್ಪ ಅಂತ. ಅವತ್ತಿನ ಒಂದು ಮಾತು ನನಗೆ ಭಾಳ ಇದಾಯ್ತು. ಆ ಒಂದು ಜಾಗವನ್ನು ಬಿಟ್ಟು ಬೇರೆ ಕಡೆ ಇವತ್ತು ಆ ಬಿಲ್ಡಿಂಗ್ ಆದ, ಆ ಗಿಡಗಳು ಹಂಗೆ ಉಳಿದ ನೋಡ್ಬೋದು. ಅದು ನಮಗೆ ಬಹಳ ಖುಷಿ. ಆ ಒಂದು ಜೊತೆಗೆ ನಾವು ಇವತ್ತೊಂದು ಎಲ್ಲೇ ಗಿಡ ಬಾಗಿ ನಿಂತಿತ್ತಂದ್ರೆ ಅದಕ್ಕೊಂದು ಕಟ್ಟಿ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ, ನೀರಿದೆಲ್ಲ ನೀರು ಹಾಕೋದು. ಇದ್ರ ಜೊತೆಗೆ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಲೆಟರ್ ಅನ್ನು ಬರೆದು ಅರಣ್ಯ ಇಲಾಖೆಗೆ ಒಂದು ಅರ್ಜಿ ಕೊಟ್ಟಿವಿ. ಶಾಪುರ್ ಸುರಪುರ ಅರ್ಜಿ ಅರಣ್ಯ ಇಲಾಖೆ ಏನಂದ್ರೆ, ಪ್ರತಿ ವರ್ಷ ನಮ್ಮ ಸಂಸ್ಥೆಗೆ ಪರಿಸರ ದಿನಾಚರಣೆ ಒಂದು 3,000 ಸಸಿ ಕೊಡ್ರಿ. ನಾವು 3 ವರ್ಷ ಅದಕ್ಕೆ ಪೋಷಣೆ, ಪಾಲನೆ, ಸಂರಕ್ಷಣೆ ಮಾಡ್ತೀವಿ ಅಂದಾಗ ಸರ್ಕಾರ ಆ ಇಲಾಖೆ ನಿರ್ಲಕ್ಷ್ಯ ವಹಿಸ್ತು. ನನಗೆ ಭಾಳ ಬೇಜಾರಾಯ್ತು. ಯಾಕಂದ್ರೆ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಂದ್ರೆ ಅವ್ರು ಪ್ರೋತ್ಸಾಹ ಮಾಡಬೇಕು. 3,000 ಸಸಿ ನಟ್ಟು ಅದನ್ನ ಸಂರಕ್ಷಣೆ ಮಾಡೋದು ಸುಮ್ಮನೆ ಬಹಳ ಕಷ್ಟ ಅಂತ ಒಂದು ಅವರು ನಿರ್ಲಕ್ಷ್ಯ ತೋರಿಸಿದಾಗ ನನಗೆ ಮನಸ್ಸಿಗೆ ಭಾಳ ಬೇಜಾರಾಗಿ, ಇರ್ತಕ್ಕಂಥ ಗಿಡಗಳು ಎಲ್ಲಿರ್ತಾವೆ ಅದನ್ನೇ ನಾವು ಮಾಡಬೇಕು. ಮತ್ತು ಜೊತೆಯಲ್ಲಿ ನನ್ನ ಕೈಯಿಂದ ನಾ ಸ್ವತಃ ಸಸಿಯನ್ನು ನಡಾಕಿ, ಕೆಲವರು ಹುಟ್ಟಿದಬ್ಬ ಇರ್ತಾವೆ ಅವ್ರಿಗೆ ಅದನ್ನೇ ಕೊಡ್ತೀವಿ. ಯಾಕಂತಂದ್ರೆ ಹುಟ್ಟಿದಬ್ಬ ಕೇಕ್ ಮಾಡೋದು, ಕಟ್ ಮಾಡೋದು ಮುಖ್ಯ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿ ಅಲ್ಲ. ನಾವು ಸಸಿಯನ್ನು ಕೊಟ್ಟು ಆ ಸಸಿಯನ್ನು ಬೆಳೆಸಿದ್ರೆ ಮುಂದಿನ ಮಕ್ಕಳಿಗೆ ಅದೊಂದು ಪ್ರೇರಣೆ ಆಗ್ತದೆ. ನೋಡ್ಲಿಕ್ಕೆ ಒಂದು ಇದು ನಾನು ಹುಟ್ಟಿದಾಗ ಇತ್ತು, ಮತ್ತು ಅದರಿಂದ ಗಾಳಿ ತಗೋಬಹುದು. ಜೊತೆಗೆ ಲಾಸ್ಟ್ ಕೊನೆಯಲ್ಲಿ ಅದರಿಂದ ಲಾಭ ಕೂಡ ತಗೋ. ಇದು ಈ ಒಂದು ಇದಾದ ಇಂಥ ಒಂದು ಈ ಒಂದು ಪರಿಸರ ಬಗ್ಗೆ ನಮಗೆ ಕಾಳಜಿ ಅದ, ಬಹಳ ಒಳ್ಳೆ ಅಂತ. ಯಾಕಂದ್ರೆ ಈಗ ಗಿಡನ ಬೆಳೆಸಬೇಕಾದ್ರೆ ಈಗಿನ ಕಾಲದಲ್ಲಿ ಬಹಳಷ್ಟು ಕಷ್ಟ ಇದೆ. ಯಾಕಂದ್ರೆ ತಾವು ಒಂದು ಶಾಲೆಯಲ್ಲಿ ಇರ್ತಕ್ಕಂಥ 20 ವರ್ಷದ ಮರವನ್ನು ಕಡಿಬಾರ್ದು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಶಾಲೆ ಕೂಡ ಉಳಿಸ್ಕೊಂಡಿದ್ದೀರಿ ಮತ್ತು ಮರವನ್ನು ಕೂಡ ಉಳಿಸ್ಕೊಂಡಿದ್ದೀರಿ. ಇದರಿಂದ ನಿಮಗೆ ಪ್ರೇರಣೆಯಾಗಿ ಪ್ರತಿ ವರ್ಷವೂ ಕೂಡ ತಾವು ನಮ್ಮ ಕೈಲಾದ ಸಹಾಯಧನದಿಂದ ಸಾಕಷ್ಟು ಜನರಿಗೆ ಹುಟ್ಟುಹಬ್ಬವಾಗಿರ್ಬೋದು, ಇನ್ನಿತರ ಕಾರ್ಯಕ್ರಮವಾಗಿರ್ಬೋದು, ಅಂಥ ಒಂದು ಕಾರ್ಯಕ್ರಮದಲ್ಲಿ ಸಸಿಯನ್ನು ಕೊಟ್ಟು ಮಾದರಿಯಾಗಿದ್ದೀರಿ. ನಾವು ಭಾಳ ಸಂತೋಷ ಪಡ್ತಾ ಇದ್ದೀವಿ ಸರ್. ಆದರೆ ಇಷ್ಟೆಲ್ಲ ಶಿಕ್ಷಣ ಪ್ರೇಮಿಗಳಾಗಿದ್ದೀರಿ, ಪರಿಸರ ಪ್ರೇಮಿಗಳಾಗಿದ್ದೀರಿ, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೋದಾ ಸರ್? ನಮ್ಮ ಅದೇ ವಿದ್ಯಾಭ್ಯಾಸ ಅಂತಂದ್ರೆ ಆಗಲೇ ಹೇಳಿದಂಗೆ 1986ರಲ್ಲಿ ನಾನು 1ನೇ ತರಗತಿಯಿಂದ 1996ರಲ್ಲಿ 10ನೇ ತರಗತಿ ಮುಗಿಸಿ ಪ್ರೌಢಾವಸ್ಥೆ ಅಂದರೆ 8, 9, 10 ಸುರಪುರ ಗೋವರ್ಧನ್ ದಾಸ್ ಲಡ್ಡ ಪ್ರೌಢಶಾಲೆಯಲ್ಲಿ 3 ವರ್ಷ ಮುಗಿಸಿ, ಮತ್ತು ನನ್ನ ಮುಂದಿನ ಅಭ್ಯಾಸ SP ಕಾಲೇಜ್ ಸುರಪುರ, ಅಲ್ಲಿ ನನ್ನ ಪದವಿ ಮುಗಿತು. ಅದಾದ ನಂತರ ನನ್ನ ಜೀವನಕ್ಕೆ, ಯಾಕಂದ್ರೆ ಪದವಿ ಮುಗಿದ ನಂತರ ನನ್ನ ಜೀವನ ಉದ್ಧಾರ ಆಗಲ್ಲ ಅಂತೇಳಿ, ಜೀವನ ರೂಪಿಸ್ಕೊಳ್ಳೋಕ್ಕಾಗಲ್ಲ, ಏನಾದರೂ ಮಾಡ್ಬೇಕಂತೇಳಿ DHI ಅಂತೇಳಿ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಅಂತೇಳಿ ಅದೊಂದು ಕೋರ್ಸ್ ಮಾಡಿದ್ವಿ. ಅದಾದ ನಂತರ ಅಂದರೆ ಜ್ಞಾನಪೀಠ ಪ್ಯಾರಾಮೆಡಿಕಲ್ ಕಾಲೇಜ್ ಯಾದಗಿರಿಯಲ್ಲಿ ಅದು 3 ವರ್ಷ ಮುಗಿಸಿದ್ವಿ. ಅದರಿಂದ ನನಗೆ ಏನಾದರೂ ಒಂದು ಜಾಬ್ ಸಿಗ್ತದೆ ಅಂತ ಮಾಡಿದಾಗ ನಾನು ಏಜ್ ಕ್ರಾಸ್ ಆಯಿತು. ಅದು ಕರೆದು ಅದು ಓದಿ ಅದು ಅವ್ರು ಕರೆಯೋದ್ರೊಳಗೆ ನಾನು ಏಜ್ ಕ್ರಾಸ್ ಆಯಿತು. ಅದಾದಮೇಲೆ ನನ್ನ ಜೀವನಕ್ಕೆ ಮತ್ತೊಂದು ಏನಾದರೂ ಹುಡುಕ್ಬೇಕಂತ ಡಿ ಫಾರ್ಮಸಿ ಅಂತೇಳಿ ಅಂತಕ್ಕಂಥ ಕೋರ್ಸ್ ಕೂಡ ನಾವು ಮಾಡಿ ನಮ್ಮ ಜೀವನದಲ್ಲಿ ಒಂದು ಈ ಬಂದಿರತಕ್ಕಂಥ ಎಜುಕೇಷನ್ ಮುಖಾಂತರ ಬಂದಿರತಕ್ಕಂಥ ಒಂದು ದಾರಿ. ಓಕೆ, ಇಷ್ಟೆಲ್ಲ ನೀವು ಚಾರಿಟೇಬಲ್ ಟ್ರಸ್ಟಿನ ಮುಖಾಂತರ ಹಲವಾರು ಪ್ರಮುಖ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ, ಧನ ಸಹಾಯ ಮಾಡುವುದರ ಮುಖಾಂತರ, ಸಸಿಗಳನ್ನು ಕೊಡುವುದರ ಮುಖಾಂತರ ಸಾಕಷ್ಟು ಕೆಲಸಗಳನ್ನು ಮಾಡಿದರೂ ಕೂಡ ತಮಗೆ ಸರ್ಕಾರದಿಂದ ಯಾವುದಾದ್ರೂ ಸಹಾಯಧನ ಅಥವಾ ಏನಾದರೂ ಪ್ರೋತ್ಸಾಹಧನ ಏನಾದರೂ ಸರ್ಕಾರ ನಿಮಗೆ ಕೊಡ್ತದೇನು ತಮ್ಮ ಟ್ರಸ್ಟಿಗೆ? ಸರ್ಕಾರದಿಂದ ಸವಲತ್ತುಗಳು, ಅನುದಾನ ಅದು ಸರ್ಕಾರ ಕೊಡ್ಬೋದು, ಕೊಡದೇ ಇರ್ಬೋದು. ತಗೋಬೇಕಂತಂದಾಗ ಭಾಳ ಕಷ್ಟ ಪಡಬೇಕು. ಅದು ತಾನಾಗೆ ಬಂದು ಕೊಡೋದಿಲ್ಲ. ಯಾಕಂದ್ರೆ ಇವತ್ತಿನ ಒಂದು ನಾವು ಸರ್ಕಾರ ಪ್ರತಿಯೊಂದು ಎವಿಡೆನ್ಸ್ ಬೇಕು. ನಾವು ಎವಿಡೆನ್ಸ್ಗಾಗಿ ಈ ಟ್ರಸ್ಟ್ ಮಾಡಿಲ್ಲ, ಕೆಲಸಗಳನ್ನ ಸ್ವಯಂ ಪ್ರೇರಿತ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಈ 15 ವರ್ಷಗಳ ಕಾಲ ಯಾವುದೇ ಸರ್ಕಾರದ ಅನುದಾನನೂ ಇಲ್ಲ. ಒಬ್ಬ ವ್ಯಕ್ತಿಯಿಂದ ಒಂದು 10 ರೂಪಾಯಿ ರಿಸಿಪ್ಟ್ ಕೂಡ, ದೇಣಿಗೆ ಕೂಡ ನಾವು ತೆಗೆದುಕೊಳ್ಳಾರದೆ ಹಲವಾರು ಕಾರ್ಯಕ್ರಮಗಳು ನಮ್ಮ ದುಡಿಮೆಯಲ್ಲಿ 10% ಅದಕ್ಕೆ ಮೀಸಲಿಟ್ಟು ಈ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಇದು ಈ ಟ್ರಸ್ಟಿನ ಒಂದು ಉದ್ದೇಶ. ಅಂದರೆ ಸರ್ಕಾರದಿಂದ ಯಾವುದೇ ಒಂದು ಸಹಾಯಧನವನ್ನು ಪಡೆದೆ ತಮ್ಮ ಸ್ವಯಂ ಇಚ್ಛೆಯಿಂದ ತಮ್ಮ ಜೀವನದಲ್ಲಿ ಆಗಿರತಕ್ಕಂಥ ಮೌಲ್ಯವನ್ನು 10% ಅದನ್ನು ತೆಗೆದಿಟ್ಟು ಹಲವಾರು ಕಾರ್ಯಕ್ರಮಗಳಿಗೆ ಯೋಜನೆಯ ಮುಖಾಂತರ
ತಮಗೇನು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ ತಮ್ಮ ಸಂಸಾರದ ಜೊತೆಗೆ ಇಂಥ ಒಂದು ಚಟುವಟಿಕೆಯ ಕಾರ್ಯಕ್ರಮಗಳಲ್ಲಿ ತಾವು ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮ ಮತ್ತು ಸಂಸ್ಥೆಯಲ್ಲಿ ತಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಸರ್ ಪ್ರತಿ ವರ್ಷ? 2012ರಲ್ಲಿ ಪ್ರಥಮವಾಗಿ ನಮ್ಮ ಊರಿನ ಶಾಲೆ, ಯಾಕಂದ್ರೆ ಜಾಸ್ತಿ ನಾನು ಶಾಲೆ ಮುಖ್ಯವಾಗಿ ಯಾಕೆ ಹೇಳ್ತೀನಿ ಅಂದರೆ ಅಲ್ಲಿಂದೇ ಅದು ಉದ್ಭವ ಆಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳು ಅಂತ ಹೇಳಿದ್ವಿ, NC ರೊಳ್ಳಿ ಸರ್ ಅಂತಿದ್ರು. ಅವರ ಒಂದು ಶಿಕ್ಷಕರ ದಿನಾಚರಣೆ ಇತ್ತು. ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ನಾಳೆ ದಿನ ಇತ್ತು. ಅವತ್ತು ರಾತ್ರಿ 10 ಗಂಟೆಗೆ ಅವ್ರ ಹತ್ರ ಹೋಗಿ ಕೂತು ಮಾತಾಡಿ, ಸರ್ ಹಿಂಗೆ ಒಂದು ಶಿಕ್ಷಕರಿಗಾಗಿ ನಾಳೆ ಜಯಂತಿ ಇದೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿ ಇದೆ, ಆದ್ರೆ ನೀವೇನ್ ಮಾಡ್ತೀರಿ ಇಲ್ಲಿವರೆಗೆ ಆ ಸರ್ವಪಲ್ಲಿ ರಾಧಾಕೃಷ್ಣನ ಬಗ್ಗೆ ಹೊಗಳಿ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಕಳಿಸ್ತೀರಿ. ಅವರು ಆದರ್ಶ ಶಿಕ್ಷಕರಾಗಿದ್ರು. ಆದರ್ಶ ಶಿಕ್ಷಕರ ತರ ನೀವು ಇರಿ, ನಾವು ಗುರುತಿಸ್ಬೇಕು ಮಕ್ಕಳಾಗಿ. ಆದ್ರೆ ನೀವೇ ಮಕ್ಕಳಿಗೆ ಅದನ್ನ ಹೇಳಿ ಮಕ್ಕಳಿಗೆ ಚಾಕ್ಲೇಟ್ ಕಳಿಸ್ತಾರೆ, ಅದು ಇನ್ನು ಮೇಲೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವತ್ತು ಅವರು ಕೂಡ ಮಾತಾಡಿದಾಗ ಅವ್ರು ಒಪ್ಪಿಗೆ ಕೊಟ್ಟರು, ಸರಿ ಅಂತ. ಅವತ್ತಿನ ದಿನದಲ್ಲಿ ನನಗೆ ಸೈಕಲ್ ಮೋಟರ್ ಇರಲಿಲ್ಲ. ಪಕ್ಕದ ಪಟ್ಟಣ ಅಂದ್ರೆ ಸುರಪುರದಲ್ಲಿ ನಾನು ಬೆಳಗ್ಗೆ ಎದ್ದು ಆಟೋ ಹಿಡ್ಕೊಂಡು ಹೋಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ 10 ಜನ ಶಿಕ್ಷಕರಿದ್ರು. ಅವರಿಗೆಲ್ಲ ಶಾಲು, ಆಹಾರ, ಮೈಸೂರು ಪೇಟ, ಉಪಹಾರ, ಫಲಾಹಾರಗಳು ಇವೆಲ್ಲ ತೆಗೆದುಕೊಂಡು ಬರ್ಬೇಕಾದ್ರೆ 11:30 ಅವತ್ತು ಶನಿವಾರ. ಅಂದ್ರೆ ನಮ್ಮ ಸಲುವಾಗಿ ಅವರು ಕಾತುರದಿಂದ ಕಾಯ್ದಾರೆ. ಯಾಕಂದ್ರೆ ಅರ್ಧ ದಿನ ಶಾಲೆ ನಾನು ಅವ್ರನ್ನ ಕಾಯಿಸಿದಂಗೆ ಆಯ್ತು. ಆದ್ರೆ ಅವ್ರೇನಾದ್ರು ನಮ್ಮ ಮಕ್ಕಳು ನಮ್ಮ ಸಲುವಾಗಿ ಏನೋ ಒಂದು ಮಾಡ್ತಾರಂತೇಳಿ ಅವರು ಕೂಡ ಕಾಯ್ದು ಆ ಒಂದು ಕಾರ್ಯಕ್ರಮ, ಅವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ವಿ. ಏನಂತಂದ್ರೆ ಶಿಕ್ಷಕರನ್ನ ನಾವು ಗೌರವಿಸ್ಬೇಕು. ಯಾಕೆ ಗೌರವಿಸ್ಬೇಕಂದ್ರೆ ಇಡೀ ವರ್ಷ ನಮ್ಮ ಮಕ್ಕಳಿಗೆ ಅಕ್ಷರದಾನ ನೀಡ್ತಾರೆ. ಆ ಅಕ್ಷರದಾನ ನೀಡ್ಬೇಕಂದ್ರೆ ಮುಂದಿನ ಸೆಪ್ಟೆಂಬರ್ 5 ಬರೋವರೆಗೆ ಆ ಖುಷಿಯಿಂದನೇ ಅವರು ವಿದ್ಯಾದಾನ ಮಾಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಶಿಕ್ಷಕರಿಗಾಗಿ ನಾವು ಆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಒಳ್ಳೆ ಕೆಲಸ. ಯಾಕಂದ್ರೆ ಅಕ್ಷರ ಶಿಲ್ಪಿಗಳಂತಂದ್ರೆ ಸಾಕ್ಷಾತ್ ಶಿಕ್ಷಕರೇ. 4 ಪ್ರಮುಖ ಅಂತ ಹೇಳಿದ್ವಿ. ಆಗಲೇ ಆಗಸ್ಟ್ 15 ಹೇಳಿದ್ವಿ ಮಕ್ಕಳಿಗೆ ಪ್ರೋತ್ಸಾಹನ ಅಂತ. ಇದು ಸೆಪ್ಟೆಂಬರ್ 5 ಎರಡನೇದು. 3ನೇ ಕಾರ್ಯಕ್ರಮ ಏನಂದ್ರೆ ಸೆಪ್ಟೆಂಬರ್ 17, ಒಂದೇ ತಿಂಗಳಲ್ಲಿ 2 ಕಾರ್ಯಕ್ರಮ. ಅಲ್ಲಿ ಅಂತಿದ್ರು ನೀನು ಹುಚ್ಚಿಡೋದನ್ನ ಒಂದೊಂದು ತಿಂಗಳಲ್ಲಿ 2 ಕಾರ್ಯಕ್ರಮ ಇಷ್ಟೆಲ್ಲ ಖರ್ಚು ಮಾಡಿ ಮಾಡ್ತೀನಿ, ನೀನು ತಲೆ ಕೆಟ್ಟ ಮನೇಲಿ ಯಾರು ಹೇಳೋರಿಲ್ಲ. ಈ ಟ್ರಸ್ಟ್ ಯಾವ ತರ ಇದೆ ಅಂದ್ರೆ 3 ಜನ ಟ್ರಸ್ಟ್ ಇದೆ. ನಮ್ಮ ತಂದೆ ಗೌರವಾಧ್ಯಕ್ಷರು, ನಾನು ಅಧ್ಯಕ್ಷರು, ನಮ್ಮ ಹೆಣ್ಮಕ್ಳು ಕಾರ್ಯದರ್ಶಿ. ಅಂದ್ರೆ ಮನೆಯೊಳಗೆ ಟ್ರಸ್ಟ್. ಯಾಕಂದ್ರೆ ಸಂತೋಷ್ ಸರಿಗೆ ನಾವ್ ಏನಾದ್ರು ಮಾಡ್ಬೇಕಂದ್ರೆ ನಾವು ನಾನು ನಿರ್ಧಾರನ ಅಂತಿಮ ನಿರ್ಧಾರ. ಯಾಕಂದ್ರೆ 4ನೇ ವ್ಯಕ್ತಿ ಇದ್ರೆ ಸಂತೋಷ್ ಸರ್ ಅಂತ ಏನ್ ಮಾಡ್ಯಾರ, ಯಾಕೆ ಮೇಡಮ್ ಬೇಡ ಅವ್ರಿಗೆ ಅಂತಾರ ಅಂತ ಹೇಳಿ ಆತರ ನಿರ್ಧಾರ ಮಾಡಿರ್ತಾರೆ ಟ್ರಸ್ಟ್. ಇವತ್ತು ಪ್ರಮುಖ 4 ಕಾರ್ಯಕ್ರಮಗಳು ಸುದೀರ್ಘವಾಗಿ ಚಿಂತನೆಯನ್ನು ಮಾಡಿ ಈ ಒಂದು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ 3ನೇ ಕಾರ್ಯಕ್ರಮ ವಿಶ್ವಕರ್ಮ ಪೂಜಾ ಮಹೋತ್ಸವ. ನಮ್ಮ ಊರಿನ ಸರಕಾರಿ ನೌಕರರು ನಿವೃತ್ತಿ ಹೊಂದಿರತಕ್ಕಂಥವರಿಗೆ ಆ ವಿಶ್ವಕರ್ಮ ಭಗವಂತನ ಒಂದು ಆಶೀರ್ವಾದ ಅವ್ರ ನಿವೃತ್ತಿ ಹೊಂದಿದ್ರೆ ಅವ್ರ ಮೇಲೆ ಇರಲಿ ಅನ್ನೋಂಥ ಒಂದು ದೃಷ್ಟಿಯಿಂದ ಅವರಿಗೂ ಕೂಡ ಸಂಪೂರ್ಣ ತೃಪ್ತಿ ಆಗುವ ಹಾಗೆ ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಸನ್ಮಾನ. ಅವತ್ತು ಆ ವರ್ಷದಲ್ಲಿ 2 ಜನ ಇರ್ಬೋದು, 20 ಜನ ಇರ್ಬೋದು, ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ 3ನೇ ಕಾರ್ಯಕ್ರಮ. 4ನೇ ಕಾರ್ಯಕ್ರಮ ಏನಂದ್ರೆ ಅಮರ ಶಿಲ್ಪಿ ಜಕಣಾಚಾರ್ಯ. ಇವತ್ತು ವಿಶ್ವವೇ ನಮ್ಮ ದೇಶವನ್ನು, ನಮ್ಮ ನಾಡನ್ನು ತಿರುಗಿ ನೋಡೋಕೆ ಕಾರಣ ಅಮರ ಶಿಲ್ಪಿ ಜಕಣಾಚಾರ್ಯ ಅಂತ ಒಂದು ಶಿಲ್ಪಿ, ಒಂದು ಶಿಲ್ಪಕಲಾ ನಮ್ಮ ದೇಶದಲ್ಲಿ ಅಂತಹ ಮಹಾನ್ ಶಿಲ್ಪಿಗಳ ಒಂದು ಹೆಸರನ್ನಿಟ್ಕೊಂಡು ನಮ್ಮ ಊರಿನಲ್ಲೇ, ಯಾಕೆ ನಮ್ಮೂರು ಅಂತ ಹೇಳ್ತೇವೆ ಅಂತಂದ್ರೆ ನಮ್ಮೂರಿನಲ್ಲಿರ್ತಕ್ಕಂಥ ಕಲೆಗಾರರನ್ನ ನಾವು ಗುರುತಿಸಿ ಮುಂದೆ ಪುಷ್ ಮಾಡಿದಾಗ ಮುಂದಿನವ್ರ ಗುರುತಿಸ್ತಾರೆ. ಕರೆಕ್ಟ್. ಆ ಒಂದು ಉದ್ದೇಶದಿಂದ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಎಲ್ಲಾ ರಂಗದಲ್ಲಿರ್ತಕ್ಕಂಥ ಕಲೆಗಾರರನ್ನು ಗುರುತಿಸಿ, ಎಲೆಮರೆ ಕಾಯಿ ಅಂತ ಇರ್ತಕ್ಕಂಥ ಕಲಾವಿದರನ್ನು ಗುರುತಿಸಿ ಆ ವರ್ಷದಲ್ಲಿ ಎಷ್ಟು ಜನ ಕಲಾವಿದರು ಇರ್ತಾರ ಅವರಿಗೆ ಅಮರ ಶಿಲ್ಪಿ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡ್ತಕ್ಕಂಥ ಒಂದು 4ನೇ ಕಾರ್ಯಕ್ರಮ ಈ ಟ್ರಸ್ಟಿಂದ. ಆಮೇಲೆ ನಾವು ಎಲ್ಲೇ ಹೋಗಿರ್ತೀವಿ, ಸಂತೋಷ್ ಅವರಂತರ ಒಂದು ಒಳ್ಳೆ ನಾಯಕರು ಕಂಡಾಗ ಅವ್ರಿಗೆ ಅಲ್ಲೇ ನಿರ್ದಿಷ್ಟವಾಗಿ ನಿರ್ದಾಕ್ಷಿಣ ಅವರಿಗೆ ಒಂದು ಸನ್ಮಾನ ಮಾಡೋದು. ಒಬ್ರು ಯಾರೋ ನಮ್ಮ ಊರಿಗೆ ಒಬ್ರು ವೆಲ್ಕಮ್ ಬಂದ್ರು ಅವ್ರಿಗೆ ಗಣ್ಯ ವ್ಯಕ್ತಿ, ಅವರಿಗೆ ಸನ್ಮಾನ. ಇಲ್ಲಿಂದ ಅವರು ಬೀಳ್ಕೊಡಿ ಹೊಂಟ್ರು, ಅವ್ರಿಗೆ ಮಾಡೋದು. ಈ ಒಂದು ಸಂಸ್ಥೆ ಅದು ಮಾಡ್ಕೊಂತ ಬಂದವು. ಇದಲ್ದೇ ಇವತ್ತು DDU ಸ್ಕೂಲ್ ದೋರ್ನಹಳ್ಳಿ, ಆ ಸ್ಕೂಲಲ್ಲಿ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಪ್ರತಿಭಾ ಪುರಸ್ಕಾರ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಇರುತ್ತೆ. ಮೊದಲು ನಮ್ಮ ಊರಲ್ಲಿ ಅಷ್ಟೇ ಮಾಡಿದ್ವಿ, ಬೇರೆ ಹೊರಗಡೆ ಕೂಡ ಮಾಡ್ಕೊಂಡ್ಬಂದ್ವಿ. ಅಂದ್ರೆ ನಿಮ್ಮೂರಿಗೆ ನೀವು ಸೀಮಿತ ಆಗಿರಬಾರ್ದು, ಬೇರೆ ಊರಿಗೆ ಮಾಡೋದ್ರಿಂದ ಒಂದು ಮಾದರಿ ಆಗ್ತೀವಿ, ಇನ್ನೊಬ್ಬರು ಮಕ್ಕಳನ್ನ ಪ್ರೋತ್ಸಾಹ ಮಾಡಿದಂಗೆ ಆಗ್ತದಂತ ನೀವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಚಟುವಟಿಕೆಗೆ ಮತ್ತು ಇದ್ರ ಜೊತೆಗೆ ಮೊನ್ನೆ ಯಾವುದು ಸಾಂಕ್ರಾಮಿಕ ರೋಗ ಕೋವಿಡ್-19ರಲ್ಲಿ ಸಾಕಷ್ಟು ನಿರ್ಗತಿಕರಾಗಿದ್ದರು. 1 ತಿಂಗಳ 1.5 ತಿಂಗಳ ಲಾಕ್ಡೌನ್ ಆಗಿತ್ತು. ಬಡವರ ಪರಿಸ್ಥಿತಿಯನ್ನು ಕಂಡಂಥ ತಮ್ಮ ಕರುಣಾಜನಕ ಮನಸ್ಸು
ತಮ್ಮಿಂದ ಸಾಕಷ್ಟು ಸಹಾಯವನ್ನು ಮಾಡಿದ್ದೀರಿ ಅಂತ ನಾನು ಕೇಳಲ್ಪಟ್ಟೆ. ಅದರದ ಅನುಭವವನ್ನು ಸ್ವಲ್ಪ ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾನು ವಿನಂತಿಸ್ಕೊತಾ ಇದ್ದೀನಿ. ಅದೇ ಕೊರೋನಾ ಮಹಾಮಾರಿ ಅಂತಕ್ಕಂಥದ್ದು 2018 ಕೊನೆಯಲ್ಲಿ ಬಂತು, 11 ತಿಂಗಳು. ಹೌದು. ಬಂದಾಗ ಇನ್ನು ನಮ್ಮ ಕರ್ನಾಟಕ ಇದ್ದಲ್ಲಿ ಕೇರಳದಲ್ಲಿ ಅದು ಹೆಜ್ಜೆ ಇಡ್ತಿತ್ತು. ನಮ್ಮ ಹಳೆಯನವರು ಆಗಿರ್ತಕ್ಕಂಥ ಬಾಲರಾಜ್ ಅವರು, ಅವ್ರ ಜೊತೆಯಲ್ಲಿ ಕುಂತು ಮಾತನಾಡಿದಾಗ ಈ ಥರ ಒಂದು ಕರೋನಾ ಬಗ್ಗೆ ಜನರಿಗೆ ಒಂದು ಮಾಹಿತಿಯನ್ನು ಕೊಟ್ಟರೆ ಹೆಂಗಾಗುತ್ತೆ ಅಂದಾಗ ಒಳ್ಳೆಯ ಕೆಲಸ ಅಂದಾಗ ಅವರು ನಮ್ಮ ಜೊತೆಯಲ್ಲಿ ಬಂದರು. ನಮ್ಮೂರು ಶಾಲೆಯಲ್ಲೇ ಮತ್ತು ಅದು ನಮ್ಮೂರು ಶಾಲೆಯ ಮಕ್ಕಳ ಜೊತೆಯಲ್ಲಿ ಊರಿನ ಪ್ರಮುಖ ಬೀದಿಯಲ್ಲಿ ಜಾಥವನ್ನು ಓಡಿಸಿದ್ವಿ. ಏನಂದ್ರೆ ಕೊರೋನಾ ಮಹಾಮಾರಿಯನ್ನು ಓಡಿಸಿ ಅಂತಕ್ಕಂಥ ಒಂದು ಘೋಷಣೆ, ಕೊರೋನಾ ಮಹಾಮಾರಿ ಅಂತಕ್ಕಂಥದ್ದು ಓಡಿಸಿ ಮಾಸ್ಕನ್ನು ಧರಿಸಿ ಸ್ವಚ್ಛತೆಯಿಂದ ಇರೋಂತಕ್ಕಂಥ ಒಂದು ಮಾತನ್ನ ನಾವು ಜನರಲ್ಲಿ ಅದನ್ನು ಮೂಡಿಸ್ಬೇಕಂತ ಪ್ರಮುಖ ಬೀದಿಯಲ್ಲಿ ಆ ಮಕ್ಕಳ ಜೊತೆಯಲ್ಲಿ ಜಾಥವನ್ನು ಓಡಿಸಿದ್ವಿ. ಜೊತೆಗೆ ಆ ಶಾಲೆಯ ಮಕ್ಕಳಿಗೆ ಉಚಿತ ಮಾಸ್ಕ್ ಸ್ಯಾನಿಟೈಸರ್ ಅನ್ನ ಕೊಟ್ಟಿವಿ ಉಚಿತವಾಗಿ. ಅದು ಅದು ಆದ ನಂತರ ಒಂದೂವರೆ ತಿಂಗಳಾದ್ಮೇಲೆ ಕರ್ನಾಟಕ ಸಮಸ್ತ ಇದು ಇಂಡಿಯಾ ನಮ್ಮ ಭಾರತ ದೇಶದಲ್ಲಿ ಆವರಿಸಿತು. ಆ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಊರಿನಲ್ಲಿ ಒಂದು ನಾಟಕ ನಡೆದಿತ್ತು. ಆ ನಾಟಕ ಸಂದರ್ಭದಲ್ಲಿ ಬಾಗಲಕೋಟೆ ಮತ್ತು ಕೊಪ್ಪಳದಿಂದ ಕಲಾವಿದರು ಬಂದಿದ್ರು. ಆ ಕಲಾವಿದರನ್ನು 2 ದಿನ ನಮ್ಮ ಊರಲ್ಲಿದ್ದರು. ಆ ನಾಟಕನ ಮುಗಿಸ್ಕೊಂಡು ಇನ್ನೇನು ನಾಳೆ ಹೊರಡ್ಬೇಕು ಅನ್ನೋದ್ರಲ್ಲಿ ಕರ್ನಾಟಕ ತುಂಬ ಲಾಕ್ಡೌನ್ ಆಯಿತು. ಸಾರಿಗೆ ವ್ಯವಸ್ಥೆಗಳು ಬಂದವು, ಅವ್ರಿಗೆ ಹೋಗೋಕ್ಕೆ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಯಾವುದೇ ಊರಿನ ಬೇಲೂರಿನವ್ರು ಬಂದರೆ ಶಾಲೆ ಅಥವಾ ದೇವಸ್ಥಾನಗಳು ಅವರಿಗೆ ಇದಾಗಿರ್ತವೆ. ಅಂಥ ನಮ್ಮೂರ ಶಾಲೆಯಲ್ಲಿ ಅವ್ರು ಉಳ್ಕೊಂಡ್ರು. ಅದು ನನಗೆ ಗೊತ್ತಿರಲಿಲ್ಲ, ಹೋಗಿರ್ಬೋದು ಅಂತ ಅನ್ಕೊಂಡಿದ್ವಿ. ಅಲ್ಲಿ ಯಾರೋ ಬಂದು ಹೇಳಿದ್ರು, ನಾಟಕ ಬಂದಂಥ ಕಲಾವಿದರು ನಿಮ್ಮೂರಲ್ಲಿ ಉಳ್ಕೊಂಡಾರ್ರಿ. ಹೌದಾ ಅಂತೇಳಿ ನಾವು ಏನು ಮಾಡಿದ್ವಿ, ಯಾಕಂದ್ರೆ ನಮ್ಮ ಪರಿಸ್ಥಿತಿ ಗೊತ್ತಲ್ಲ, ಅಂಗಡಿ ಮುಂಗಟ್ಟುಗಳು ಬಂದವು. ಸಿಟಿಯಲ್ಲಿ ಅಂಗಡಿಗಳು ಸಿಗಲಿಲ್ಲ, ಮಾಲ್ ಸಿಗ್ತಿದ್ದಿಲ್ಲ ಸರಿಯಾಗಿ, ನಮ್ಮ ದವಸ ಧಾನ್ಯಗಳು ಸಿಗ್ತಿದ್ದಿಲ್ಲ, ಬಟ್ಟೆ ಬರೀ. ಅಂಥ ಸಂದರ್ಭದಲ್ಲಿ ನಾನು ನಮ್ಮ ಹಳೆ ಬಾಲರಾಜ್ ಅವರು ಅಲ್ಲಿಗೆ ಹೋಗಿ ಮೊದಲು ಅವ್ರಿಗೆ ವಿಚಾರ ಮಾಡಿದ್ವಿ. ಇಲ್ರಿ ನಮಗೆ ಏನೂ ಇಲ್ಲ, ಇಲ್ಲಿ ನಮ್ಮ ಹತ್ರ ದುಡ್ಡು ಇಲ್ಲ, ಏನಾರು ತಗೋಬೇಕಂತಂದ್ರೆ ಆಗಲ್ಲ ಅಂತಂದಾಗ ಸರಿ ಅಂತೇಳಿ ನಾವು ಮನೆಗೆ ಬಂದು ಸುಮಾರು 25 kg ಬ್ಯಾಳೆ, 25 kg ಅಕ್ಕಿ, 25 kg ಇವೆಲ್ಲ ತಂದು ಬಾಗಲಕೋಟೆ ಮತ್ತು ಕೊಪ್ಪಳದಿಂದ ಏನು ಬಂದು ಇರ್ತಿದ್ರಲ್ಲ ಆ ಕುಟುಂಬಗಳಿಗೆ ಜೊತೆ ನಮ್ಮ ಊರಲ್ಲಿ ನಿರ್ಗತಿಕರು ಅಂದ್ರೆ ದುಡಿದ್ರೆ ಬದುಕಂತ ಒಂದು ಸಾಮಾನ್ಯ ವರ್ಗ ಅವರಿಗೂ ಕೂಡ ಊಟ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಅವನ್ನೆಲ್ಲ ಕಿಟ್ಟುಗಳು ಮಾಡಿದ್ವಿ. ಅಕ್ಕಿ, ಬ್ಯಾಳೆ, ಎಣ್ಣೆ, ಹಿಟ್ಟು, ಅರಿಶಿಣ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮೊದಲು ಮಾಡಿ ಅವನ್ನೆಲ್ಲ ದಿನಸಿ ಒಂದು ಊಟಕ್ಕೆ ಉಪಹಾರಕ್ಕೆ ಏನ್ ಬೇಕು, ಅಡಿಗೆಗೆ ಏನ್ ಬೇಕು ಎಲ್ಲಾ ದಿನಸಿ ಸಾಮಾನುಗಳು ಒಂದು ವಾರ ನಡಿಬೇಕು, ಜೀವನ ಒಂದು ವಾರ ನಡಿಬೇಕು. ಅಷ್ಟ ಆ ಒಂದು ಕಿಟ್ಟು ಮಾಡಿಕೊಂಡು ನಾವು ಅಲ್ಲಿಗೆ ಧಾವಿಸಿದ್ವಿ. ಅಲ್ಲಿ ಹೋದಾಗ ನಾವು ಒಬ್ಬ ಮಾಧ್ಯಮದಲ್ಲಿ ಕರೆದ್ವಿ, ಪತ್ರಿಕಾ ಮಾಧ್ಯಮ ಕರೆದಾಗ ಈ ಥರ ಒಂದು ನಮ್ಮೂರಲ್ಲಿ ಈ ಥರ ಇದ್ದಾರೆ, ನಾವು ಇಂಥ ಟ್ರಸ್ಟ್ ಕಡೆಯಿಂದ ಇದು ಮಾಡ್ಲಕತ್ತೀವಿ, ಇನ್ನು ನಾವು ಮಾಡ್ಕೊಂಡು ಅದಕ್ಕೆ ನೀವು ಒಂದು ಸ್ವಲ್ಪ ಬಂದರೆ ಚಲೋ ಅದು. ಸರ್ ಬರ್ತೀವಿ ಸರ್ ಅಂತಂದ್ರು. ಬಂದು ಅಲ್ಲಿ ಕೊಡೋ ಟೈಮ್ನಾಗ ಅವರು ಸುದ್ದಿ ಮಾಡೋ ಸಲುವಾಗಿ ಅವ್ರು ಬಂದಿದ್ರು. ಆದರೆ ಅವರು ಮಾಧ್ಯಮದವ್ರು ಅವ್ರಿಗೆ ಕೇಳಿದ್ರು, ಇಲ್ಲಿವರೆಗೆ ಸರ್ಕಾರದವ್ರು ಏನಾದ್ರು ನಿಮ್ಮ ಗಮನಕ್ಕೆ ತಂದರ? ಇಲ್ಲ ಸರ್, ಯಾರು ಕೊಟ್ಟಿಲ್ಲ. ಇವತ್ತು ಏನು ಇವರು ಟ್ರಸ್ಟ್ನವ್ರು ಬಂದ್ರೆ ಅವರೇ ನಮ್ಗೆ ಕೊಡ್ಲಿಕ್ಕತ್ತಾರ. ಕರೆಕ್ಟ್. ಟ್ರಸ್ಟಿನವ್ರು ಅನ್ನೋಕೆ ನಮ್ಮ ಗಾಯಕರು ಇನ್ನೆಲ್ಲ ಗಾಯಕರು ಬಂದ್ರೆ, ಯಾಕೆ ನಾಟಕದಲ್ಲಿ ಅವತ್ತು ಪದ ಹಿಡಿದ್ರು, ನಮ್ಮ ಗಾಯಕರು ಬಂದು ಹಿಂಗೆ ಮಾಡ್ಲಕತ್ತಾರ ಅಂದಾಗ ಅವರು ಆಗಿಂದಾಗೆ ತಹಸೀಲ್ದಾರ್ಗೆ ಫೋನ್ ಹಚ್ಚಿದ್ರು, ಶಾಪುರ್ ತಹಸೀಲ್ದಾರ್. ಸರ್, ಶಾರದಾಳಿ ಗ್ರಾಮದಲ್ಲಿ ಇಂಥ ಶಾಲೆಯಲ್ಲಿ ಇಷ್ಟು ಕುಟುಂಬ ಅದ, ಆ ಕುಟುಂಬಕ್ಕೆ ಯಾವುದೇ ರೀತಿಯಿಂದ ಪಂಚಾಯತ್ಗಳಿಂದ ಏನು ಬಂದಿಲ್ಲ ದವಸ ಧಾನ್ಯಗಳು ಹೆಂಗಂತಂದಾಗ ಅವತ್ತು ಸಂಜೆನೇ ಅವರಿಗೆಲ್ಲ ಕಾಯಿಪಲ್ಯ ಮತ್ತು ದವಸ ಧಾನ್ಯಗಳು ತಂದು ಅಂದ್ರೆ ನೀವು ಕುಂತ ಸರ್ಕಾರಕ್ಕೆ ಕಣ್ಣು ತೆಗೆಸಿದಂಗೆ ಆಯ್ತು. ಯಾಕಂದ್ರೆ ಸ್ವಯಂ ಪ್ರೇರಿತವಾಗಿ ನೀವು ಬಡವರ ಕಷ್ಟಗಳಾಗಿರ್ಬೋದು, ನೀವು ಕಲಾವಿದರಾಗಿ ಇನ್ನೊಬ್ಬ ಕಲೆಗಾರನನ್ನ ನಿರ್ಗತಿಕರಾಗಿ ಇರ್ತಕ್ಕಂಥ ಒಂದು ಸಂದರ್ಭದಾಗ ಏನೋ ಒಂದು ನಮ್ಮ ಕೈಲಾದಷ್ಟು ದವಸ ಧಾನ್ಯಗಳನ್ನು ಕೊಡಬೇಕಂತ ಸಂಕಲ್ಪ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಆ ಸರ್ಕಾರದ ಕಣ್ಣು ನೀವು ತೆರೆಸಿದ್ರಿ. ಯಾಕಂದ್ರೆ ಆ ಒಂದು ಸಂದರ್ಭದಾಗ ಏನು ಉಪಹಾರ ಸಿಕ್ತಿತ್ತೋ ಬಹಳ ಕಷ್ಟದ ಸಮಯ. ಅಂತ ಒಂದು ಸಂದರ್ಭದಲ್ಲಿ ಕೈಲಾದಷ್ಟು ಸಹಾಯವನ್ನ ಮಾಡಿ ಮಾದರಿಯಾಗಿರಿ. ನನ್ನ ಕೈಲಾದಷ್ಟು ಮಾಡಿದ್ದಲ್ಲೇ ಇನ್ನೊಬ್ಬರ ಕಡೆಯಿಂದ ತರಿಸಿಕೊಟ್ಟಿಲ್ಲ, ಅದು ನನಗೆ ಬಹಳ ಪ್ರೇರಣೆ. ಯಾಕಂದ್ರೆ ಒಬ್ರು ಮಾಡಕತ್ತಾರಂದ್ರೆ ಸಹಜವಾಗಿ ಇನ್ನೊಬ್ರಿಗೆ ನಾವು ಮಾಡಬೇಕು. ಯಾಕಂದ್ರೆ ನಾವು ಏನ್ ಅನ್ಕೊಂಡದ್ದನ್ನ ಮತ್ತೊಬ್ಬರಿಗೆ ತಿಳಿಸಿದಾಗ ಮಾತ್ರ ಈ ಒಂದು ಕೆಲಸ ನಾವು ಮಾಡಕ್ ಸಾಧ್ಯ ಅಂತ ಮತ್ತೊಬ್ರು ಆ ಪ್ರೇರಣೆ ಆಗ್ತದೆ. ಇದು 2ನೇ ಕಾರ್ಯಕ್ರಮ. ಆದ್ರೆ 3ನೇದ್ದು ಅದೇ ಕರೋನಾ ಸಮಯದಲ್ಲಿ ಕರೋನಾ ಸಲುವಾಗಿ ಏನು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು, ತಮ್ಮ ಜೀವನವನ್ನು ಒತ್ತಿಟ್ಟು, ತಮ್ಮ ಕುಟುಂಬವನ್ನು ಲೆಕ್ಕಿಸದೆ ವೈದ್ಯ ಅಧಿಕಾರಿಗಳು, ಪಂಚಾಯತ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಯವರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಇವರೆಲ್ಲ ಏನು ತಮ್ಮ ಜೀವನವನ್ನು ಪಣಕ್ಕೆ ಒತ್ತಿಟ್ಟು ಕೆಲಸವನ್ನು ಮಾಡಿರಲ್ಲ, ಅವ್ರನ್ನ ನಾವು ಹಂಗೆ ಬಿಟ್ರೆ ಅದು ತಪ್ಪಾಗುತ್ತೆ ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಕರೋನಾ ವಾರಿಯರ್ಸ್
ಅಭಿನಂದನೆ ಕಾರ್ಯಕ್ರಮ ಅಂತ ಮಾಡಿದ್ವಿ ನಾವು. ಮಾಡಿದೆ. ಅದು ಕೂಡ ಅವರೆಲ್ಲ ಖುಷಿ ಪಟ್ರು. ಈ ಥರ ನಾವು ಇಂಥ ಹಳ್ಳಿಯಲ್ಲಿ ಇಂಥ ಒಂದು ಕಾರ್ಯ ಮಾಡ್ಯಾರ ಅಂತೇಳಿ ಎಲ್ಲ ವೈದ್ಯಾಧಿಕಾರಿ ಬಂದಿದ್ರು, ಪೊಲೀಸ್ ಸಿಬ್ಬಂದಿಯವರು ಬಂದಿದ್ರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಎಲ್ಲ ವರ್ಗದವರು ಬಂದು ಅದನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಅದನ್ನು ಸ್ವೀಕಾರ ಮಾಡಿ ಖುಷಿಯಿಂದ ಹೋದ್ರು. ಇದು ಕರೋನಾ 3 ಕಾರ್ಯಕ್ರಮಗಳು ನಮ್ಮ ಟ್ರಸ್ಟಿಂದ ಆಯಿತು. ಅಲ್ಲ, ನೀವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಕಾರ್ಯಕ್ರಮದ ಜೊತೆಗೇ ದಾನ ಧರ್ಮ ಕೂಡ ಮಾಡ್ತೀರಿ ಅಂತ ನಾನು ಕೇಳಲ್ಪಟ್ಟೆ. ಅದು ಹೇಗೆ ಸಾಧ್ಯ? ಅದೇ ಹೆಂಗೆ ಸಾಧ್ಯ ಅಂತಂದಾಗ ಅದು ಇವೆಲ್ಲ ಹೇಳ್ತಾ ಹೋದ್ರೆ ಒಂದು ಕಥೆನೇ ಆಗುತ್ತೆ. ಇದೇ ಶಾಪುರದಲ್ಲಿ ಗಂಗಾನಗರ್ ನಲ್ಲಿ ನಾನು 2001-2ರಲ್ಲಿ ನಾನು ಅಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೆ. ಅವತ್ತು ನಂದು ಕಾರ್ ಇತ್ತು, ಓಮಿನಿ ಕಾರ್ ಇತ್ತು. ನಾನು ಒಂದು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಸಿಂಗಲ್ ರೂಮ್ ಇಟ್ಕೊಂಡು ಕುಂತಾಗ ಇರ್ತಿದ್ದೆ, ರಾತ್ರಿ ಇರ್ತಿದ್ದೆ, ಮುಂಜಾನೆ ಮತ್ತೆ 6 ಗಂಟೆ ಓದಿದ್ದೆ. ಆ ಸಂದರ್ಭದಲ್ಲಿ ಒಂದು ಬಾಜು ಮನೆಯವರು ಇಬ್ರು ಗಂಡ ಹೆಂಡತಿ, ಸಣ್ಣ ಮಗು, ಒಂದು 3 ವರ್ಷ ಮಗು. ಅವರು ದಿನ ಸುಮ್ಮನೆ ಅಷ್ಟೇ ಕೊಡ್ತಾರೆ, ಏನು ಕೆಲಸನೇ ಮಾಡ್ತಲ್ಲ ಆ ಥರ ಕಾಣಿತು. ಒಂದ್ಸಲ ಬರ್ರಿ ಸರ್ ಅಂತ ಅಂದಾಗ, ಏನು ಮಾಡ್ತಾರೆ ನೀವು? ಏನಿಲ್ಲ ಸರ್, ಎಲ್ಲಿದ್ರಿ? ನಾವು ಹುಬ್ಳಿಯಾಗಿದ್ದು ಇಟ್ಟಿದ್ದೇನೆ. ಇಲ್ಲಿ ಯಾಕೆ ಬಂದ್ರೆ ನಮ್ಮದು ಇಲ್ಲೇ ಸುರಪುರ ತಾಲೂಕದಲ್ಲಿ ಒಂದು ಹಳ್ಳಿ, ನಾವು ಹಿಂಗೆ ಬಂದಿವಿ, ಇನ್ನೂ ನಮಗೇನು ಕೆಲಸ ಸಿಗೋಲ್ದು ಅಂತ. ಅವತ್ತು ನಾ ಏನು ಮಾಡಿದೆ, ನನ್ನ ಕಾರ್ನಾಗ ಬಾ ಒಂದು 2 ದಿನ ತಿರುಗಾಡ್ಕೊಂಡಿ ಅಂತ ಹೇಳಿದ್ರು. ಸರ್ ಹಂಗೆ ಹೆಂಗೆ ತಿರುಗಾಡೋದು? ಇಲ್ಲ ಬಾ ಅಂತ ಅಂದಾಗ ಅವ್ರು ಅಂದರು, ಸರ್ ನಾ ತಿರುಗಾಡೋದು ಆಯಿತು, ಒಂದು ಸಣ್ಣದಾಗಿ ಈ ಹೊರಗಡೆ ಅಂಗಳದಲ್ಲಿ ಒಂದು ಏನು ಚಾಕ್ಲೇಟ್ ಕುರುಕುರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಹೆಣ್ಮಕ್ಳು ಕುಂತಾರೆ ದಿನ ಒಂದು 50 ರೂಪಾಯಿ ನಮ್ಮ ಜೀವನ ನಡೀತದ, ಆ ವ್ಯವಸ್ಥೆ ಆಯ್ತು ಬಾ ಅಂತೇಳಿ ನನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಸುಮಾರು 100 ಕಿಲೋಮೀಟರ್ ಸುತ್ತಾಡಿದೆ ಆಟೋ ಸಮಯದಲ್ಲಿ. ನಾವು ಒಬ್ಬ ಏರಿಯಾ ಮ್ಯಾನೇಜರ್ ಅಂತಿದ್ದೆ ಅವರು. ಹೋಗಿ ಬರ್ತಾ ಇದ್ದ ಮಧ್ಯಾಹ್ನ ಊಟ ಮಾಡಂದಾಗ ಆ ಸಣ್ಣ ಮಗು ಹತ್ತಂಗೆ ಅವರು ಸುಮಾರು ಆ ಟೈಮ್ನಲ್ಲಿ 30 ವರ್ಷ ಅವರು. ಹೌದು. ನಾನೇನು ಏನು ವಿಚಾರ ಮಾಡಬೇಡ ಅಂತೇಳಿ ಅವತ್ತು ಅವರಿಗೆ ಆ ಅಂಗಡಿ ವ್ಯವಸ್ಥೆ ಮಾಡಿ ಅಂಗಡಿಯವರಿಗೆ ಹೇಳಿದ್, ದಿನ ಇವ್ರಿಗೆ ಎಷ್ಟು ಮಾಲ್ ಬೇಕದು ಕೊಡ್ರಿ, ಸಂಜೆಗೆ ಅದು ಆದಷ್ಟು ತಂದು ಕೊಡ್ತಾರೆ, ಈ ಥರ ಅವ್ರು ಮಾಡ್ತಾರೆ ವ್ಯವಹಾರ ಅಂದಾಗ ಇವತ್ತು ನೀವು ಕಣ್ಣಾರು ನೋಡ್ಬೋದು ದಿನ 10,000 ರೂಪಾಯಿ ವ್ಯಾಪಾರ ಮಾಡ್ತಾರೆ ಅಂತ ಒಂದು ಸಮಾಜ ಸೇವೆ. ಕಣ್ಣಾರ ಕಂಡದ್ದನ್ನು ನೀವು ನಿರ್ದಾಕ್ಷಿಣ್ಯವಾಗಿ ತೀರ್ಮಾನಗಳನ್ನು ಮಾಡಿ ಕುಟುಂಬ ನಿರ್ವಹಣೆಗಾಗಿ ಅವ್ರು ಏನೋ ಒಂದು ರೀತಿಯಿಂದ ನೀವು ದೇವ್ರ ರೂಪದಿಂದ ಆಗಿರ್ಬೋದು, ನಿಮ್ಮನ್ನೇ ದೇವರಂತ ಸ್ವೀಕಾರ ಮಾಡಿರ್ಬೋದು, ಅಂಥ ಒಂದು ಕುಟುಂಬಕ್ಕೆ ನೀವು ಮಾದರಿ ಆಗ್ತೀರಿ ಅಂತಂದರೆ ಬಹಳ ಮೆಚ್ಚುಗೆ. ಅದು ಅಲ್ಲದೆ ನೀವು ಲೇಖಕರಾಗಿ ಮತ್ತು ನಿಮ್ಮ ತಂದೆಯವರು ಕೂಡ ಲೇಖಕರಾಗಿ ಸಾಕಷ್ಟು ಕೃತಿಗಳನ್ನು ಹೊರತರಬೇಕಂತ ಚಿಂತನೆಯನ್ನು ಆಗಲೇ ಕೂಡ ಹೇಳಿದಿರಿ. ಇನ್ನೂ ಕೆಲವು ಕೃತಿಗಳು ತಮ್ಮಿಂದ ಹೊರಗೆ ಬರಬೇಕಾಗಿದೆ. ಅಂಥ ಒಂದು ಕೃತಿಗಳು ಯಾವಾದರೂ ಇದ್ದರೆ ತಾವು ಹೇಳಕ್ಕೆ ಇಚ್ಛೆ ಪಡ್ತಾರೆ ಸರ್? ಅದೇ ಅವಾಗ ಹೇಳ್ದಂಗೆ ನಮ್ಮ ತಂದೆಯವರು 5 ಬುಕ್ಗಳು ಮುದ್ರಣ ಹಂತದಲ್ಲಿ ಅದ, ನಮಗೂ ಕೂಡ ಒಂದು ಹೊರಗಡೆ ಬಂದದ, ಇನ್ನು 2 ಮುದ್ರಣ. ಏನು ಇನ್ನೊಂದು ವಿಶೇಷ ನಿಮಗೆ ಹೇಳ್ಬೇಕಂತಂದ್ರೆ, ವಿಶ್ವಕರ್ಮ ಕುಲ ಸಂಜಾತರು, ವಿಶ್ವಕರ್ಮ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಮಹಾತ್ಮರು, ಶರಣರು, ಯೋಗಿಗಳು, ದಾಸರು ಅಂತ ನಮ್ಮ ಕರ್ನಾಟಕದ ಮತ್ತು ಕರ್ನಾಟಕ ಅಲ್ಲದ ಬೇರೆ ರಾಜ್ಯದಲ್ಲಿ ಏನದಾರ, ನನ್ನ ಶಕ್ತಿ ಮೀರಿ ಅದನ್ನು ಕ್ರೋಢೀಕರಿಸಿ ಸಂಗ್ರಹ ಮಾಡಿ ಒಂದು ಪೇಜಲ್ಲಿ ಅವ್ರ ಫೋಟೋ, ಯಾಕಂದ್ರೆ ಎಲ್ಲ ದೇವರುಗಳ ಹೆಸರು ಗೊತ್ತಿರಲ್ಲ, ಒಂದು ಸಣ್ಣ ಪೇಜಲ್ಲಿ ಅವ್ರ ಸಂಕ್ಷಿಪ್ತ ಮಾಹಿತಿ. ಇದನ್ನ ಯಾಕೆ ಕೊಡ್ತೀನಿ ಅಂದ್ರೆ, ಇವತ್ತು ಮೊಬೈಲ್ ಯುಗ, ಈಗ ಪುಸ್ತಕ ಓದಷ್ಟು ಶಕ್ತಿ ಈಗಿನ ಮಕ್ಕಳಿಗಿಲ್ಲ. ಸಂಕ್ಷಿಪ್ತ ಅವರ ಮಾಹಿತಿ ಒಂದು ಪೇಜ್ನಲ್ಲಿ ಅವ್ರ ಡಿಜಿಟಲ್ ಫೋಟೋ ಆ ಒಂದು ಇದ್ರೆ ಅದು ಒಂದು ಭಂಡಾರ ಆಗ್ತದೆ, ಧಾರ್ಮಿಕ ಭಂಡಾರ. ಸುಮಾರು 45-50 ಜನರ ಮಹಾತ್ಮರ ಪುಸ್ತಕ ಒಂದು ವಿಶ್ವಕರ್ಮ ಸಮಾಜದ ಮನೆಯಲ್ಲಿ ಇದ್ರೆ ಮುಂದಿನ ಪೀಳಿಗೆ ಅವ್ರ ಬುಕ್ ತೆಗೆದು ನೋಡಿ ಇಷ್ಟು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮಹಾತ್ಮರು ಅಂತಕ್ಕಂಥ ಅವರು ನೋಡ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಆ ಬುಕ್ ಕೂಡ ಮುದ್ರಣ ಹಂತದಲ್ಲಿ ಆಗುತ್ತೆ. ಇದೊಂದು ನೀವು ಸಂಗೀತಗಾರರಾಗಿ ದೇವರ ಗೋನಾಲದ ಸುಕ್ಷೇತ್ರದಲ್ಲಿ ನಡೆಯುವಂತಹ ಸಂಗೀತ ಕಚೇರಿಗಳಿಗೆ ಸಾಕಷ್ಟು ಕಲಾವಿದರು ಬರ್ತಾರೆ. ಆ ಕಲಾವಿದರ ಕಲೆಯನ್ನು ಗುರುತಿಸಿ ತಮ್ಮ ಶಂಕರಪ್ಪ ವಿ ಆಚಾರ್ಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಾಜ್ಯ ಮಟ್ಟದ ಸ್ವರಶ್ರೀ ಎನ್ನತಕ್ಕಂಥ ಪುರಸ್ಕಾರವನ್ನು ನೀಡಿ ಮಾದರಿಯಾಗಿದ್ದೀರಿ. ಸಾಕಷ್ಟು ಕಲಾವಿದರನ್ನು ಗುರುತಿಸುವಂತಹ ಆ ಒಂದು ಹವ್ಯಾಸ ನಿಮಗೆ ಹೆಂಗೆ ಬಂತು ಸರ್? ಅದೇ ಅದು ನಮ್ಮ ಸಮಾಜದ ಮತ್ತು ಇತರೆ ಸಮಾಜದ ಕಲಾವಿದರು ಅಂದ್ರೆ ಒಂದೇ. ಆ ಕಲಾವಿದರು ಸ್ವ ಇಚ್ಛೆಯಿಂದ ಯಾವುದೋ ದೇವರಗೋನಾಲ್ ಅಂತಲ್ಲ, ಯಾವುದೋ ಒಂದು ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೆ ನಾವು ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ಮಾಡ್ಬೇಕಂತ ಅವರು ನಿಶ್ಚಯ ಮಾಡಿದ್ರು. ಅದು ಆಯ್ಕೆ ಮಾಡ್ತಾ ದೇವರಗೋನಾಲನ್ನ ಆಯ್ಕೆ ಆಯಿತು. ಆದಾಗ ಎರಡು ಅಮಾವಾಸ್ಯೆ ಕಾರ್ಯಕ್ರಮ ಕಳಿತು. 3ನೇ ಅಮಾವಾಸ್ಯೆಗೆ ನಮ್ಮ ಸಹೋದರ ಆಗಿರ್ತಕ್ಕಂಥ ರಮೇಶ್ ವಿಶ್ವಕರ್ಮ ಸಾಗರ್ ಅವರು, ಸಂತು ನೀನು ಇಂಥ ಕಾರ್ಯಕ್ರಮಕ್ಕೆ ಬಾಪ, ಅಲ್ಲಿ ಚಂದ ಕಾರ್ಯಕ್ರಮ ನಡೆದ, ನೀನು ಸ್ವಲ್ಪ ನೋಡು ಅಂತಂದ್ರು. ಸರಿ ಅಂತೇಳಿ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿ ನೋಡಿದಾಗ ನನಗೆ ಸುಮ್ಮನೆ ಕೂಡ್ಲಿಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ಅದು ಯಾವಾಗಲೂ ಮನುಷ್ಯನಲ್ಲಿ ಚಟುವಟಿಕೆ ಇರತಕ್ಕಂಥ ಮನುಷ್ಯರು ನೀವು. ಅದು ನೋಡಿದಾಗ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು 2 ಮಾತಾಡಿದೆ.
ಇಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಈ ಕಾರ್ಯಕ್ರಮ ನಿರಂತರವಾಗಿ ನಡಿಬೇಕು. ಮತ್ತು ಇಂಥ ದೇವಸ್ಥಾನ ಇವತ್ತು ಕಂಗೊಳಿಸ್ತದೆ, ಅಭಿವೃದ್ಧಿ ಆಗಬೇಕು. ದಿನನಿತ್ಯ ಪ್ರತಿ ಅಮಾವಾಸ್ಯೆಯಲ್ಲಿ ಈ ಸಂಗೀತ ಮೊಳಗುತ್ತದಲ್ಲ, ಅದು ನನಗೆ ಭಾಳ ಖುಷಿಯಾಗಿ ಈ ಟ್ರಸ್ಟ್ ಇಂಥ ಒಂದು ಘೋಷಣೆ ಮಾಡ್ತದ. ಪ್ರತಿ ಅಮಾವಾಸ್ಯೆ ದಿನ ಒಬ್ಬ ಕಲಾವಿದನ ನೀವೇ ಆಯ್ಕೆ ಮಾಡ್ಬೇಕು. ನನ್ನ ಆಯ್ಕೆ ನಂದಿಲ್ಲ, ನನ್ನ ವಿಚಾರ ನಂಗೆ ಕೊಡುಗೆ ಕೊಡೋದಷ್ಟೇ. ಆಯ್ಕೆ ಮಾಡೋದು ನೀವು. ಅದು ಯಾರಿಗೆ ಮಾಡಿ ಅವತ್ತಿನ ದಿನ ಹೇಳ್ಬೇಕು. ಸಸ್ಪೆನ್ಸ್ ಇರ್ಬೇಕಂತ ಹೇಳಿ ನಾವು, ಯಾಕಂದ್ರೆ ಎಲ್ಲ ಕಲಾವಿದರು ಬರಬೇಕು, ಹೆಚ್ಚಿನ ಜನಸಂಖ್ಯೆ ಬರಬೇಕು, ಅಲ್ಲಿ ನಿರಂತರವಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ನೀವು ಅನೌನ್ಸ್ ಮಾಡ್ರಿ. ಅವತ್ತು ನಾವು ಅದೆಲ್ಲ ತಂದು ಸುಮಾರು 2,000 ಮೌಲ್ಯ ಒಳಗೊಂಡಿರ್ತದೆ ಅಂತ ಒಂದು ಸ್ವರಸಿರಿ ಅಂತಕ್ಕಂಥ ಒಂದು ರಾಜ್ಯ ಪ್ರಶಸ್ತಿ ಅಂತ ಹೇಳ್ಕೊಟ್ರು. ಯಾಕಂತಂದ್ರೆ ನಮ್ಮ ಸಂಸ್ಥೆ 15 ವರ್ಷ ಪೂರೈಸಿದೆ ನಿರಂತರವಾಗಿ. ಈ ಸಂಸ್ಥೆ ವತಿಯಿಂದ ಆ ಕಲಾವಿದರನ್ನು ನಾವು ಗುರುತಿಸಿದರೆ, ಯಾಕಂದ್ರೆ ಎಷ್ಟೋ ಕಲಾವಿದರು ವಂಚಿತರಾಗ್ಯಾರ. ಯಾಕಂದ್ರೆ ಸರ್ಕಾರ ಇವತ್ತು ಗುರುತಿಸಲ್ಲ. ಅವ್ರು ಎವಿಡೆನ್ಸ್ ಬೇಕು, ಎವಿಡೆನ್ಸ್ಗೆ ಅವ್ರು ಕಲಾವಿದರು ಇರಲ್ಲ. ತಮ್ಮ ನಿರಂತರ ತಮ್ಮ ಕಲೆಯನ್ನು ಆ ದೇವರಿಗೆ ಸಮರ್ಪಣೆ ಮಾಡ್ತಾರೆ ವಿನಃ ಯಾವುದೇ ಎವಿಡೆನ್ಸ್ ಇರಲ್ಲ. ಅಂತಹ ಕಲಾವಿದರಿಗೆ ಯಾವುದೇ ಫಲಾಪೇಕ್ಷೆ ಇರಲಾರ್ದಂಥ ಕಲಾವಿದರಿಗೆ ಈ ಸಂಸ್ಥೆ ಈ ಕೆಲಸ ಮಾಡ್ಬೇಕಂತ ದೃಢ ಸಂಕಲ್ಪ ಅವತ್ತೇ ನಾವು ನಿರ್ಧಾರ ಮಾಡಿ ಘೋಷಣೆ ಮಾಡಿದಾಗ ನಿರಂತರವಾಗಿ ಇಲ್ಲಿವರೆಗೂ ಕೂಡ ಆ ಒಂದು ಸನ್ಮಾನ ಸ್ವೀಕರಿಸ್ತಾರ, ಖುಷಿ ಆಗ್ತಾರ. ಅವ್ರ ಖುಷಿನೇ ನನಗೆ ವರ. ಈ ಒಂದು ಕಾರ್ಯಕ್ರಮ 1 ವರ್ಷ ಆಯ್ತೇನು ಸರ್? 12 ತಿಂಗಳು ಪೂರೈಸಿತು. ಅಂದ್ರೆ ಯಾವುದೇ ಒಂದು ಮಾಡಿದಂತ ಕಾರ್ಯಕ್ರಮಕ್ಕ ಕಲಾವಿದರನ್ನ ನಾಡಿನ ಮೂಲೆಯಿಂದ ಬರ್ತಕ್ಕಂಥ ಕಲಾವಿದರನ್ನು ಗುರುತಿಸಿ ಸ್ವರಶ್ರೀ ರಾಜ್ಯ ಪ್ರಶಸ್ತಿ ನಿಮ್ಮ ಟ್ರಸ್ಟಿನ ಮುಖಾಂತರ ಕೊಡ್ತಾ ಇದ್ರಿ. ಬಹಳ ಸಂತೋಷ. ಯಾಕಂದ್ರೆ ಕಲಾವಿದರನ್ನ ಗೌರವಿಸೋದೇ ಬಹಳ ಕಷ್ಟ ಅಂತ ಈಗ ತಾನೇ ಹೇಳಿದ್ರಿ. ಒಂದು ರಾಜ್ಯ ಪ್ರಶಸ್ತಿ ತಗೋಬೇಕಂದ್ರೆ ಪೇಪರ್ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದಕ್ಕೆ ಅಪ್ಲಿಕೇಶನ್ ಹಾಕಿ ಕೆಲವೊಂದು ಸಂಸ್ಥೆಗಳು ಇಷ್ಟು ದುಡ್ಡು ಕೊಟ್ರೆ ಸನ್ಮಾನ ಮಾಡ್ತೀವಿ ಅಂತಕ್ಕಂಥ ನಾವು ಕೇಳಿವಿ. ಆದ್ರೆ ನಾವು ದುಡ್ಡಿಗಾಗಿ ಮಾಡೋದಲ್ಲ, ಯಾವುದೇ ಜಾಹೀರಾತು ಕೊಟ್ಟು ಅವ್ರನ್ನ ಕರೆಸೋದಲ್ಲ. ನಿರಂತರ ಅವ್ರ ಹತ್ರ ಹೋಗಿ ನಾವು ಮಾಡಿ ಬರೋದು. ಇದು ಒಂದು ಸಂಸ್ಥೆಯ ಒಂದು. ಯಾಕಂತಂದ್ರ ಈಗಿನ ಕಲಾವಿದರಲ್ಲಿ ಇರ್ತಕ್ಕಂಥ ಕಲೆಯನ್ನು ಗುರುತಿಸೋದೇ ಬಹಳ ಕಷ್ಟ. ಅಂತ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥ ಈ ಒಂದು ಸ್ವರಶ್ರೀ ಪ್ರಶಸ್ತಿ ಭಾಜನರಾಗ್ತಾರ. ನಾವು ಕೂಡ ಪೇಪರ್ದಲ್ಲಿ ನೋಡಿದ್ದೀವಿ. ಪ್ರತಿ ಅಮಾವಾಸ್ಯೆಯಂದು ದೇವರಗೋನದಲ್ಲಿ ನಡೀತಕ್ಕಂಥ ಸಂಗೀತ ಕಚೇರಿ ಈ ದಿನನಿತ್ಯದಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈ ಒಂದು ಚಾರಿಟಬಲ್ ಟ್ರಸ್ಟಿನ ಮುಖಾಂತರ ನೀವೇನು ಸಾಕಷ್ಟು ಇವತ್ತು ಶಿಕ್ಷಣ ಪ್ರೇಮಿಗಳಾಗಿರ್ಬೋದು, ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರನ್ನ ಗೌರವಿಸೋದಾಗಿರ್ಬೋದು, ಮತ್ತು 5ನೇ ತರಗತಿಯಿಂದ 9, 10ನೇ ತರಗತಿವರೆಗೆ ಪ್ರೋತ್ಸಾಹ ಧನವನ್ನು ಮಕ್ಕಳಿಗೆ ಕೂಡ ಮಾಡಿದ್ದೀರಿ. ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದ್ರಿಂದ ಮನುಷ್ಯನಲ್ಲಿ ಏನಾದರೂ ಒಂದು ಉದ್ದೇಶ ಇರ್ತದೆ. ಆ ಉದ್ದೇಶ ಏನಾದರೂ ತಮ್ಮಲ್ಲಿ ಇದೆ ಅಂತ ನನಗೊಂದು ಅನುಮಾನ. ಆ ಅನುಮಾನ ಏನಂದ್ರೆ ತಾವೇನಾದರೂ ರಾಜಕೀಯ ಪ್ರವೇಶ ಮಾಡ್ತೀರೇನೋ, ರಾಜಕೀಯ ಉದ್ದೇಶ ಇದೆಯೇನೋ? ರಾಜಕೀಯ ಅಂತ ಬಂದಾಗ ನಮ್ಮ ಒಂದು ಆತ್ಮೀಯರು ಒಂದು ಸರಳತೆಯಿಂದ ಸಲಿಗೆಯಿಂದ, ಸರ್ ನೀವು ರಾಜಕೀಯಕ್ಕೆ ಬಂದರೆ ನಿಮಗೆ ಪಂಚಾಯತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ, ಬರ್ತೀರಾ? ಇಲ್ಲ, ನೀವು ಅವಿರೋಧವಾಗಿ ಆಯ್ಕೆ ಮಾಡಿದಷ್ಟೇ ಖುಷಿ ಆಯ್ತು. ಆದ್ರೆ ರಾಜಕೀಯದಿಂದ ನಾವು ದೂರ ಇರ್ತೀವಿ. ಯಾಕಂದ್ರೆ ನಾವು ಸಮಾಜ ಮತ್ತು ಸಮಾಜಮುಖಿ ಕೆಲಸ, ಶೈಕ್ಷಣಿಕ ಕೆಲಸ, ಪರಿಸರಕ್ಕೆ ಇದಕ್ಕೆ ನಾವು ಒತ್ತು ಕೊಡ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಒಂದು ಹೇಳಿರ್ತಕ್ಕಂಥ ಮಾತು ನಾವು ಅದನ್ನ ಸ್ವೀಕಾರ ಮಾಡ್ತೀವಿ, ಗೌರವ ಅಂತೇಳಿ. ಅದರಿಂದ ನಾವು ದೂರ ಇದ್ದೀವಿ. ಇದು ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಸಾಕಷ್ಟು ಸ್ವಲ್ಪ ಧನ ಸಹಾಯ ಮಾಡ್ರಿ, ಫೋಟೋಶೂಟ್ ಮಾಡೋದು, ಸ್ಟೇಟಸ್ ಇಟ್ಬೋದು, ಮತ್ತು ಇನ್ನು ಪ್ರಚಾರ ಮಾಧ್ಯಮದಲ್ಲಿ ಹೋಗಿ ಫೋಟೋಗಳನ್ನು ಹಾಕ್ಸೋದು, ಪತ್ರಿಕೆ ಮಾಧ್ಯಮದಲ್ಲಿ ತಾವು ಏನನ್ನೂ ಬಯಸದೆ ಮನ ನಿರಾಳವಾಗಿ ಮನಸ್ಸೇ ಒಂದು ಭಗವಂತನ ಆಲಯವನ್ನು ಮಾಡಿಕೊಂಡು ತಂದೆಯವರು ಟ್ರಸ್ಟಿನ ಗೌರವಾಧ್ಯಕ್ಷರಾಗಿದ್ದಾರೆ. ತಾವು ಕೂಡ ಅಧ್ಯಕ್ಷರು, ಮತ್ತು ಮನೆಯಲ್ಲಿ ತಮ್ಮ ಮಡದಿಯು ಕೂಡ ಉಪಾಧ್ಯಕ್ಷರಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇರೋದು ಬಹಳ ಸಂತೋಷ ಸರ್. ಯಾಕಂದರೆ ಈಗಿನ ಕಾಲದಲ್ಲಿ ಇಂಥ ಒಂದು ಟ್ರಸ್ಟನ್ನು ಮಾಡಿ ಸಾಕಷ್ಟು ಧನ ಸಹಾಯವನ್ನು ನೋಡೋರಿಗೆ ಒಂದು ತೋರಿಸ್ತಾ ಇರ್ತಾರೆ, ಬರೋದು ಇನ್ನೊಂದು ಕಡೆ ಒಂದು ರೂಪದಲ್ಲಿ ಬರ್ತಾ ಇರ್ತದೆ. ಆದರೆ ನೀವು ಯಾವುದೇ ಸರ್ಕಾರವನ್ನು ದುಡ್ಡು ತಗೋದೆ ಇಲ್ಲಿವರೆಗಾದರೂ ನಿರಂತರವಾಗಿ ನನ್ನ ಜೀವಿತ ಅವಧಿವರೆಗೂ ಕೂಡ ಈ ನಮ್ಮ ತಾತನವರ ಹೆಸರಿನಿಂದ ನಡೆದಂಥ ಒಂದು ಟ್ರಸ್ಟ್ ಆ 100 ವರ್ಷ ಪೂರೈಸಬೇಕು ಅನ್ನೋತಕ್ಕಂಥದ್ದನ್ನು ನೀವು ಸಂಕಲ್ಪ ಮಾಡಿದ್ದೀರಿ. ಬಹಳ ಸಂತೋಷ. ಅದರ ಜೊತೆಗೆ ತಮ್ಮಲ್ಲಿ ಇರ್ತಕ್ಕಂಥ ಇನ್ನಿತರ ಹವ್ಯಾಸಗಳೇನು, ಮತ್ತು ತಾವು ಯಾವ್ಯಾವ ಕ್ಷೇತ್ರಗಳಿಗೆ ಇನ್ನು ಮುಂದೆ ಅಂದರೆ ಕನಸುಗಳು ಏನದವ? ಯಾಕಂದರೆ ಈಗ ಸಾಕಷ್ಟು ಹೇಳಿದ್ರಿ. ಮತ್ತು ಮನುಷ್ಯನಲ್ಲಿ ಚಟುವಟಿಕೆ ಇದ್ದ ಮನುಷ್ಯ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೊರಟಿರ್ತಾನೆ. ಮತ್ತು ಮುಂದಿನ ಹವ್ಯಾಸಗಳೇನು ಅಂತಕ್ಕಂಥದ್ದು ನಮಗೆ ತಿಳಿಸ್ಬೇಕು ಸರ್. ಮುಂದಿನ ಹವ್ಯಾಸ ಅಂತಂದರೆ ಈಗೇನು ನಾನು ಹಾಕಿಕೊಂಡು ಬಂದಿರತಕ್ಕಂಥ ಒಂದು 4 ಪ್ರಮುಖ ಉದ್ದೇಶ ಏನದ ಅದನ್ನು ನಿರಂತರವಾಗಿ ನಡಿಬೇಕು. ಜೊತೆಗೆ ಈ ಒಂದು ಶಂಕರಪ್ಪ ವಿಆಚಾರ್ಯ ಚಾರಿಟೇಬಲ್ ಟ್ರಸ್ಟ್ ಬಿಟ್ಟು ಹೊರಗಡೆ ಅಂತಂದರೆ
ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಒಂದು ಸಂಘ ಒಂದು ಮಾಡ್ರಿ ಅಂತ ಸರ್ಕಾರ ಘೋಷಣೆ ಮಾಡಿದ್ರು. ಅದು ಇದರಲ್ಲಿ ಊರಿನವರೆಲ್ಲ ನಮ್ಮ ಆತ್ಮೀಯರು ವಿದ್ಯಾರ್ಥಿಗಳು ನೀವು ಅಧ್ಯಕ್ಷರಾದ್ರೆ ಚಲೋ ಅಂದಾಗ ಇಲ್ಲ ಬೇಡ ಅಂತ ಹೇಳಿದಾಗ ಗೌರವ ಅಧ್ಯಕ್ಷರನ್ನು ಮಾಡಿದ್ರು. ಜೊತೆಗೆ ಹೊರಗಡೆ ವರ್ಲ್ಡ್ ವಿಷನ್ ಅಂತೇಳಿ ಒಂದು NGO ಸಂಸ್ಥೆ ಇದೆ, ಅದರಲ್ಲಿ ಕೂಡ ವಿಲೇಜ್ ಡೆವಲಪ್ಮೆಂಟ್ ಅಂತ ಹೇಳಿ ಅದಕ್ಕೊಂದು ಆಯ್ಕೆ ಮಾಡಿದ್ರು. ಅದನ್ನು ನೀವೇ ಆಗ್ಬೇಕಂತ ಅದಕ್ಕೆ ನಮ್ಮ ಆಯ್ಕೆ ಮಾಡಿದ್ರು. ಅದಲ್ಲದೆ ಕಟ್ಟಡ ಕಾರ್ಮಿಕರ ಒಂದು ಒಕ್ಕೂಟ ಅಂತ ಅದು, ಅದರಲ್ಲಿ ಕೂಡ ಶಾರದಹಳ್ಳಿ ವಲಯದ ಒಬ್ಬ ಮುಖಂಡನಾಗಿ ವಿಭಾಗದ ಮುಖಂಡನಾಗಿ ಅದನ್ನು ಮಾಡ್ಯಾರ. ಇಂಥ ಒಂದು ಹೊರಗಡೆ ಇರ್ತಕ್ಕಂಥ ಒಂದು ಇದು ನೀವು ಶಿಕ್ಷಣದ ಜೊತೆಗೆ ಹವ್ಯಾಸಗಳನ್ನು ಮಾಡುವುದರ ಮುಖಾಂತರ ಅನೇಕ ಕಲಾವಿದರನ್ನು ಗುರುತಿಸುವುದರ ಮುಖಾಂತರ ಕ್ರೀಡಾಪಟುಗಳಿಗೂ ಕೂಡ ನೀವು ಗುರುತಿಸಿದ್ದೀರಿ. ಯಾಕೆಂದರೆ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ, ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾನು ಮತ್ತು ಡಾಕ್ಟರ್ ಶರಣು ಗದ್ದಿಗೆಯವರು ವೇದಿಕೆಯನ್ನು ಹಂಚಿಕೊಂಡಾಗ ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಒಬ್ಬವ 150 kg 190 kg ಉಸುಗಿನ ಚೀಲವನ್ನು ನಮ್ಮ ಕಾರ್ಯಕ್ರಮದಲ್ಲಿಯೇ ಅವರನ್ನು ಪ್ರದರ್ಶನ ಮಾಡಿ ತೋರಿಸಿದ್ರಿ. ಅವರಿಗೆ ನಮ್ಮಿಂದಲೂ ಕೂಡ ಅವರಿಗೆ ಸನ್ಮಾನ ಕೂಡ ಮಾಡಿದ್ರಿ. ಇಂಥ ಒಂದು ಕ್ರೀಡಾಪಟುಗಳಿಗೂ ಕೂಡ ಮಾಡ್ತಕ್ಕಂಥ ಒಂದು ಕರುಣಾಜನಕ ನಿಮ್ಮಲ್ಲಿ ಇದೆ. ಯಾಕಂದರೆ ಕ್ರೀಡಾಪಟುಗಳಂತಂದರೆ ಹವ್ಯಾಸಿಗಳಿರ್ತಾರೆ, ಅವ್ರನ್ನು ಸಂಗೀತದ ಜೊತೆಗೇ ಕ್ರೀಡಾಪಟುಗಳಿಗೂ ಕೂಡ ತಾವು ಸನ್ಮಾನವನ್ನು ಮಾಡಿದ್ರಿ. ಬಹಳ ಸಂತೋಷ ಇದೆ. ಕೊನೆಯದಾಗಿ ತಮಗೆ ಏನೊಂದು ಪ್ರಶ್ನೆ ಕೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸರ್. ನಮ್ಮ ತ್ರಿನೇತ್ರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ತಾವು ಏನು ಹೇಳಲು ಇಚ್ಛೆ ಪಡ್ತಾ ಇದ್ದೀರಿ ಸರ್? ಅದೇ ಇಲ್ಲಿವರೆಗೆ ನಾವು ಈ ಸಂಸ್ಥೆ ಈ ಟ್ರಸ್ಟ್ ವತಿಯಿಂದ ಏನು ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬಂದಿವಿ, ಹಲವಾರು ಕಲಾವಿದರಿಗೆ ನಾವು ಗೌರವಿಸ್ತಾ ಬಂದಿವಿ. ಈ ವೀಕ್ಷಕರು ಏನು ಇವತ್ತು ನೋಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಕಲಾವಿದರು ಇದ್ರೆ ಅಂತ ಕಲಾವಿದರು ಇದಾರ ಅಂತ ಗೊತ್ತಾದಾಗ ಅವರಿಗೂ ಕೂಡ ಈ ಸಂಸ್ಥೆ ಗೌರವಿಸ್ತಕ್ಕಂಥದ್ದು ಸನ್ಮಾನ ಮಾಡ್ತದಂತ ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ. ಸಮಸ್ತ ತ್ರಿನೇತ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಇವತ್ತು ನೇರ ಸಂದರ್ಶನ ಸಾಧಕರ ಕಾರ್ಯಕ್ರಮಕ್ಕೆ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿಯವರು ಇದುವರೆಗೆ ತಮ್ಮ ಅನುಭವದ ಮಾತುಗಳನ್ನು ತಾವು ಮಾಡಿರುವಂಥ ಎಲ್ಲವನ್ನು ವಿವರವಾಗಿ ತಿಳಿಸಿದ್ದಾರೆ. ಈ ತ್ರಿನೇತ್ರ ವಾಹಿನಿಯ ಮೂಲ ಉದ್ದೇಶ ಸಾಧಕರನ್ನು ಪರಿಚಯ ಮಾಡೋದು. ಸಂತೋಷ್ ಎಂ ಆಚಾರ್ಯ ಇವರು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಆ ಪ್ರಶಸ್ತಿಗಳು ಯಾವ್ಯಾವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎನ್ನುವುದ ವಿವರವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಪರಿಸರ ಮತ್ತು ಶಿಕ್ಷಣ, ಸಮಾಜ ಸೇವೆ, ಹೀಗೆ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಅನೇಕ ದೊಡ್ಡ ದೊಡ್ಡ ವೇದಿಕೆಗಳನ್ನು ಹಂಚಿಕೊಂಡು ಸಂತೋಷ್ ಎಂ ಆಚಾರ್ಯವರು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯಿಂದ ಸುಮಂಗಲಿ ಸೇವಾ ಸಂಸ್ಥೆಯಿಂದ ಪ್ರಜಾಭೂಷಣ ಪ್ರಶಸ್ತಿ, ಯಾದಗಿರಿ ಜಿಲ್ಲೆ ಶ್ರೀ SD ಶಿಕ್ಷಣ ಸಂಸ್ಥೆ ಶಿಕ್ಷಣ ಶ್ರೀ ಪ್ರಶಸ್ತಿ, ವಿಜಾಪುರ ಜಿಲ್ಲೆ ಶ್ರೀ ಬಸವೇಶ್ವರ ಕರ್ಮವೀರ ಕಲಾ ಸಾಹಿತ್ಯ ಸಂಸ್ಕೃತಿ ವೇದಿಕೆಯಿಂದ ಬಸವರತ್ನ ಪ್ರಶಸ್ತಿ, ಮೌನ ಕೀರ್ತಿ ಪ್ರಶಸ್ತಿ, ವಿಜಯನಗರ ಸಾಧಕರ ವೇದಿಕೆಯ ಇಟಗಿ ಇವರಿಂದ ಕೊಡುಮಾಡುವ ಕರುನಾಡು ಸೇವಾರತ್ನ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥವರು ಸಂತೋಷ್ ಎಂ ಆಚಾರ್ಯ ಅವರು ಇಂದಿನ ಸಾಧಕರ ನಮ್ಮ ಸ್ಟುಡಿಯೋಕ್ಕೆ ಬಂದು ಇಲ್ಲಿವರೆಗೂ ಸಂದರ್ಶನವನ್ನು ಕೊಟ್ಟು ಅನೇಕ ಸಾಧನೆಗಳನ್ನು ಮಾಡಿ ಅನೇಕ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಇದಲ್ಲದೆ ಅನೇಕ ಸಂಘ ಸಂಸ್ಥೆಯಿಂದ ಸಾಕಷ್ಟು ಅವರಿಗೆ ಪುರಸ್ಕಾರಗಳು, ಗೌರವ ಸನ್ಮಾನಗಳು ನಿರಂತರವಾಗಿ ನಡೀತಾ ಇದೆ. ಪರಿಸರ, ಶಿಕ್ಷಣ ಹಾಗೂ ಸಮಾಜ ಸೇವಕರಾಗಿರುವಂತಹ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿ ಇವರ ಕುರಿತಾಗಿ ನಾಡಿನ ಪೂಜ್ಯ ಮಠಾಧೀಶರು, ಶಾರದಹಳ್ಳಿಯ ಪ್ರಮುಖರು, ಆಪ್ತರು ಹಾಗೂ ಮುಖಂಡರು ತಮ್ಮ ಅಭಿಮಾನದ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಜಗತ್ತಿನೊಳಗೆ ಮನುಷ್ಯನಿಗೆ 2-3 ಋಣಗಳಿರ್ತವೆ. ಒಂದು ತಾಯಿ ಋಣ, ಒಂದು ತಂದೆ ಋಣ, ಒಂದು ಸಮಾಜದ ಋಣ ಅಂತ ಇರ್ತವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಆಯುಷ್ಯವನ್ನು ಸಾಮಾಜಿಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡುವ ಮೂಲಕವಾಗಿ ಆ ಸಮಾಜದ ಋಣವನ್ನು ತೀರಿಸಲಿಕ್ಕೆ ಒಂದಿಷ್ಟು ಅವಕಾಶ ಇರ್ತದೆ. ಆ ನಿಟ್ಟಿನೊಳಗೆ ನಮ್ಮ ಶಹಾಪುರ ಶ್ರೀಮಠದ ಪರಂಪರೆಯ ಸದ್ಭಕ್ತರಾಗಿರ್ತಕ್ಕಂಥ ಶಹಾಪುರ ತಾಲೂಕಿನ ಶಾರದಹಳ್ಳಿಯ ಶ್ರೀ ಶಂಕರಪ್ಪ ಆಚಾರ್ಯ ಅಂತಕ್ಕಂಥ ಸದ್ಭಕ್ತರು ಭಾಳ ವಿಶೇಷವಾಗಿ ಅವರು ಏನು ಓದಿಲ್ಲ ಬರೆದಿಲ್ಲ ಅಂದ್ರೂ ಕೂಡ ಆವಾಗಿನ ಕಾಲಘಟ್ಟದಲ್ಲಿ ಜ್ಯೋತಿಷ್ಯವನ್ನು ಹೇಳೋದು, ಆ ನೀರನ್ನು ಹೇಳೋದು, ಅನೇಕ ಸಾಮಾಜಿಕ ಕೆಲಸವನ್ನು ಮಾಡುವ ಮೂಲಕವಾಗಿ ಜನಮಾನಸದಲ್ಲಿ ಉಳಿದು ಬೆರೆತು ಹೋದರು. ಆ ಹಿರಿಯರಾಗಿರ್ತಕ್ಕಂಥ ಶಂಕರಪ್ಪನವರು ನಡೆದಿರ್ತಕ್ಕಂಥ ದಾರಿಯೊಳಗೇ ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಮೌನಪ್ಪನವರು ಕೂಡ ಅಷ್ಟೇ ಕಾಳಜಿಯಿಂದ, ಸರಳತೆಯಿಂದ
ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದರು. ಜ್ಯೋತಿಷ್ಯ ಹೇಳೋದಾಗಲಿ, ಶಾಸ್ತ್ರ ಹೇಳೋದಾಗಲಿ, ಅಧ್ಯಾತ್ಮ ಹೇಳೋದಾಗಲಿ, ಅದನ್ನು ಸಂಪೂರ್ಣವಾಗಿ ತಮ್ಮನ್ನೇ ತೊಡಗಿಸ್ಕೊಂಡು ಭಾಳ ಸರಳವಾಗಿ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ತಂದೆ ಮತ್ತು ತಾತನ ಒಂದು ಹಾದಿಯನ್ನು, ಅವರ ಮಾರ್ಗದರ್ಶನದಲ್ಲಿ ಅವ್ರಿಗಿಂತ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರ್ತಕ್ಕಂಥವ್ರು ಯಾರಂದರೆ ನಮ್ಮ ಸಂತೋಷ್ ಎಂ ಆಚಾರ್ಯ ಅವರು. ಅವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಈ ಸಮಾಜಕ್ಕೆ ನಾನು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಂತಕ್ಕಂಥ ಒಂದು ಸದಾಶಯದಿಂದ ಶಿಕ್ಷಣ ರಂಗದಲ್ಲಿ ಶೈಕ್ಷಣಿಕವಾಗಿ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅಂದರೆ ಯಾವುದಾದ್ರೂ ಶಾಲೆಯಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಅಥವಾ ಫೀಸ್ ಕಟ್ಟಲಿಕ್ಕೆ ಏನಾದ್ರು ತೊಂದರೆ ಇದ್ದರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ, ಪುಸ್ತಕ, ಪೆನ್ನು, ಪಠ್ಯಪುಸ್ತಕಗಳನ್ನು ಕೊಡುವಂಥ ಕೆಲಸ, ಆಮೇಲೆ ವಿಶೇಷವಾಗಿ ಸಾಮಾಜಿಕವಾಗಿರ್ತಕ್ಕಂಥ ಕೆಲಸ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಅದನ್ನು ತಾವೇ ತಿರುಗಾಡಿ ಸಂಚಾರ ಮಾಡ್ತಾ ಎಲ್ಲೆಲ್ಲಿ ಏನೇನು ತೊಂದರೆಗಳು ಅಂತ ತಿರುಗಾಡಿ ಆಗ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ. ಜೊತೆಗೆ ಅವ್ರನ್ನ ನಾವು ವಿಶೇಷವಾಗಿ ಸ್ಮರಣೆ ಮಾಡೋದಂದರೆ ಕರೋನಾ ಸಮಯದಲ್ಲಿ ಬಹಳ ಕಷ್ಟದಲ್ಲಿರ್ತಕ್ಕಂಥ, ಉಣ್ಲಿಕ್ಕೆ ಊಟ ಇಲ್ಲದಂಥ ಪರಿಸ್ಥಿತಿಯಲ್ಲಿ, ತಿನ್ನಲಿಕ್ಕೆ ಅನ್ನ ಇಲ್ಲದಂಥ ಪರಿಸ್ಥಿತಿಯಲ್ಲಿ, ಉಡ್ಲಿಕ್ಕೆ ಬಟ್ಟೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ಆ ಸಮಾಜದ ಸೇವೆಯನ್ನು, ಕಿಟ್ಗಳನ್ನು ಕೊಡುವ ಮೂಲಕವಾಗಿ ಊಟ, ಉಪಚಾರ, ಬಟ್ಟೆಗಳನ್ನು ಕೊಡುವಂಥ ಕೆಲಸ ಕೂಡ ಅವರು ಮಾಡಿ ಸಮಾಜಕ್ಕೆ ಒಂದು ಹೆಮ್ಮೆ ತರತಕ್ಕಂಥ ಕೆಲಸ ಮಾಡಿದ್ದಾರೆ. ಜೊತೆಗೇ ಈ ಒಂದು ಪರಿಸರವನ್ನು ಪ್ರೀತಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ಬೇಕಂತಂದರೆ ಪರಿಸರವನ್ನು ಎಲ್ಲರೂ ನೋಡ್ತಾರೆ, ಎಲ್ಲರೂ ಸಂತೋಷ ಪಡ್ತಾರೆ. ಆದರೆ ಪರಿಸರವನ್ನು ಉಳಿಸುವಂಥ, ಬೆಳೆಸುವಂಥ ಕೆಲಸ ಯಾರೂ ಮಾಡೋಂಗಿಲ್ಲ. ಆ ದೃಷ್ಟಿಯೊಳಗೆ ಅದೊಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಸರ ಪ್ರೇಮಿಯಾಗಿ ಆ ಕೆಲಸವನ್ನು ಕೂಡ ಸಮಾಜಕ್ಕೆ ಸೇವೆಯ ಜೊತೆಗೇ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಅನುದಾನವನ್ನು ಕೂಡ ಅವರು ಯಾರಿಂದನೂ ಪಡೆದಿಲ್ಲ. ಯಾರಿಂದನೂ ಕೂಡ ಅವ್ರ ತಾತನ ಹೆಸರಲ್ಲಿ ಮಾಡಿರ್ತಕ್ಕಂಥ ಶಂಕರಪ್ಪಾಚಾರ್ಯ ಟ್ರಸ್ಟ್ಗೆ ಇಷ್ಟು ದುಡ್ಡು ಕೊಡ್ರಿ, ನನಗೆ ಅನುದಾನ ಕೊಡ್ರಿ, ನನಗೇನಾದರೂ ಸಹಾಯ ಮಾಡಿರಿ ಅಂತ ಯಾರಿಂದನೂ ಕೂಡ ಒಂದು ದುಡ್ಡನ್ನು ಕೂಡ ಅಪೇಕ್ಷೆ ಮಾಡದೆ ಎಲೆಮರೆಯ ಕಾಯಿಯಂತೆ ತಮ್ಮನ್ನೇ ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹೆಮ್ಮೆಯ ಸಂಗತಿ ಅದ. ಇವ್ರ ಬಗ್ಗೆ ಸರ್ಕಾರ ಕೂಡ ಸ್ವಲ್ಪ ಒಂದಿಷ್ಟು ಗಮನ ಹರಿಸ್ಬೇಕಂತಕ್ಕಂಥ ಆಸೆ ನಮಗಿದೆ. ಆ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ ಅಥವಾ ಸಚಿವರುಗಳಿಗಾಗಲಿ ನಾವು ಕೂಡ ಅವರ ಒಂದು ಸಾಧನೆ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಂತೋಷ್ ಎಂ ಆಚಾರ್ಯ ಅವರು ಈ ನಡೆದುಕೊಂಡು ಬಂದಿರತಕ್ಕಂಥ, ಈ ಒಂದು ನಡೆಸ್ಕೊಂಡು ಹೋಗ್ತಕ್ಕಂಥ ಈ ಸಮಾಜ ಸೇವೆ ಏನಿದೆ, ಶೈಕ್ಷಣಿಕ ಸೇವೆ ಏನಿದೆ, ಆಮೇಲೆ ಪರಿಸರ ಸೇವೆ, ಏನಾದರೂ ಅವರು ಕನಸುಗಳನ್ನು ಕಂಡಿದ್ದಾರೆ ಅದು ನಿರಂತರವಾಗಿ ಅವರು ನಡೆಸ್ಕೊಂಡು ಹೋಗಲಿ. ಅದರ ಹಿಂದೆ ನಮ್ಮ ಶ್ರೀಮಠದ ಆಶೀರ್ವಾದ, ನಮ್ಮ ಶ್ರೀಮಠದ ಸಹಕಾರ ಸದಾಕಾಲ ಇರ್ತದೆ. ಅವರ ಒಂದು ಈ ಸಮಾಜ ಸೇವೆಗೆ ನಾವೆಲ್ಲರೂ ಒತ್ತಾಸೆ ಆಗಬೇಕು. ನಮ್ಮೆಲ್ಲರ ಹಾರೈಕೆ, ಶುಭಾಶೀರ್ವಾದ ಇರಬೇಕು. ಅವರ ಸೇವೆ, ಅವ್ರು ಕಂಡಿರ್ತಕ್ಕಂಥ ಕನಸುಗಳು ಹೀಗೆ ನಡೀಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ನಾನು ತುಂಬ ಹೃದಯದಿಂದ ಶುಭವನ್ನು ಕೊಡ್ತಾ ಇದ್ದೀನಿ. ಶರಣಾರ್ಥಿ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅನ್ನುತ್ತಾ ಸಗರ ನಾಡಿನ ಹೆಮ್ಮೆಯ ಶಾಪುರ ತಾಲೂಕಿನ ಶಾರದಹಳ್ಳಿ ಗ್ರಾಮ, ಅಲ್ಲಿ ವಾಸವಾಗಿರ್ತಕ್ಕಂಥ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ, ಅಪ್ಪಟ ಕನ್ನಡ ಅಭಿಮಾನಿ ಸಂತೋಷ್ ಎಂ ಆಚಾರ್ಯವರು. ಭಾಳ ನನಗೆ ಆತ್ಮೀಯರು. ತಮ್ಮ ಕಾಯಕದಲ್ಲಿ ಬಂದಂಥ ಲಾಭದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ದಾಸೋಹಂ ಭಾವದಿಂದ ಬದುಕ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳು. ಯಾವುದೇ ಶಾಲೆಗಳಿದ್ದರೂ ಕೂಡ ಅಲ್ಲಿ ಪ್ರೋತ್ಸಾಹಧನವಾಗಿ ವಿದ್ಯಾರ್ಥಿಗಳಿಗೆ ಕೊಡೋದು, ಅಥವಾ ಯಾವುದೇ ಒಂದು ಶಾಲೆಯಲ್ಲಿ ಏನಾದರೂ ಕೊರತೆ ಇದ್ದರೆ ಅದಕ್ಕೆ ಸುಸಜ್ಜಿತ ಆಗಿರ್ತಕ್ಕಂಥದ್ದು ಒಂದು ಏನಾದರೂ ಒಳ್ಳೆಯ ಕೆಲಸ ಮಾಡೋದು, ಪ್ರತಿ ವರ್ಷವೂ ಅನೇಕ ಕಾರ್ಯಕ್ರಮಗಳನ್ನು ಕೈಲಾದಷ್ಟು ಮಾಡೋದು. ವಿಶೇಷವಾಗಿ ಆ ವ್ಯಕ್ತಿಯಲ್ಲಿ ಗಮನ ಏನಂದರೆ ಎಲ್ಲಿ ಕಾಂಟ್ರಿಬ್ಯೂಷನ್ ಮಾಡಲ್ಲ, ಪ್ರೀತಿಯಿಂದ ಆದ್ರೂ ಕೇಳಬೇಕು. ಆ ಕೇಳ್ತಕ್ಕಂಥದ್ದು ವ್ಯಕ್ತಿತ್ವನಲ್ಲ, ತಮ್ಮ ಕೈಯಲ್ಲಿಂದ ಸೇವೆಯಿಂದ ಏನು ಕೆಲಸ ಮಾಡ್ತಾರೆ ಅದರಿಂದ ಬಂದ ಲಾಭದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ. ಜೊತೆಗೆ ಅವ್ರದ್ದೇ ಆದಂಥ ಶಂಕರಪ್ಪ ವಿ ಆಚಾರ್ಯ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಟ್ರಸ್ಟ್ ಮುಖಾಂತರ ಜನಪರ ಕೆಲಸಗಳನ್ನು, ಸಾಮಾಜಿಕ ಚಿಂತನೆಗಳನ್ನು ಮತ್ತು ಆಧ್ಯಾತ್ಮಿಕದ ಒಳ್ಳೆಯ ಸಂದೇಶಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸಂತೋಷ್ ಎಂ ಆಚಾರ್ಯ ಒಳ್ಳೆಯ ವ್ಯಕ್ತಿತ್ವ. ಅನೇಕ ರಂಗಭೂಮಿ ಕಲಾವಿದರಿಗೆ ಸಹಾಯ ಸಹಕಾರವನ್ನು ಮಾಡ್ತಾ, ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಅನೇಕ ಕಿಟ್ಗಳನ್ನು ವೈಯಕ್ತಿಕವಾಗಿ ಹಂಚಿಕೆ ಮಾಡಿದ್ದಾರೆ. ಕಲಾವಿದರಿಗೆ ಹೋಗಿ ಅವರ ಸುಖ ಕಷ್ಟಗಳಲ್ಲಿ ಭಾಗಿಯಾಗಿ ಅವ್ರಿಗೆ ಏನು ಕೊರತೆ ಇದೆ ಅವರ ಕೊರತೆ ನೀಗಿಸ್ತಕ್ಕಂಥ ಕೆಲಸ ಸಂತೋಷ್ ಅವರು ಮಾಡಿದ್ದಾರೆ. ಇಂಥ ಒಂದು ಪ್ರತಿಭೆಗಳು ಸಗರ ನಾಡಿನಲ್ಲಿ ಬಹಳ ಬಹುಮುಖ್ಯವಾಗಿವೆ. ಸಂತೋಷ್ ಅವರು ಇನ್ನೂ ಒಳ್ಳೆಯ ಕೆಲಸ ಮಾಡಲಿ. ಸಂತೋಷ್ ಅಂಥವರಿಗೆ ಈ ಸಮಾಜ ಮುಖೇನ ಸಂಘ ಸಂಸ್ಥೆಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಅಂಥ ವ್ಯಕ್ತಿತ್ವದ ವ್ಯಕ್ತಿಗಳನ್ನು ಗುರುತಿಸಿ
ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಾಗ ಮತ್ತಿಷ್ಟು ಅಂಥ ವ್ಯಕ್ತಿಗಳಿಗೆ ಒಂದು ಚೈತನ್ಯ ತುಂಬಿದಂಗೆ ಆಗ್ತದಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಂತೋಷ್ ಅವರ ಭವಿಷ್ಯ ಉಜ್ವಲವಾಗಲಿ, ಒಳ್ಳೆಯ ಅವಕಾಶಗಳು ಸಿಗಲಿ, ನಿಮ್ಮ ಸೇವೆ ಏನಿದೆ ನಿರಂತರವಾಗಿ ನಡೀತಾ ಇರಲಿ ಅಂತ ನಾನು ತಾಯಿ ಭುವನೇಶ್ವರಿ ಭಾರತ ಮಾತೆಯಲ್ಲಿ ಕ್ಷೇತ್ರದ ಬಳಿಯ ಚರಬಸವ ತಾತನವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಂತೋಷ್ ಎಂ ಆಚಾರ್ ಅಂತೇಳಿ ಒಳ್ಳೆ ಈಗ ಸುಮಾರು ಒಂದು 16 ವರ್ಷದಿಂದ ಅವನು ಏನೋ ಒಂದು ಸಂಸ್ಥೆ ಕಟ್ಕೊಂಡು ಸಮಾಜ ಸೇವೆ ಮಾಡ್ತಾ ಬಂದಿದ್ದಾನೆ. ಸಮಾಜ ಸೇವೆ ಅಂದ್ರೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಏನಾದರೂ ಗುರುತಿಸಿ ಪ್ರೋತ್ಸಾಹಿಸಿ ಧನ ಸಹಾಯ ಮಾಡ್ತಾ ಇದ್ದಾನೆ. ಮತ್ತು ಅಲ್ಲದೆ ಅಲ್ಲಿ ಸ್ಕೂಲ್ನಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಗ್ರಾಮದ ಎಲ್ಲ ಪರವಾಗಿ ತಾನೇ ಸ್ವಂತ ನಿಂತು ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ. ಸುಮಾರು 40 ವರ್ಷಗಳ ಹಿಂದೆ ನಮ್ಮೂರಿನಲ್ಲಿ ಶಂಕರಪ್ಪ ಆಚಾರ್ ಅಂತೇಳಿ ಒಬ್ಬ ಯಜಮಾನ್ರಿದ್ದರು. ನಾವು ಬಾಲ್ಯದಾಗಿದ್ದಾಗ ಅವರು ಇದು ಯಜಮಾನ್ರಿದ್ದರು, ನಮ್ಮ ತಂದೆ ಸಮಾನ ವಯಸ್ಸು. ಅವರು ಜ್ಯೋತಿಷ್ಯ ಶಾಸ್ತ್ರ ಬಲ್ಲವರಾಗಿದ್ದರು. ತಮ್ಮ ಕುಲಕಸು ಮಾಡ್ತಾಯಿದ್ದರು. ಮತ್ತು ಆಯುರ್ವೇದಿಕ್ ವೈದ್ಯ ಪದ್ಧತಿನೂ ಅವರಲ್ಲಿತ್ತು. ಹೀಗಾಗಿ ಎಲ್ಲ ನಮ್ಮ ಗ್ರಾಮದವರೆಲ್ಲ ಸುತ್ತಲ ಗ್ರಾಮದವರು ಅವ್ರ ಬೆಳಗ್ಗೆ ಸಲಹೆ ಸೂಚನೆಗೆ ಬರ್ತಿದ್ರು, ಜ್ಯೋತಿಷ್ಯ ಕೇಳಕ್ಕೆ ಬರ್ತಿದ್ರು, ಆಯುರ್ವೇದಿಕ್ ಔಷಧಕ್ಕಾಗಿ ಬರ್ತಿದ್ರು. ಮತ್ತು ಕುಲಕಸಬನ್ನು ಅದನ್ನು ತಮ್ಮ ಕೆಲಸಗಳಿಗಾಗಿ ಬರ್ತಿದ್ರು. ಅವರು ಒಳ್ಳೆ ಒಂದು ಉತ್ಸಾಹಿ ಯುವಕರಂತ ಇದ್ದರು. ಸುಮಾರು 40 ವರ್ಷದಿಂದ ನಾವು ನೋಡಿದ್ದೀವಿ ಅವರು ಯಜಮಾನರು. ಅವರು ಆವಾಗ 80 ವರ್ಷ ಇರ್ಬೋದು. ಅವರು ಒಳ್ಳೆ ವ್ಯಕ್ತಿತ್ವ ಹೊಂದಿದವರಾಗಿದ್ದರು. ಆಚಾರ ವಿಚಾರ ಮಡಿವಂತಿಕೆ ಅಂತ ಒಬ್ಬ ಒಳ್ಳೆ ವ್ಯಕ್ತಿನ ಪುಣ್ಯಾತ್ಮನನ್ನು ಅವ್ರ ಮೊಮ್ಮಗನಾದ ಚಿರಂಜೀವಿ ಸಂತೋಷ್ ಅವರು ಏನದ ಅವರು ತಾತನ ಹೆಸರಿಟ್ಕೊಂಡು ಎಲ್ಲೆಲ್ಲೋ ದೇವರುಗಳ ಹೆಸರಿಡ್ತಾರೆ ಟ್ರಸ್ಟಿಗಾಗಿ. ಆದರೆ ತಮ್ಮ ತಾತನ ಹೆಸರೇ ಒಂದು ಇಟ್ಕೊಂಡು ಅದನ್ನು ಅಜರಾಮರವಾಗಿ ಇಳಿಯಲಿ, ನಮ್ಮ ತಾತನ ಹೆಸರು ಬರಲಿ ಕೊನೆ ತನಕ ಒಂದು ಮನೋಭಾವನೆಯಿಂದ ತಾತನ ಹೆಸರು ಇಟ್ಕೊಂಡು ಒಂದು ಟ್ರಸ್ಟ್ ಸ್ವಂತ ತನ್ನ ದುಡಿಮೆಯಲ್ಲೇ ಟ್ರಸ್ಟ್ ನಡೆಸ್ಕೊಂಡು ಹೊಂಟಾನಂದ್ರೆ ಅದಕ್ಕೆ ತುಂಬ ಹೃದಯದಿಂದ ನಮಗೆ ಕೃತಜ್ಞತೆ ಆದ. ಕೋವಿಡ್ ಟೈಮ್ನಾಗ ಏನಾಗ್ಯದ ಒಂದು ಇದ್ರ ಸಮಸ್ಯೆ, ನಾಟಕ ಬೇರೆ ಕಡ್ಲಿಂತ ಕಂಪ್ನಿ ನಾಟಕ ಕಲಾಕಾರ ಬಂದಿದ್ದರು. ಕೊರೋನಾ ಬಂದು ಎಲ್ಲ ಬಸ್ ಸಂಚಾರ ಸ್ಥಗಿತಗೊಂಡಿತ್ತು. ಆ ಕಲಾವಿದರಿಗೆ ಅಲ್ಲೇ ಉಳ್ಕೋಬೇಕಾಯ್ತು. ಅನಿವಾರ್ಯವಾಗಿ ಅವರಿಗೆ ಎಲ್ಲ ರೀತಿಯಿಂದ ಧಾನ್ಯ ಕೊಟ್ಟು ಕಿಟ್ ಕೊಟ್ಟು ಅವರನ್ನು ಕೊರೋನಾ ಟೈಮ್ನಾಗ ಸ್ವಂತ ತನ್ನ ಸಂಸ್ಥೆಯಲ್ಲಂತ ಕೊಟ್ಟು ಸಹಕಾರ ಮಾಡಿದ್ದಾನೆ ಅವರಿಗೆ. ಮತ್ತು ಅದೇ ರೀತಿ ಯಾವುದೇ ಒಬ್ಬ ನಿರ್ಗತಿಕರು ಬಂದವನು ಇವತ್ತಿಗೂ ತಾನು ಅವ್ರಿಗೇನು ಸಹಾಯ ಸಹಕಾರ ನೀಡ್ತಾ ಬಂದಿದ್ದಾನೆ. ಒಂದು ಒಳ್ಳೆಯ ಮನೋಭಾವ, ಸೇವಾ ಮನೋಭಾವದಿಂದ ಪ್ರತಿ ಸಲ ಕೆಲಸ ಮಾಡ್ತಾ ಬಂದಿದ್ದಾನೆ ಅವನು. ಪ್ರತಿ ವರ್ಷ ಏನದ ಸರ್ಕಾರಿ ನೌಕರರ ನಿವೃತ್ತಿ ಹೊಂದಿದವ್ರಿಗೆ ಏನದ ಅವ್ರಿಗೆ ಸನ್ಮಾನಿಸಿ ಪ್ರೋತ್ಸಾಹ ನೀಡ್ತಾನೆ. ಅವ್ರಿಗೆ ಒಂಥರ ವಿರುದುಂಬಿಸ್ದಂಗೆ ನಿವೃತ್ತಿ ಜೀವನಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಇದು ಮಾಡ್ತಾನೆ. ಅವ್ರ ಸೇವೆಯನ್ನು ಸ್ಮರಣೆ ತಗೊತಾನೆ. ಗೋನಾಲ್ ಗ್ರಾಮದಲ್ಲಿ ಏನದ ಪ್ರತಿ ಅಮಾವಾಸ್ಯೆಗೊಮ್ಮೆ ನಡೀತಂಥ ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿ ಸಂಗೀತಗಾರರಿಗೆ ಸ್ವರಸಿರಿಯನ್ನು ರಾಜ್ಯ ಪ್ರಶಸ್ತಿ ಅಲ್ಲಿ ಕಲಾಕಾರನ ಗುರುತಿಸಿ ಪ್ರಶಸ್ತಿ ಕೊಡ್ತಾನೆ. ಅದು ಸ್ವಂತ ತನ್ನ ಟ್ರಸ್ಟ್ ವತಿಯಿಂದ ಯಾವುದೇ ಇದರಲ್ಲಂತಿದೆಯಲ್ಲ ತನ್ನ ಟ್ರಸ್ಟ್ ವತಿಯಿಂದ ಮಾಡ್ತಾ ಬಂದಿದ್ದಾನೆ. ಒಟ್ಟಿನ ಮೇಲೆ ಹೇಳ್ಬೇಕಾದ್ರೆ ಸಂತೋಷನ ಅವನು ಸಮಾಜ ಸೇವಕಾಗಿ ಸ್ವಂತ ತನುಮನ ದನದಿಂದ ಸ್ವಂತ ದುಡಿಮೆಯಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಇಟ್ಟು ಸಮಾಜಕ್ಕಾಗಿಯೇ ಇದು ಮಾಡೋ ಒಂದು ಮನೋಭಾವನೆ ಅದ. ಇಲ್ಲಿ ತನಕ ಯಾರಿಂದನೂ ಯಾವುದೇ ಇದಕ್ಕೆ ನಿರೀಕ್ಷೆ ಮಾಡಿಲ್ಲ. ಮತ್ತು ಅದನ್ನು ಕೇಳ್ತಾ ಬಂದು ಸರ್ಕಾರದಿಂದಾಗಲಿ ಮತ್ತು ಊರ ಕಡ್ಲಿಂದಾಗಲಿ ಯಾವುದೇ ಥರ ಬೆಂಬಲ ತಗೊಂಡು ನಾನು ಧನ ಸಹಾಯ ಯಾವುದೇ ರೀತಿಯ ಸಹಾಯ ಸಹಕಾರ ತಗೊಂಡಿಲ್ಲ. ಸ್ವಂತ ಮಾಡ್ತಾ ಬಂದಿದ್ದಾನೆ. ಅವನು ಮನೋಭಿಲಾಷ ಏನು ಸಮಾಜ ಸೇವೆಯನ್ನು ಮಾಡ್ಬೇಕನ್ನೋ ಒಂದು ಹವ್ಯಾಸ ಅದ. ಅದರ ಪ್ರಕಾರ ಸ್ವಂತ ನಡ್ಕೊಂತ ಹೊಂಟಾನ ತಾನೇ. ಅದಕ್ಕೇನದ ಮನೆಗೆ ಎಲ್ಲರೂ ಸಹಕಾರ ಕೊಟ್ಟಾಗ ಗ್ರಾಮದಾಗೂ ನಾವೆಲ್ಲರೂ ಸಹಕಾರ ಕೊಡ್ತೀವಿನ ನಾವು ಯಾವುದೇ ರೀತಿಯಿಂದ ಇದಿಲ್ಲ. ಧನ ಸಹಾಯ ಅದು ಏನು ನಾವಂತ ಇಲ್ಲಿ ತನಕ ಮಾಡಿಲ್ಲ, ನಮ್ಮನ್ನು ಕೇಳಿಲ್ಲ ಅವನು. ಪ್ರೋತ್ಸಾಹ ಕೊಡ್ತೀವಿ ನಾವು, ಡುಪ್ಪಚ್ಚ ಅಷ್ಟೇ ಮಾಡೋಕೈತೀವಿ ಇಲ್ಲಿ ತನಕ. ಕೊರೋನಾ ಟೈಮ್ನಾಗ ಏನದ ಶಾರದಹಳ್ಳಿ ಸ್ಕೂಲಿನ ಬಂದು ಮಕ್ಕಳಿಗೆ ಕೊರೋನಾದ ಅರಿವು ಮೂಡಿಸಿ ಅದಕ್ಕೆ ತಕ್ಕಂತೆ ಅವಕ್ಕೆ ಏನದ ಮಾಸ್ಕು ಮತ್ತು ಸ್ಯಾನಿಟೈಸು ಪ್ರತಿಯೊಬ್ಬ ಮಕ್ಕಳಿಗೂ ಸ್ವಂತ ಇದರಲ್ಲಂತ ಉಚಿತವಾಗಿ ನೀಡಿ ಅದರ ಬಗ್ಗೆ ತಿಳುವಳಿಕೆ ನೀಡಿದವು. ಮತ್ತು ಆ ಮಕ್ಕಳನ್ನ ತೊಗೊಂಡು ಬಂದು ಗ್ರಾಮದಲ್ಲೆಲ್ಲ ಸುತ್ತಾಡಿಸಿ ಎಲ್ಲ ಗ್ರಾಮ ಜನತೆಗೂ ಅದರ ತಿಳುವಳಿಕೆ ಮೂಡಿಸೋಕ್ಕೆ ಪ್ರಯತ್ನ ಮಾಡ್ಯಾರ ಅದನ್ನು. ಇನ್ನು ಕೋವಿಡ್ ಮುಗಿದ ನಂತರ ಎಲ್ಲ ಕೋವಿಡ್ ಮುಗಿದು ಆ ಜಡ್ಡಿನಿಂದ ಬಿಡುಗಡೆ ಆದಮೇಲೆ ಎಲ್ಲ ಅದರಲ್ಲಿ ಶ್ರಮವಹಿಸಿದಂಥ ಎಲ್ಲ ಕಾರ್ಮಿಕರಿಗೂ ಯಾವ ಪಂಚಾಯತಿಯವರಿಗೂ ಪೊಲೀಸರಿಗೂ ಮತ್ತು ಎಲ್ಲ ವೈದ್ಯಾಧಿಕಾರಿಗಳಿಗೂ ಎಲ್ಲರಿಗೂ ಅಲ್ಲೆಲ್ಲಿ ಅದರಲ್ಲಿ ಭಾಗವಹಿಸಿದಂಥ ಎಲ್ಲ ಸಾರ್ವಜನಿಕರಿಗೂ ಕರೆದು ಸನ್ಮಾನ ಮಾಡಿ ಅವರಿಗೆ ಕೃತಜ್ಞತೆಯನ್ನು ತಮ್ಮ ಟ್ರಸ್ಟ್ ವತಿಯಿಂದ ನೀಡಿದ್ದಾರೆ. ಅವನು ಇದೆಲ್ಲ ಸಮಾಜ ಸೇವೆ ಮಾಡ್ಕೊಂತ ತಂದೆ ಆದ ಒಂದು ಅಭಿಪ್ರಾಯ, ತಂದೆ ಒಂದು ಇದರಲ್ಲಿಂತ ಕೆಲವೊಂದು
ಪುಸ್ತಕಗಳನ್ನು ಬರೆದಾನ. ಕೆಲವು ಸಂಗ್ರಹ ವಿಶ್ವಕರ್ಮನ ಕುರಿತು ಏನದ ಎಲ್ಲ ವಿಶ್ವಕರ್ಮನ ಮೂಲ ಅನಾದಿ ಕಾಲದಿಂದ ಅವ್ರು ಏನು ಬಂದಾರ ಅವ್ರ ಬಗ್ಗೆ ಯಾರ್ಯಾರು ಏನೇನು ಅಭಿಪ್ರಾಯ ಹೇಳ್ಯಾರ ಅದೊಂದು ಸಂಗ್ರಹ ಮಾಡಿ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದ್ದಾನೆ. ಸ್ವಂತ ಇನ್ನು ಹಲವಾರು ಏನೇನೋ ಬರೆಯೋ ಹವ್ಯಾಸ ಅದ, ಬರಲಿಕ್ಕೈತಾನ. ಒಂದು ಬಾಲ್ಯದಿಂದಲೂ ನಾಟಕದ ಬಗ್ಗೆ ಹವ್ಯಾಸ. ಅದ್ರ ಬಗ್ಗೆ ಕೆಲವು ನಾಟಕಗಳಲ್ಲಿ ಪಾತ್ರವಹಿಸಿದ್ದಾನೆ. ಮತ್ತೇನದ ನಾಟಕದಲ್ಲಿ ಹಿನ್ನೆಲೆ ಗಾಯಕನಾಗಿ ಸೇವೆ ಸಲ್ಲಿಸಿದ್ದಾನೆ. ಅದರಲ್ಲಿ ಹಿನ್ನೆಲೆ ಗಾಯಕ ಅಂದರೆ ಮತ್ತು ಹೆಣ್ಣು ಗಂಡಿನ ಧ್ವನಿ ಎರಡು ಇದು ಮಾಡಿದ್ದಾನೆ. ಎರಡು ಧ್ವನಿಲಿಂತ ಹಾಡು ಹಾಡಿದ್ದಾನೆ. ನಮ್ಮೂರಿನ ಹುಡುಗ ಒಬ್ಬ ಬೆಳೆಯಲಿಕ್ಕೈತಾನ. ಅದು ನಮ್ಮೊಂದು ನಾವೆಲ್ಲ ಎತ್ತಾಡಿಸಿದ ಹುಡುಗ ಅವನು. ಈ ಥರ ಸಮಾಜ ಸೇವೆಗಾಗಿ ಇದು ಮಾಡ್ತಾನಂದ್ರೆ ನಮಗೊಂದು ದೊಡ್ಡ ಅಭಿಮಾನ. ನಮ್ಮೂರಿನ ಹೆಸರು ತರ್ತಾನೆ ನಾವು ಸ್ವಂತ ಇದರಲ್ಲಿಂತ ಮಾಡ್ತಾನೆ ಅಂದಮೇಲೆ ನಾವು ಅದಕ್ಕೆ ಸದಾ ಸಹಕಾರ ಬೆಂಬಲಕ್ಕೆ ನಿಂತೀವಿ. ನಮಗೊಂದು ಹೆಮ್ಮೆ ವಿಷಯ, ನಮ್ಮೂರಿನ ಹುಡುಗ ಈ ಥರ ಬೆಳೆಯಕೈತಾನಪ್ಪ, ಸಮಾಜ ಸೇವೆ ಮಾಡ್ತಾನಂತೇಳಿ ನಮಗೂ ಒಂದು ಅಭಿಮಾನ. ಅವನು ಇನ್ನೂ ಅತಿ ಉನ್ನತ ಮಟ್ಟದಲ್ಲಿ ಇದೇ ಥರ ಸಮಾಜ ಸೇವೆಯಲ್ಲಿ ಬೆಳೀಲಿ, ಸಮಾಜ ಸೇವಕನಾಗಿ ಇದಾಗಲಿ, ಗುರುತಿಸಲಿ ಅನ್ನೋ ಒಂದು ಆಶಾ ಮನೋಭಾವನೆ ನಮಗಿದೆ. ಒಂದು ಒಳ್ಳೆಯ ಅಭಿಮಾನದಿಂದ ನಾವು ಹೇಳ್ತಾ ಇದ್ದೇವೆ. ಅವನು ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ಮನೋಭಾವನೆ ನಮಗಿದೆ. ಸಂತೋಷ್ ಆಚಾರ್ಯ ಶಾರದಳ್ಳಿಯವರ ಬಗ್ಗೆ ಹೇಳಬೇಕಾದರೆ, ಸಂತೋಷ್ ಆಚಾರ್ಯವರು ಒಬ್ಬ ಶಿಕ್ಷಣ ಪ್ರೇಮಿ, ಸಮಾಜ ಸೇವಕ ಹಾಗೂ ಇನ್ನಿತರ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ವ್ಯಕ್ತಿ ಅಂತ ಹೇಳ್ಬೋದು. ಅವರು ನಮ್ಮ ಶಾಲೆಗೆ 2020ರಲ್ಲಿ ನಾವು ಶಾಲೆಗೆ ಬಂದಾಗ ಅವರು ಶಾಲೆಯ ಶೈಕ್ಷಣಿಕ ಒಂದು ಅಭಿವೃದ್ಧಿಗಾಗಿ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅಲ್ಲದೆ ಕರೋನಾ ಸಮಯದಲ್ಲಿ ಜನರಿಗೆ ಒಂದು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲದೆ ಮತ್ತು ಶಾಲೆ ಮಕ್ಕಳಿಗಾಗಿ ಮಾಸ್ಕನ್ನು ಮತ್ತು ಸ್ಯಾನಿಟೈಸರನ್ನು ಸಹ ವಿತರಣೆ ಮಾಡಿ ಮತ್ತು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಒಂದು ಶ್ರಮಿಸಿದಂಥ ವ್ಯಕ್ತಿ. ಅಲ್ಲದೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಪ್ರತಿ ವರ್ಷ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾರದಹಳ್ಳಿ ಶಾಲೆಯ ಮಕ್ಕಳಿಗೆ ಅವರ ಒಂದು ಅಭಿವೃದ್ಧಿಗಾಗಿ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಒಂದು ಪ್ರೋತ್ಸಾಹಧನವನ್ನು ನೀಡುತ್ತಾ ಬಂದಿದ್ದಾರೆ. ಮತ್ತು ಶಾಲೆಯಲ್ಲಿ ನಡೆಯುತ್ತಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ಶಿಕ್ಷಕರಿಗೆ ಒಂದು ಶಿಕ್ಷಣ ಪ್ರೇಮಿಯಾಗಿ ಹೊರಹೊಮ್ಮುವಲ್ಲಿ ಬಹಳ ಒಂದು ಸಕ್ರಿಯ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಅವರು ಶಿಕ್ಷಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಭಾಳ ವಿಜೃಂಭಣೆಯಿಂದ ತಾಲೂಕು ಮಟ್ಟದ ಕಾರ್ಯಕ್ರಮ ರೀತಿಯಲ್ಲಿ ಶಾರದಹಳ್ಳಿ ಗ್ರಾಮದಲ್ಲಿ ಮಾಡಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಈ ರೀತಿಯಾಗಿ ಶೈಕ್ಷಣಿಕ ಅಲ್ಲದೆ ಮತ್ತು ಅವರ ಒಂದು ಆತ್ಮೀಯ ಗೆಳೆಯರಾದಂಥ ರಾಘವೇಂದ್ರ ಕುಲಕರ್ಣಿಯವರ ಸಹಾಯದಿಂದ ರಾಘವೇಂದ್ರ ಕುಲಕರ್ಣಿಯವರು ತಾಲೂಕಾ ಯೋಜನಾ ಅಧಿಕಾರಿಗಳಾಗಿದ್ದ ಸಂದರ್ಭದಲ್ಲಿ ಸಂತೋಷ್ ಆಚಾರ್ಯ ಅವರು ನಮ್ಮ ಶಾಲೆಗೆ ಕಂಪೌಂಡನ್ನು ಮತ್ತು ಶಾಲೆಗೆ ಒಂದು ಡ್ರಮ್ ಸೆಟ್ಟನ್ನು, ಮೈಕ್ ಸೆಟ್ಟನ್ನು ಸುಮಾರು 35,000 ರೂಪಾಯಿಯ ಮೌಲ್ಯದ ವಸ್ತುಗಳನ್ನು ಕೊಡಿಸುವುದರಲ್ಲಿ ಸಂತೋಷ್ ಆಚಾರ್ಯ ಅವರ ಪಾತ್ರ ಪ್ರಮುಖವಾಗಿದೆ. ಜೊತೆಗೆ ಶಾಲೆಯಲ್ಲಿ ಒಂದು ಕುಡಿಯುವ ನೀರಿನ ಸೌಲಭ್ಯ, ಫಿಲ್ಟರ್ ಸುಮಾರು 2 ಲಕ್ಷದ ಅಂದಾಜು ಫಿಲ್ಟರ್ ನೀರನ್ನು ಕುಡಿಯುವ ಸೌಲಭ್ಯವನ್ನು ಸಹ ಸಂತೋಷ್ ಆಚಾರ್ಯ ಅವರು ಮಾಡಿಸಿದ್ದಾರೆ. ಜೊತೆಗೆ ಶಾಲೆಗೆ ಶೌಚಾಲಯವನ್ನು, ಕಂಪೌಂಡ್ ವಾಲನ್ನು ಮತ್ತು ಇನ್ನಿತರ ಸಾಕಷ್ಟು ಶಾಲಾ ಅಭಿವೃದ್ಧಿಗಾಗಿ ಅವರು ಶ್ರಮಿಸಿದಂಥ ವ್ಯಕ್ತಿ ಎಂದು ಹೇಳಲೇ ಹೆಮ್ಮೆ ಅನ್ನಿಸ್ತಾ ಇದೆ. ಶಾಲೆಯಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೆ ಒಂದು ಪ್ರೋತ್ಸಾಹ, ಅಲ್ಲದೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಬಂದಂಥ ಮಕ್ಕಳಿಗೂ ಸಹ ಪುಸ್ತಕವನ್ನು ತಮ್ಮ ಸ್ವಇಚ್ಛೆಯಿಂದ ನೋಟು ಪುಸ್ತಕವನ್ನು ಮತ್ತು ಕಂಪಾಸನ್ನು, ಪೆನ್ನುಗಳನ್ನು ಕೊಟ್ಟು ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಂದು ಹೇಳಲು ಇಚ್ಛೆಪಡ್ತಾ ಇದ್ದೆ. ಶಾರದಹಳ್ಳಿ ಗ್ರಾಮದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಸಹ ಮಾಡಿದ್ದಾರೆ. ಸಂತೋಷ್ ಆಚಾರ್ಯ ಅವರು ತಮ್ಮ ಟ್ರಸ್ಟ್ಗಳಿಂದ, ಶಂಕರಪ್ಪ ಆಚಾರ್ಯ ಟ್ರಸ್ಟ್ ಮೂಲಕ ಸರ್ಕಾರದ ವತಿಯಿಂದ 1 ಪೈಸಾ ಹಣವನ್ನು ತೆಗೆದುಕೊಳ್ಳದೆ ತಮ್ಮ ಸ್ವಂತ ಖರ್ಚಿನಿಂದ, ಸ್ವಂತ ಹಣದಿಂದ ಸಮಾಜ ಸೇವೆಗೆ ಮಾಡಿದಂಥ ಮಹಾನ್ ವ್ಯಕ್ತಿ ಸಂತೋಷ್ ಅವರು. ತಮ್ಮದೇ ತನು ಮನ ಧನ ಅರ್ಪಣೆ ಮಾಡಿ ಸಮಾಜ ಸೇವಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜವಾಗಿಯೂ ಅವರಿಗೆ ಅವ್ರು ಮಾಡ್ತಕ್ಕಂಥ ಸಮಾಜ ಸೇವೆಯನ್ನು ನೋಡಿದಾಗ ಎಲೆಮರೆ ಕಾಯಿಯಲ್ಲಿ ಸೇವೆ ಸಲ್ಲಿಸಕ್ಕಂಥ ಮಹಾನ್ ವ್ಯಕ್ತಿಗೆ ಸರ್ಕಾರದಿಂದ ಒಂದು ಪುರಸ್ಕಾರ ಒಂದು ದೊರೆತರೆ ಅವರು ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲು ಅನುಕೂಲ ಆಗಬಹುದು ಅಂತಕ್ಕಂಥ ನಮ್ಮ ಒಂದು ನಿರೀಕ್ಷೆ. ಅವರ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಸಮಾಜ ಸೇವೆಯನ್ನು ಮಾಡುವಂಥ ಹುಮ್ಮಸ್ಸು ಪರಮಾತ್ಮ ನೀಡಲಿ ಅಂತಕ್ಕಂಥ ಆಶಿಸುತ್ತಾ ಧನ್ಯವಾದಗಳು. ಶ್ರೀ ಸಂತೋಷ್ ಎಂ ಆಚಾರ್ಯವರು ನನಗೆ ವಿದ್ಯಾರ್ಥಿ ದಶೆಯಿಂದ, ಚಿಕ್ಕ ವಯಸ್ಸಿನಿಂದನೂ ನಾನು ಅವರು ಒಡನಾಡಿಗಳಂತ ಅನ್ನೋದಕ್ಕಿಂತ ಕೂಡಿ ಬೆಳೆದವರು. ಇವ್ರ ಬಗ್ಗೆ ಭಾಳಷ್ಟು ಹೇಳಲಿಕ್ಕಿದೆ. ಮಾತಿನಲ್ಲಿ ಅವರೊಂದು ವರ್ಣನೆ ಸಿಗಲಿಕ್ಕಿಲ್ಲ. ನಾನು ಬಾಲ್ಯದಿಂದ ಅವರನ್ನು ಬಲ್ಲೆ, ಎಲ್ಲರಂತೆ ನಾನಲ್ಲ ಅಂತಕ್ಕಂಥ ಭಾವನೆ
ಜನ ಬರೋಕೈತೆ. ಅದು ಭಾಳ ಚಿಕ್ಕ ವಯಸ್ಸಲ್ಲೇ ಗೊತ್ತಾಯ್ತು ನಮ್ಗೆ. ಅವರು ಆಚಾರ್ಯ ಮನೆತಂದ ಆಗಿರೋದ್ರಿಂದ ಬೆಳೆಯುವ ಸಿರಿ ಮೊಳಕೆಲ್ಲ ಅಂತಲ್ಲ, ಆ ಥರನೇ ಅವ್ರು ಬೆಳೆದರು. ಬಹುಮುಖ ಪ್ರತಿಭೆ ಅಂತಲ್ಲ, ಆ ಥರ ಅವ್ರ ಪ್ರತಿಭೆ ಬಹುಮುಖ ಪ್ರತಿಭೆ ಅವ್ರದ್ದು. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ತಮ್ಮನ್ನು ತೊಗರಿಸ್ಕೊಂಡವರು. ವಿಶೇಷವಾಗಿ ಏನಪ್ಪ ಅಂದ್ರೆ, ಮೊದಲು ಎಲ್ಲೇ ನಾಟಕಲ್ಲಿ ಇವ್ರು ಇರಬೇಕಲ್ಲಿ, ಮತ್ತು ನಾಟಕದ ಸೂತ್ರದಲ್ಲಿದ್ದಂಗೆ ಇವರು ಅವ್ರು ಕಾಣಿಸಂಗಿಲ್ಲ, ಎಲೆಮೆರೆಕಾಯಿದ್ದಂತೆ ಇವರಿಂದ ನಾಟಕ ಇರ್ತಿತ್ತು, ಇವ್ರು ಕಾಣಿಸ್ತಿರಲಿ. ಆ ಥರ ಒಂದು ಸ್ವಭಾವ ಇತ್ತು. ಆ ಥರದ್ದು ಒಂದು ವಿಶೇಷ ವ್ಯಕ್ತಿತ್ವ ಇರೋದು. ಅದನ್ನು ನಮ್ಮೂರು ನಾಟಕದಲ್ಲಿ ಹೇಳಿದ್ದೀನಿ ನಾವು ಒಂದ್ಸಲ, ಎಲ್ಲೇ ಒಂದು ಕಡೆ ಎರಡು ಧ್ವನಿ ಅದು ಹೇಳಿದ್ದಾರೆ. ಎರಡು ಧ್ವನಿ ಮಾಡ್ಕೊಂಡು ಒಳ್ಳೆಯ ಒಂದು ಕಲೆ, ಆ ಕಲೆಯನ್ನು ಭಾಳ ತಂದು ಬೆಳೆಸ್ಕೊಂಡ್ಬಂದಿರೋರು. ಹೆಣ್ಣು ಗಂಡಿನ ಕಲೆ ಹಾಡ್ತಾರೆ ಇದ್ದರು. ಎರಡು ಗಂಡು ಅಂದರೆ ಸಡನ್ನಾಗಿ ಅದು ಬರೀ ಹೆಣ್ಣು ಅಂದರೆ ಒಂದು ಸಲ ಹೆಣ್ಣಿಂದ ಒಂದು ಸಲ ಗಂಡಿಂದ ಹಂಗಲ್ಲ, ಸಡನ್ನಾಗಿ ಚೇಂಜ್ ಮಾಡೋದು. ಅದು ಕೇಳಿದ್ರೆ ಗೊತ್ತಾಗಬೇಕಲ್ಲ, ಆ ಥರ ಇತ್ತು ಅವ್ರದ್ದು. ನಮ್ಮ ಕುಗ್ರಾಮ ಶಾರದಹಳ್ಳಿಯಲ್ಲಿ ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟಿನ ಅಡಿಯಲ್ಲಿ ಕೆಲಸ ಮಾಡಿದ್ರು ಅವರು. ಸ್ವಂತ ಕೆಲಸ ಮಾಡೋದಕ್ಕಿಂತ ಟ್ರಸ್ಟಲ್ಲಿ ಕೆಲಸ ಮಾಡಿದರೆ ಅದಕ್ಕೊಂದು ವೇಟೇಜ್ ಬರ್ತದೆ, ಅದಕ್ಕೊಂದು ಬೆಲೆ ಇರ್ತಂತಕ್ಕಂಥ ಒಂದು ಮನಗಂಡಿರೋರು. ಅದು ಭಾಳ ವಿಚಿತ್ರ. ಯಾಕಂದರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅಂಥದ್ದು ಇದನ್ನು ಕಂಡುಕೊಂಡು ನಾನು ಭಾಳ ಒಂದೊಂದು ಸಲ ನನಗೆ ಹೆಂಗೆ ಇವ್ರು ಕಂಡುಕೊಂಡಿದ್ದಾನೆ ಅಂತ ತಿಳ್ಕೊಂಡು. ಯಾಕಂದರೆ ಟ್ರಸ್ಟ್ ಅಡಿಯಲ್ಲಿ ಕೆಲಸ ಮಾಡಿದರೆ ಅದಕ್ಕೊಂದು ಬೆಲೆ ಇರ್ತದೆ. ಅದಕ್ಕೇ ಇವತ್ತೇನಪ್ಪ ಅಂದ್ರೆ ರಾಜ್ಯ ಮಟ್ಟದ ಗುರುಸರಿ ಇವ್ರನ್ನ. ರಾಜ್ಯ ಮಟ್ಟದ ಅಲ್ಲೆಲ್ಲಿ ಪ್ರಶಸ್ತಿಗಳಂದವ, ಸನ್ಮಾನ ಆಗ್ಯದ. ಇದಾದ ಕಾರಣ ಟ್ರಸ್ಟ್ ಮಾಡಿ ಬಿಡಲಿಲ್ಲ ಇವರು. ಟ್ರಸ್ಟ್ ಕೆಳಗಡೆ ಏನಪ್ಪ ಅಂದ್ರೆ ಅನೇಕ ಸಮಾಜಮುಖಿ ಕಾರ್ಯಗಳು. ಒಂದು ವಿಶೇಷ ಹೇಳ್ಬೇಕಂದ್ರ ಬಗ್ಗೆ ಬಡವರನ್ನೇ ಮಾಡ್ಕೊಂಡಿರ್ತಾರೆ, ಶ್ರೀಮಂತರಿಂದ ಬೆನ್ನ ತಿರುಗಿಲ್ಲ ಇರಂದು. ಬಟ್ ಶ್ರೀಮಂತರಿಂದ ಹೋಗ್ಬೇಕು, ಅವರಿಂದ ರೊಕ್ಕ ಬರ್ತದೆ, ದುಡ್ಡು ಬರ್ತದೆ, ದುಡ್ಡು ದುಡ್ಡಿ ಮಾರಿ ನೋಡಿಲ್ಲ ಇವರು. ನನ್ನದೇ ದುಡ್ಡು ಖರ್ಚಾಗ ಸ್ವಲ್ಪ ನನಗೆ ಎಷ್ಟು ಸಾಧ್ಯದ ಯೋಗ್ಯದಷ್ಟೇ ಖರ್ಚು ಮಾಡ್ಬೇಕಂತ ತಿಳ್ಕೊಂಡು ಹಂಗೆ ಮಾಡಿರೋ ಹೊತ್ತಾಗಿ ದುಡ್ಡಿನ ಬೆನ್ನ ತಿರುಗಿಲ್ಲ ಇವರು. ಆಮೇಲೆ ವಿಶೇಷ ಏನಪ್ಪ ಅಂದ್ರೆ ಶಿಕ್ಷಣದ ಬಗ್ಗೆ ಭಾಳ ಕಾಳಜಿ ಅದೀವಿ. ಅದು ಭಾಳ ನೆನೆಸ್ಬೇಕು ಅವ್ರನ್ನ. ಯಾಕೆ ಶಿಕ್ಷಣಕ್ಕೆ ಯಾರು ತೋರಿಸ್ತಾರೆ ಇವತ್ತಿನ ಕಾಳಜಿ. ಬೇರೆ ಕ್ಷೇತ್ರಕ್ಕೆ ತೋರಿಸ್ತಾರೆ, ಬೇರೆ ಕ್ಷೇತ್ರದಲ್ಲಿ ಸ್ವಲ್ಪ ರೊಕ್ಕ ದುಡ್ಡು ಬರ್ತದೆ, ದುಡ್ಡು ಹಾಕಬೇಕು ತಗೋಬೇಕಂತಕ್ಕಂಥ ವಿಚಾರ ಇರ್ತದೆ. ಬಟ್ ಇಲ್ಲಿ ದುಡ್ಡು ಶಿಕ್ಷಣ ಕ್ಷೇತ್ರ ಏನು ದುಡ್ಡು ಬರೋಂಗಿಲ್ಲ, ನಾವೇ ಹಾಕ್ಬೇಕು ಹೊರತಾಗಿ ಅಲ್ಲಿಂದ ಏನು ಬರೋಂಗ ನಿಮಗೆ. ಅಂಥ ಕ್ಷೇತ್ರ ಆರಿಸ್ಕೊಂಡ್ರಿ ಇವರು. ಅದು ವಿಶೇಷ ಇವರು. ಅದನ್ನು ಆರಿಸ್ಕೊಂಡಿರಪ್ಪ ಅಂದ್ರೆ ಇವತ್ತು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಅನ್ಬೋದು ಅಥವಾ ರಾಜ್ಯಾದ್ಯಂತ ಅಲ್ಲೆಲ್ಲೆಲ್ಲೂ ಗುರ್ಸ್ಕೊಳಕತ್ತಾರೆ ಇವತ್ತು. ಮತ್ತು ಗುರ್ಸ್ಬೇಕಂತ ಬೇಕಾಗಿಲ್ಲ, ಗುರ್ಸ್ಕೊಳ್ಳೋದು ಬೇಕಾಗಿಲ್ಲ, ತಾನೇ ಗುರ್ಸ್ಬೇಕತ್ತಾರೆ ಅವರು. ಅವ್ರು ತಮ್ಮ ಕೆಲಸ ಮಾಡಕತ್ತಾರೆ ಅಷ್ಟೇ. ಅವರು ನಿವೃತ್ತರನ್ನು ಸನ್ಮಾನ ಮಾಡೋದು, ಮಕ್ಕಳಿಗೆ ಪ್ರಶಸ್ತಿಗಳನ್ನು ಕೊಡೋದು, ಬೇರೆ ರಂಗದಲ್ಲಿ ಕೆಲಸ ಮಾಡಿದಂಥವ್ರಿಗೆ ಸನ್ಮಾನ ಮಾಡೋದು, ಈ ಥರ ಅನೇಕ ಕೆಲಸಗಳು ಮಾಡಿರೋದು. ಅನೇಕ ಕೆಲಸಗಳು ಮಾಡಿ ತಮ್ಮನ್ನು ತಾವು ಗುರುಸ್ಕೊಂಡಪ್ಪ ಅಂದ್ರೆ ಮತ್ತೆ ಯಾವುದೂ ನಿರೀಕ್ಷೆ ಇಲ್ಲ ಅವ್ರಿಗೆ. ಯಾವುದೂ 10 ಪೈಸೆ ನಿರೀಕ್ಷೆ ಮಾಡಿಲ್ಲ ಅವರು. ತಮ್ಮದೇ ಖರ್ಚಾಗಿರೋದಾಗಿ ಯಾವ್ದು ನಿರೀಕ್ಷೆ ಇಲ್ಲ. ಇಂಥ ಒಂದು ಮಹಾನ್ ವ್ಯಕ್ತಿತ್ವ ಇವರು. ನಾವು ಸಣ್ಣ ವಯಸ್ಸು ಮತ್ತು ನೋಡಿದ್ರೆ ನಾವು ಸಣ್ಣ ವಯಸ್ಸಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು. ಒಂದು ಇನ್ನೂ ಬೆಳೀತಾರೆ, ಇನ್ನೂ ಅವರಿಗೆ ಉಜ್ವಲ ಭವಿಷ್ಯ ಅಂತ ಹೇಳ್ಬೋದು. ಇನ್ನೂ ಮಾಡಲಿ, ಇನ್ನೂ ಇವ್ರ ಕೈಯಿಂದ ಇನ್ನೂ ಕೆಲಸ ಆಗಲಿ, ಕೆಲಸ ಆಗಲಿ, ಇವ್ರಿಗೆ ಇನ್ನೂ ಕೈ ಜೋಡಿಸೋ ಬರಲಿ. ಇವರಿಗೆ ಒಬ್ಬರೇ ಮಾಡಕತ್ತಿರೋದು ಕೆಲಸನ, ಒಬ್ಬರೇ ಅದನ್ನು ಇನ್ನೊಬ್ಬರು ಬರಲಿ, ಇನ್ನೊಬ್ರು ಇವ್ರಿಗೆ ಜೊತೆಗಾರರಾಗಲಿ. ಇಂಥವರಿಂದಲೇ ಸಮಾಜ ಬೆಳಕ್ಕೆ ಸಾಧ್ಯ ಇವತ್ತು. ಬರೀ ದೊಡ್ಡ ಆಫೀಸರಿಂದ, ದೊಡ್ಡ ರಾಜಕಾರಣಿಗಳಿಂದ ಸಮಾಜ ಬೆಳಂಗಿಲ್ಲ ಇವತ್ತು. ಇಂಥವರಿಂದಲೇ ಸಮಾಜ ಬೆಳಕ್ಕೆ ಸಾಧ್ಯ. ಆ ದಿಶೆಯಲ್ಲಿ ಇವ್ರ ಒಳ್ಳೆ ಕೆಲಸ ಮಾಡಕತ್ತಿರೋದು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ದೊಡ್ಡ ಶ್ರೀಮಂತರಲ್ಲ, ದೊಡ್ಡ ಲ್ಯಾಂಡರ್ಡ್ ಅಲ್ಲ, ಸಾಮಾನ್ಯ ಕುಟುಂಬ ಬಂದವರು ಇವರು. ಸಾಮಾನ್ಯ ಕುಟುಂಬ ಬಂದು ಇಷ್ಟು ಕೆಲಸ ಮಾಡಕತ್ತಲ್ಲ, ಅದು ವಿಶೇಷ. ದೊಡ್ಡಿದ್ದವ್ರು ಸಾಕಷ್ಟು ದುಡ್ಡಿದ್ದವರು ನಾವು ಒಂದು 10% ಖರ್ಚು ಮಾಡ್ತಾರಲ್ಲ, ಅದು ಮುಖ್ಯ ಅಲ್ಲ ಇಲ್ಲಿ. ಇವರು ಯಾವ ಸಾಮಾನ್ಯ ಕುಟುಂಬದ ಬಂದು ಇಷ್ಟೆಲ್ಲ ಖರ್ಚು ಅದು ವಿಶೇಷ. ಇಲ್ಲಿ ಒಂದು ವಿಶೇಷ ಹೇಳ್ಬೇಕಂದ್ರೆ ಭಾಳ ನಮ್ಮಂಥ ಕುಟುಂಬದ ಇವರು ಅದರಿಂದ ಬಂದು ಇವತ್ತೇನಪ್ಪ ಅಂದ್ರೆ ಸಮಾಜಕ್ಕೆ ತನ್ನಿಂದ ಸ್ವಲ್ಪ ಕೊಡುಗೆ, ತನ್ನಿಂದ ಇಷ್ಟನ್ನು ಕೊಡಬೇಕು ನಾನು ಅಂತಕ್ಕಂಥ ಭಾವನೆ ಬಂದಲ್ಲ, ಅದು ಭಾಳ ವಿಶೇಷ. ಇದು ಭಾಳ ಜನರಿಗೆ ಇರೋಂಗಿಲ್ಲ. ದುಡ್ಡಿದ್ದವರು 10 ಕೋಟಿ ಅಂತಿದ್ದರು, 1 ಕೋಟಿ ಏನು ಸಮಸ್ಯೆ ಆಗಲ್ಲ ಅವರಿಗೆ. ಬಟ್ ಇವರು ಇರ್ತಕ್ಕಂಥದ್ರಲ್ಲೇ ಎಷ್ಟೇ ಇಲ್ಲ, ಅದು ಅಷ್ಟಿಷ್ಟು ಅಂತ ನಾವು ನೋಡಿಲ್ಲ, ನನಗೆ ಗೊತ್ತಿಲ್ಲ ಅದು. ಬಟ್ ಅವರು ಇಷ್ಟೇ ತಮ್ಮ ಇದು ಇರ್ತಕ್ಕಂಥ ಹಣದಿಂದಲೇ ಸ್ವಲ್ಪ ಎತ್ತಿಟ್ಟು, ಅದಕ್ಕಾಗಿ ಎತ್ತಿಟ್ಟು ಅದನ್ನು ಖರ್ಚು ಮಾಡ್ತಾರಲ್ಲ, ಅದು ವಿಶೇಷ ಗುಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇದುವರೆಗೆ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿಯವರ ಕುರಿತು ಅಭಿಮಾನದ ಅಭಿಪ್ರಾಯಗಳು, ಶುಭ ಹಾರೈಕೆಗಳು ತಿಳಿಸಿರುವ ಎಲ್ಲ ಮಹನೀಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಶಿಕ್ಷಣ ಹಾಗೂ ಪರಿಸರ ಪ್ರೇಮಿಗಳು ಶ್ರೀಯುತ ಸಂತೋಷ್ ಎಂ ಆಚಾರ್ಯ ಶಾರದಹಳ್ಳಿ ಇವರು ಪರಿಸರ ಪ್ರೇಮಿಗಳು, ಶಿಕ್ಷಣ ಪ್ರೇಮಿಗಳು, ಸಮಾಜ ಸೇವಕರು ಕಾರ್ಯಗಳು ಹೀಗೆ ಅವಿರತ ಸಾಗಲಿ. ಅವರ ಸಾಧನೆಯ ಶಿಖರವು ಉತ್ತರೋತ್ತರವಾಗಿ ಬೆಳೆಯಲಿ ಹಾಗೂ ಸರ್ಕಾರ ಎಲೆಮರೆಕಾಯಿಯಂತೆ ಸೇವೆ ಮಾಡತಕ್ಕಂಥ ಸಾಧಕರನ್ನು ಗುರುತಿಸಿ ಗೌರವಿಸುವಂತಾಗಲಿ. ಸಾಧಕರ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಮುಕ್ತವಾಗಿ ಬಂದದ್ದಕ್ಕಾಗಿ ತಮಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.